ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ದೇವರನ್ನ ನಮ್ಮ ಜೀವಿತ ಸಂಖ್ಯೆಗಳಿಸಿ ಕೃಪೆ ಕೊಟ್ಟು ದಯ ಕೊಟ್ಟು ಆತನ ವಾಕ್ಯಗಳನ್ನ ಕೇಳೋದಕ್ಕೆ ಕೊಟ್ಟಂತ ಅವಕಾಶಗಳಿಗೆ ದೇವರಿಗೆ ಸ್ತೋತ್ರ ಉಳ್ಳವರಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಮುಖ್ಯವಾಗಿ ನೋಡ್ಬೇಕಾದ್ರೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅದರ ಇವತ್ತೇನು? ಯುಗಾದಿ. ಓಕೆ, ಯುಗಾದಿ. ಲೋಕದಲ್ಲಿ ಯುಗಾದಿ. ಸರಿ, ಸತ್ಯವಾದ ಪ್ರಕಾರ ಇವತ್ತೇನು? ಚೈತ್ರ ಮಾಸದ ಮೊದಲನೇ ದಿನ. ಅದರ ಚೈತ್ರ ಮಾಸದ ಮೊದಲನೇ ಇವತ್ತಿನ ದಿನನೇ ಯಹೂದ್ಯರಿಗೆ ದೇವರು ಆಜ್ಞೆ ಕೊಡ್ಬೇಕು ಹೇಳಿದ್ದು. ಎಲ್ಲ ದಿನಗಳಲ್ಲಿ ಇವತ್ತು ನಿಮಗೆ ಪ್ರಮುಖವಾಗಿರೋಂಥ ಒಂದು ಮಾಸ. ಪ್ರಮುಖವಾಗಿರೋಂಥ ಮಾಸದಲ್ಲಿ ಆದಿ ಮಾಸ. ಆದಿ ಮಾಸದಲ್ಲಿ ಮೊದಲನೇ ದಿನನೇ ಯಾವತ್ತಪ್ಪ ಅಂದರೆ ಇವತ್ತು. ಅದಕ್ಕೆ ನಮ್ಮ ಪ್ರಭು ರಾತ್ರಿ ಭೋಜನನ ನಾವು ಲೆಕ್ಕ ಹಾಕ್ಬೇಕು ಅಂದ್ರೆ ಇವತ್ತಿಂದ 14ನೇ ದಿನಕ್ಕೆ ಪಸ್ಕಾ ಬರೋದು. ಇಸ್ರೇಲ್ ಜನ ಕ್ಯಾಲೆಂಡರ್ ಲೆಕ್ಕ ಹಾಕಿ ನಾವು ಮಾಡೋದು ಏನ್ರಿ ಏಪ್ರಿಲ್ 14th ಅಂದ್ರೆ ಅಬೀಬ್ ಮಾಸದ 14ನೇ ತಾರೀಕು ಅಲ್ಲ, ಅದು ಒಂದು ದಿನ ಮುಂಚೆ 13ನೇ ತಾರೀಕು. ಯಾಕೆಂದ್ರೆ ಕ್ರಿಸ್ತನು ಪಸ್ಕದ ಕುರಿಯಾಗೆ ಏನ್ರಿ ಅಬೀಬ್ ಮಾಸದ 14ನೇ ತಾರೀಕು ಶಿವ ಏನ್ ಮಾಡೋದು, ಪ್ರಾಣನ ಬಿಟ್ರು. ಆದ್ರೆ ಒಂದು ದಿನ ಮುಂಚೆ ಅಂದ್ರೆ ಒಂದಿನ ಹಿಂದಕ್ಕೆ ಸಂಜೆ ಹೊತ್ತು ಏನ್ ಮಾಡಿದ್ರು ಅವರು ತನ್ನ ಶಿಷ್ಯಂದ್ರಗಳ ಜೊತೆಗೆ ಏನ್ ಮಾಡಿದ್ರು, ಆ ಒಂದು ಕೊನೆ ಒಂದು ಪಂಕ್ತಿನ ಅವರು ಆಚರಣೆ ಮಾಡಿದ್ರು. ಸದ್ಗೆ ನೋಡ್ಬೇಕ್ರೆ ನಾವು ಏಪ್ರಿಲ್ 1ಕ್ಕೆ ಅದು ಈ ವರ್ಷ ಬೀಳ್ತದೆ ಪಸ್ಕಾ. ಅದನ್ನ ನೋಡ್ಬೇಕಾರೆ ಒಂದು ದಿನ ಮುಂಚೆ ಅಂತಂತ ಹೇಳ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಿಸೋದಿಲ್ಲ. ಅದನ್ನ ಬಂದ್ಬಿಟ್ಟು ಏನಂತಂದ್ರೆ ಮಾರ್ಚ್ 31 ಏನಾಗ್ತದೆ ಆ ದಿನ ನಮ್ಗೆ ಕರೆಕ್ಟಾಗಿ ಬರ್ತಾರೆ. ಅದರಿಂದ ಏನ್ರಿ ಇದು ಸಿಂಪಲ್ ಅಂಡ್ ದ ಈಸಿಯೆಸ್ಟ್ ಮೆಥಡ್ ಟು ಕ್ಯಾಲ್ಕುಲೇಟ್ ಅದಕ್ಕೆ ನಮ್ಗೆ ಏನ್ರಿ ಯಾವ ಕ್ಯಾಲ್ಕುಲೇಷನ್ ತಪ್ಪಾಗಿದೆಯೋ ನಮ್ಗೇನೋ ಡೌಟ್ ಇತ್ತು ಅಂತಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಕ್ರಾಸ್ ವೆರಿಫೈ ಮಾಡಿದ್ರೆ ಯುಗಾದಿನ ಕರೆಕ್ಟಾಗಿ 13 ಡೇಸ್ಗೆ ನಮಗೆ ಪಾಸ್ ಓವರ್ ಏನಾಗ್ತದೆ, ನಮ್ಮ ಪ್ರಭು ರಾತ್ರಿ ಭೋಜನ ಏನಾಗ್ತದೆ ನಮಗೆ ಬರ್ತದೆ. ಓಕೆನಾ? ಸರಿ, ಅದರಿಂದ ನಾವು ಏನು ಮಾಡೋಣ, ನಮ್ಮ ಹೃದಯಗಳನ್ನ ಸಿದ್ಧಪಡಿಸ್ಕೊಳ್ಳುವಂಥ ರೀತಿಯಲ್ಲಿ ನಾವೇನು ಮಾಡೋಣ, ಎಲ್ಲ ರೀತಿ ತಯಾರಿಗಳು ಮಾಡ್ಕೊಡೋಣ. ನಿಮ್ಗೆಲ್ಲರಿಗೂ ಇನ್ಫಾರ್ಮ್ ಮಾಡೋಂತಲ್ಲಿ ಈ ತಿಂಗಳು 31ನೇ ತಾರೀಕು ಸಂಜೆ 5 ಗಂಟೆಗೆ ಎಲ್ಲ ಕಡೆ ಏನಾಗಿರ್ತಾರೆ ಅದು ಸಂಬಂಧಪಟ್ಟಂಥ ಆರಾಧನೆಗಳಿರ್ತಾರೆ. ಅದರಿಂದ ಅಲ್ಲಿಗಿರೋಂಥ ಅಕ್ಕಪಕ್ಕದಂಥ ಸೋದರ ಸೋದರಿಗಳು ಎಲ್ಲೆಲ್ಲಿ ಸಭೆಗಳಿದೆಯೋ ಮೈಸೂರು, ದಾವಣಗೆರೆ, ಬೆಂಗಳೂರು, ಆಮೇಲೆ ಆನ್ಲೈನಲ್ಲಿ ಕೆಲವು ಜನ ಸೋದರ ಸೋದರಿಗಳು ಆಮೇಲೆ ಯಾದಗಿರಿ, ಮುದೋಲ್, ಇಲ್ಲೆಲ್ಲ ಸಭೆಗಳಿದೆಯೋ ಅಲ್ಲೆಲ್ಲ ಸೋದರಿಗಳು ಅಲ್ಲೆಲ್ಲ ಗ್ಯಾದರ್ ಮಾಡ್ಕೊಂಡು ಕೇಳ್ಕೊತೀರಿ. ಆಮೇಲೆ ಆವತ್ತಿನ ದಿನ ನಾವು ಏನು ಹಾಡು ಆಡ್ತೀರಿ ಆ ಹಾಡುಗಳನ್ನ ಆಲ್ರೆಡಿ ನಿಮ್ಮ ಗ್ರೂಪಲ್ಲಿ ಏನು ಮಾಡಿದಿರಿ ಅದನ್ನು ಶೇರ್ ಮಾಡಿದಿರಿ. ಆ ದಿನ ಏನು ಸಾಂಗ್ ಇರ್ತಾರೆ, ಯಾವ ಆರ್ಡ್ರಲ್ಲಿ ಇರ್ತಾರೆ ಅಂತ ಅದಕ್ಕೆ ಸಂಬಂಧಪಟ್ಟಾಗಿ ಯೂಟ್ಯೂಬಲ್ಲಿರೋಂಥ ಸಾಂಗ್ಸ್ಗಳನ್ನ ಹಾಡಿರೋದನ್ನ ಹಾಕಿದಿರಿ. ಸೊ ದಯವಿಟ್ಟು ನೀವು ಫ್ರೀ ಇದ್ದಾಗ ಆ ಸಾಂಗ್ಸ್ಗಳನ್ನ ಕೇಳಿ ತಕ್ಕಂತೆ ನೀವು ಪ್ರಾಕ್ಟೀಸ್ ಮಾಡಿ ರೆಡಿ ಆಗಬೇಕು ಕೂಡ ಮಾಡ್ತೀನಿ, ಕೇಳ್ಕೊತೀನಿ. ಓಕೆನಾ? ಸರಿ, ಇವತ್ತಿನ ಒಂದು ಪಾಠಕ್ಕೆ ನಾವೇನು ಮಾಡೋಣ, ನಾವು ಹೋಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಮಗೆ ಎಲ್ಲರಿಗೂ ಗೊತ್ತಿರುವಂಥ ರೀತಿಯಲ್ಲಿ ನಾವು ಏನಪ್ಪ ಮಾಡ್ತಾರೆ, ಪ್ರಭು ಒಂದು ನಮ್ಮ ಸಹೋದರು ಬರೆದಂಥ 5ನೇ ವಾಲ್ಯೂಮ್ ಸೊ ನೋಡ್ಬೇಕಾರೆ ಏನ್ರಿ ಚಾಪ್ಟರ್ ನಂಬರ್ ನೋಡ್ಬೇಕಾದ್ರೆ 10 ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂತ ಏನ್ ಮಾಡ್ತೀರಿ ನಾವು ನೋಡ್ತಾ ಇದ್ರಿ. ಸೊ ಕಳೆದ ಸತಿಗೆ ನೋಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಪೇಜ್ ನಂಬರ್ 256 ನಾವೇನು ಮಾಡಿದ್ರಿ ಓದಿದ್ರಿ. ಕನ್ನಡದಲ್ಲಿ ನೋಡ್ಬೇಕಾದ್ರೆ 158 ನಾವೇನು ಮಾಡಿದ್ರಿ ನಾವು ಓದಿದ್ರಿ. ಸೊ ಅದರಿಂದ ಯಾರೆಲ್ಲ ವಾಲ್ಯೂಮ್ ಇದೆ, ಯಾರೆಲ್ಲ ವಾಲ್ಯೂಮ್ ಓದೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಕೈಗಳ ಹತ್ರ ಅವಕಾಶಗಳು ಕೊಡ್ಬೋದು, ಕೊಡೋಕೆ ಅನುಕೂಲ ಆಗ್ತದೆ. ಆಮೇಲೆ ಅದೇ ರೀತಿ ಯಾರಿಗಾರ ವಾಲ್ಯೂಮ್ಸ್ ಇಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಇನ್ಫಾರ್ಮೇಷನ್ ವಾಟ್ಸಪ್ ಮಾಡಿ, ಯಾರಿಗೆ ಯಾವ ವಾಲ್ಯೂಮ್ ಇಲ್ಲ ಅಂತ. ಇಲ್ಲ ಅಂತಂದರೆ ಆ ವಾಲ್ಯೂಮ್ನ ನಿಮಗೆ ಇನ್ನು ಒಂದು ಜೆರಾಕ್ಸ್ ಮಾಡೋ ಅಥವಾ ಹಿಂಗಾರ ಮಾಡಿ ನಿಮ್ಗೆ ಒಂದು ವಾಲ್ಯೂಮ್ಗಳ ಕೊಡೋದಕ್ಕೆ ನಾವೇನು ಮಾಡ್ತೀರಿ ಪ್ರಯತ್ನ ಮಾಡ್ತೀರಿ. ಅಂದರೆ ಓದೋವಂಥ ಸೋದರಗಳು ಯಾರು ಇದ್ದರೆ ವಾಲ್ಯೂಮ್ ಇಲ್ಲ ಅಂತ ನಿಮ್ಗೇನು ಹೇಳಿದ್ರೆ ಅವ್ರಿಗೆ ಬುಕ್ಗಳನ್ನ ಏರ್ಪಾಡು ಮಾಡೋಕ್ಕೆ ನಮ್ಗೇನಾಗ್ತಾರೆ ಅನುಕೂಲ ಆಗ್ತದೆ. ಮಾನವನು ದೇವರ ಕೃಪೆಯಿಂದ ಮತ್ತು ಆತನು ಸ್ವತಃ ಆ ಕೃಪೆಯನ್ನು ಅಂಗೀಕರಿಸಿರುವುದರಿಂದ ಸ್ವಸ್ಥವಾದ ಮನಸ್ಸನ್ನು ಹೊಂದಿಕೊಂಡಿರುವನು ಮತ್ತು ಉಳಿದ ಮಾನವರಿಗಿಂತ ಹೆಚ್ಚು ಸೌಲಭ್ಯಗಳನ್ನು ಪಡಕೊಂಡಿರುವನು. ಯಾಕೆಂದರೆ ಸ್ವಸ್ಥವಾದ ಮನಸ್ಸಿನ ಆತ್ಮವು ವಿವೇಕದ ಆತ್ಮವಾಗಿದೆ. ಅಂಥವರು ಇತರರಿಗಿಂತ ಜೀವನದ ಮೌಲ್ಯಗಳಿಗೆ, ಸಂಪತ್ತು, ಖ್ಯಾತಿ ಮತ್ತು ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳಿಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ಆತನ ನೂತನ ದೃಷ್ಟಿಕೋನದಿಂದ ಇವುಗಳ ಬಗ್ಗೆ ಇತರರು ಗಮನಿಸಿದ ಸಂಗತಿಗಳನ್ನು ಆತನು ಕಂಡುಕೊಳ್ಳುವನು. ದೇವರ ವಾಕ್ಯಗಳಿಂದ ಬೋಧಿಸಲ್ಪಟ್ಟು ಆತನ ಮನಸ್ಸು ಆತನು ಈ ಲೋಕದ ಎಲ್ಲ ಸಂಪತ್ತನ್ನು ಶೇಖರಿಸಿಕೊಂಡಲ್ಲಿ
ಅದರಲ್ಲಿ ತಾನು ಸಾಯುವಾಗ ಏನನ್ನೂ ಕೊಂಡು ಹೋಗಲಾರನೆಂಬುದನ್ನು ಗ್ರಹಿಸಿಕೊಳ್ಳುತ್ತಾನೆ. ಕೀರ್ತಿ ಎಂಬುದು ಬಹಳ ಪೊಳ್ಳಾಗಿದೆ ಮತ್ತು ನಶ್ವರವಾದದ್ದು, ಮತ್ತು ಜೀವನದ ಬಿಡುವಿಲ್ಲದ ವೇಗದಲ್ಲಿ ಸತ್ತವರನ್ನು ಬಲು ಬೇಗ ಮರೆತು ಬಿಡುತ್ತಾರೆ ಎಂಬುದನ್ನು ಆತನು ಕಂಡುಕೊಳ್ಳುತ್ತಾನೆ. ಸಮಾಜವು ಮತ್ತು ಗೌರವ, ಸ್ಥಾನಮಾನ ಮುಂತಾದವುಗಳು ಸಹ ಪೊಳ್ಳಾದದ್ದು, ಕೆಲವೊಮ್ಮೆ ಕಪಟವುಳ್ಳದ್ದು, ಮತ್ತು ಅದರ ಉಕ್ಕೇರುವಿಕೆಯು ಕೂಡಲೇ ಅಲ್ಲವಾದರೂ ಆರ್ಥಿಕ ವಿಪತ್ತಿನಲ್ಲಿ ಮರಣದೊಂದಿಗೆ ಮುಕ್ತಾಯಗೊಳ್ಳುತ್ತದೆ ಎಂದು ಆತನು ಕಂಡುಕೊಳ್ಳುತ್ತಾನೆ. ಲೋಕದ ಭಾಷೆಯಲ್ಲಿ ಅವರು ಒಂದು ಮೊಂಬತ್ತಿಗೆ ಸಮವಲ್ಲ ಎಂಬುದನ್ನು ಅವರು ಕಾಣುತ್ತಾರೆ. ನಿಜವಾಗಿಯೂ ಈ ಲೋಕದ ಸರಾಸರಿ ಪುರುಷ ಮತ್ತು ಸ್ತ್ರೀಯ ದೃಷ್ಟಿಕೋನದಲ್ಲಿ ಜೀವನವು ಇಸ್ಪೀಟು ಎಲೆಯ ಆಟದಂತೆ. ಅದರ ಫಲಿತಾಂಶಗಳು ಅತೃಪ್ತಿಕರವಾಗಿರುತ್ತವೆ, ಯಾಕೆಂದರೆ ಹೆಚ್ಚು ಶಾಲಿಗಳಿಗೂ ಕಡೆಯಲ್ಲಿ ಏನೂ ದೊರೆಯದು. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳು ನೋಡ್ಬೇಕಾದ್ರೆ ದೇವ್ರು ನಮಗೆ ಕೊಟ್ಟಿರೋಂಥ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡು ಏನ್ರಿ ಅದು ತುಂಬಾ ಒಂದು ಪ್ರಯೋಜನವಾದಂಥ ತುಂಬಾ ಆದಾಯಕವಾದದ್ದು ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಲೋಕದಲ್ಲಿ ಯಾವುದೇ ಮನುಷ್ಯನಿಗೆ ಕಂಪೇರ್ ಮಾಡಿದ್ರು, ಒಬ್ಬ ಕಾನ್ಸಿಕ್ರೇಟೆಡ್ ವ್ಯಕ್ತಿಗೆ ಕಂಪೇರ್ ಮಾಡಿದವಾಗ ದೇವರು ಅವ್ನು ಕೊಟ್ಟಿರೋಂಥ ಒಂದು ಒಂದು ತಿಳುವಳಿಕೆಯ ಆತ್ಮ ಅಂದ್ಬಿಟ್ಟು ಎಲ್ಲದಕ್ಕಿಂತ ತುಂಬಾ ಒಂದು ಬೆಲೆ ಉಳ್ಳಂಥದ್ದು, ಅದು ತುಂಬಾ ಅವನಿಗೆ ಲಾಭದಾಯಕವಾದದ್ದು ಅಂತ ಹೇಳ್ತಾರೆ. ಹೇಗಪ್ಪ ಅಂತಂದ್ರೆ ನಾವು ಲೋಕದಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ ಅಧಿಕವಾಗಿ ಇರೋದು ಏನಪ್ಪ ಅಂದ್ರೆ ಬದುಕು ಬಾಳಿನ ಡಬ್ಬ, ಕಣ್ಣಿನ ಆಸೆ, ಆಮೇಲೆ ಏನ್ರಿ ಒಂದು ಶರೀರ ಅಭಿಲಾಷೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅದರ ಇದು ಯೋಹನ ಪತ್ರಿಕೆಯಲ್ಲಿ ಹೇಳ್ತಾರೆ 3 things. ಅದರ ದ ಲಸ್ಟ್ ಆಫ್ ದ ಐಸ್, ದ ಲಸ್ಟ್ ಆಫ್ ದ ಫ್ಲೆಶ್ ಅಂಡ್ ಏನ್ರಿ ಆಮೇಲೆ ದ ಪ್ಲೆಜರ್ ಆಫ್ ದಿಸ್ ವರ್ಲ್ಡ್ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅದರ ಸೊ ಈ ಒಂದು 3 ಇದರಲ್ಲೇ ಇಡೀ ಲೋಕದಲ್ಲಿರೋಂಥ ವಿಚಾರಗಳು ಏನಾಗಿತ್ತು ಇವತ್ತು ಒಳಗೊಂಡಿರೋದು ಅಲ್ವರ. ಅದಕ್ಕೆ ಈ ಲೋಕದ ಜನಗಳು ಇದು ನೋಡೋಂಥ ದೃಷ್ಟಿಕೋನನೇ ಬೇರೆ. ಆದರೆ ದೇವ್ರ ಮಕ್ಕಳು ಕಾನ್ಸಿಕ್ರೇಟೆಡ್ ಆಗಿರೋ ದೇವ್ರಿಗೆ ಯಾರಿಗೆ ಪವಿತ್ರಾತ್ಮ ಅಂತ ಕೊಟ್ಟಿರ್ತಾರೋ ಅವ್ರು ನೋಡೋಂಥ ಒಂದು ದೃಷ್ಟಿಕೋನ ಏನಾಗಿದೆ, ಕಂಪ್ಲೀಟಾಗಿ ಟೋಟಲ್ಗೆ ಬೇರೆ ಆಗಿದೆ. ಹೇಗಪ್ಪ ಅಂತ ನೋಡ್ದಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ ಮೊದಲನೇ ಎಕ್ಸಾಂಪಲ್ ತೊಗೊಂಡ್ಬೇಕಾದ್ರೆ ಏನಪ್ಪ ಅಂತಂದ್ರೆ ಏನ್ರಿ ಲೋಕದಲ್ಲಿರೋಂಥ ಐಶ್ವರ್ಯ. ಅದರ ಲೋಕದಲ್ಲಿ ಐಶ್ವರ್ಯವಂತರಿಗೆ ಏನ್ರಿ ತುಂಬಾ ಬೆಲೆ, ಅದರ ಸ್ಟೇಟಸ್ಸು, ಅದರ ಸೊಸೈಟಿಯಲ್ಲಿ ಒಂದು ಸಮಾಜದಲ್ಲಿ ಒಳ್ಳೆ ಬದುಕಬೇಕು ಅಂತಂದ್ರೆ ನಮ್ಮತ್ತೆ ಏನಿರ್ಬೇಕು, ಒಂದು ದುಡ್ಡು ಇರಬೇಕು, ಒಳ್ಳೆ ಒಂದು ಗೌರವ ಸ್ಥಾನದಲ್ಲಿ ಇರಬೇಕು, ಏನಿರ್ಬೇಕು ಮತ್ತೆ ಹಣಕಾಸು ಏನಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಲ್ಲ. ಸೊ ವೆಲ್ತ್ ಆಫ್ ದಿಸ್ ವರ್ಲ್ಡ್ ಏನಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಆದರೆ ನಾವು ಸತ್ಯವೇದಕ್ಕೆ ಬಂದವಾಗ ಏನ್ರಿ ದೇವ್ರ ಮಕ್ಕಳು ದೇವ್ರಿಗೋಸ್ಕರ ಕಾನ್ಸಿಕ್ರೇಷನ್ ಮಾಡ್ಕೊಂಡು ತನ್ನ ಜೀವನವೆಲ್ಲವನ್ನೂ ದೇವ್ರಿಗೆ ತ್ಯಾಗ ಮಾಡಿರೋಂಥ ಒಂದು ಸಹೋದರ ಸಹೋದರಿಗಳು ಏನಂತ ಒಡಂಬಡಿಕೆ ಮಾಡ್ಕೊಂಡಿದ್ದೀರಿ, ಈಗೋ ದೇವ್ರೆ ಇನ್ಮೇಲಿಂದ ನಿನ್ನ ಚಿತ್ತವನ್ನು ಏನು ಮಾಡ್ತೀನಿ, ನನ್ನ ಈ ಮೃತ್ಯು ಶರೀರದಲ್ಲಿ ನೆರವೇರಿಸ್ತೀನಿ, ನನಗಿರೋಂಥದ್ದು ಎಲ್ಲವನ್ನೂ ನಾನೇನು ಮಾಡ್ತೀನಿ, ನಾನು ಹಿಂಗೆ ತ್ಯಾಗ ಮಾಡ್ತೀನಿ, ಮನಸ್ಪೂರ್ವಕವಾಗಿ ನಾನು ಏನು ಮಾಡ್ತೀನಿ, ತ್ಯಾಗ ಮಾಡ್ತೀನಿ, ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ. ಅಂದರೆ ಏನರ್ಥ ಮನಸ್ಪೂರ್ವಕವಾಗಿ ತ್ಯಾಗ ಮಾಡ್ತೀನಿ ಅಂದರೆ ನಾನು ಸಕಲವನ್ನು ಏನು ಮಾಡ್ತೀನಿ, ನನಗೆ ಕಷ್ಟ ಆದರೂ ಸರಿ ಅದು ನಿನ್ಗೋಸ್ಕರ ಮಾಡ್ತೀನಿ, ನೆರವೇರಿಸ್ತೀನಿ ಅಂದ್ಬಿಟ್ಟು ದೇವತೆ ಮಾಡ್ಕೊಂಡ ಒಂದು ಸ್ಯಾಕ್ರಿಫಿಷಿಯಲ್ ಅಲ್ವರ. ಈ ಸ್ಯಾಕ್ರಿಫಿಷಿಯಲ್ ಪ್ರಕಾರ ನಮ್ಗೇನಪ್ಪ ಚೆನ್ನಾಗಿ ಗೊತ್ತಾಗ್ತಾರೆ ಅಂತಂದ್ರೆ ನಾವು ಸತ್ತ ಮೇಲೆ ಯಾವುದೂ ತೊಗೊಳೋಕೆ ಸಾಧ್ಯ ಇಲ್ಲ. ಲೋಕದವ್ರದ್ದು ಗೊತ್ತಿರ್ತದೆ, ಆದರೆ ಅದನ್ನ ಯಾರು ಇಂಪ್ಲಿಮೆಂಟ್ ಮಾಡಲ್ಲ ಅಲ್ವರ. ಆಮೇಲೆ ನಮಗೂ ಕೂಡ ಚೆನ್ನಾಗಿ ಗೊತ್ತಿರ್ತದೆ, ಅದರಿಂದ ನಮ್ಗೆ ನೋಡ್ಬೇಕಾದ್ರೆ ಲೋಕದ ವಿಚಾರಗಳು ನಮ್ಗೆ ಮನಸ್ಸಿರಲ್ಲ. ಎರಡನೇದಾಗೆ ನಾವು ದೇವತೆ ಏನು ಒಡಂಬಡಿಕೆ ಮಾಡ್ಕೊಂಡಿದ್ರಿ, ಪರಲೋಕ ರಕ್ಷಣೆನ ಭೂಲೋಕದ ರಕ್ಷಣೆಗೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರಿ. ಸೊ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ಬೇಕಾದ್ರೆ ಇದು ಪ್ರಾಕ್ಟಿಕಲ್ ನಮ್ಮ ಜೀವನದಲ್ಲಿ ಏನು ಮಾಡಿದ್ವಿ, ನಾವು ಅಪ್ಲೈ ಮಾಡಿ ನಾವು ನೋಡಿಸ್ಬೇಕು. ನಮ್ಮ ಜೀವನದಲ್ಲೇ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ನೋಡಿಸ್ತಾರೆ ನಮ್ಮ ಪರಲೋಕ ರಕ್ಷಣೆ ಸಿಕ್ಕೋದಕ್ಕೆ ನಮ್ಗೆ ಸಾಧ್ಯನೇ ಇಲ್ಲ. ಅದರಿಂದ ನೋಡ್ಬೇಕಾರೆ ಬರ್ಬೇಕಾದ್ರೆ ಏನೂ ತಂದಿಲ್ಲ, ಹೋಗ್ಬೇಕಾದ್ರೆ ಏನೂ ತಗೊಂಡೋಗಲ್ಲ ಅಂತ ಹೇಳ್ಬೇಕಾರೆ ಈ ಒಂದು ಮನಸ್ಸು ನಮ್ಮಲ್ಲಿರ್ತಾರೆ. ಈ ಒಂದು ಏನ್ರಿ ಒಂದು ತಿಳುವಳಿಕೆಯ ಆತ್ಮ ನಮ್ಮಲ್ಲಿ ಏನು ಮಾಡೋದು ದೇವ್ರು ನಮಗೆ ಕೊಟ್ಟವ್ರೆ. ಅದು ಮಾತ್ರ ಅಲ್ಲ, ಬೈಬಲಲ್ಲಿ ಎಷ್ಟೋ ಒಂದು ವಾಕ್ಯಗಳು ಇದೇನು ಮಾಡ್ತಾರೆ ನಮಗೆ ತುಂಬ ಹೆಲ್ಪ್ ಮಾಡೋಂಥದ್ದಾಗಿದೆ ಅಲ್ವರ. ಒಬ್ಬ ಮನುಷ್ಯ ಬಂದು ಏನು ಮಾಡ್ತಾನೆ, ಕೇಳ್ತಾನೆ, ಸ್ವಾಮಿ ದಯವಿಟ್ಟು ನನಗೂ ನಮ್ಮ ಸಹೋದರನಿಗೆ ಆಸ್ತಿ ಸಂಬಂಧವಾಗಿ ಏನಾಗಿದೆ, ವಾಗ್ವಾದಗಳಿದೆ, ದಯವಿಟ್ಟು ಏನು ಮಾಡಿದ್ದು ನಾನು ಸ್ವಲ್ಪ ಸೆಟ್ರೇಟ್ ಮಾಡ್ಕೊಂಡು ನೀವು ಕೂತ್ಕೊಂಡು ಏನು ಮಾಡಿ ಇಬ್ರಿಗೂ ಮಾತಾಡಿಸ್ಬಿಟ್ಟು ನ್ಯಾಯ ಏನು ಮಾಡಿ ವಿಚಾರಿಸಿ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನೋಡಪ್ಪ ಯಾರಪ್ಪ ನನ್ನನ್ನು ನಿಮ್ಮ ಮೇಲೆ ಜಡ್ಜಾಗಿ ಮಾಡಿದವರು ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಏನು ಹೇಳ್ತಾರೆ, ಒಂದು ಸಾಮ್ಯ ಹೇಳ್ತಾರೆ ಅದರ ಒಬ್ಬ ದ್ರವ್ಯಾಶ ಬಗ್ಗೆ ನೀವೇನಾಗಿರಿ ತುಂಬ ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾರೆ. ನೋಡಿ ಓಕೆ ಯಾವ್ದನ ಲೂಕ 12:15. ಲೂಕ 12:15.
ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ನೋಡ್ರ, ಅದೇ ಒಬ್ಬ ನೀವು ಮನುಷ್ಯನಿಗೆ ಎಷ್ಟು ಆಸ್ತಿ ಇದ್ರು ಅದು ಜೀವನಾಧಾರವಲ್ಲ ಅಂತ ಹೇಳ್ತಾರೆ. ಏನದು ಅರ್ಥ? ಎಷ್ಟು ಆಸ್ತಿ ಇದೆ ಅಂತಾನೆ ಜೀವನಾಧಾರ? ಅದೇ ಜೀವನಾಧಾರ ಅಂತ ಅಲ್ಲ ಅಂತ ಹೇಳ್ತಲ್ಲ, ಯಾಕೆ ಅಂತಂದ್ರೆ ಏನಪ್ಪ, ನಮ್ಮ ಸಿರಿ ಸಂಪತ್ತು ನಮ್ಮ ಜೀವನನ ಉಳಿಸೋದಕ್ಕೆ ಸಾಧ್ಯ ಇಲ್ಲ ರೀ. ನಮ್ಮ ಜೀವನ ಸಾಕ್ಸೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಅದು ಮಾಡೋಕ್ಕಾಗ್ತದೆ ಹೊರತು ಜೀವನಕ್ಕೆ ಆಧಾರನ ಅಂದ್ರೆ ಏನೋ ಜೀವನನೇ ನಮಗೆ ಕೊಟ್ಬಿಡ್ತಾರ ಅಂದ್ರೆ ಇಲ್ಲ ರೀ. ಅದಕ್ಕೆ ಅವ್ನು ಸ್ವಾಮಿ ಏನು ಮಾಡ್ತಾರೆ ಹೇಳ್ತಾ, ಒಬ್ಬ ಮನುಷ್ಯ ದೊಡ್ಡ ಶ್ರೀಮಂತನಾಗಿದ್ದಂತೆ, ಅವ್ನಿಗೆ ಸಿಕ್ಕಾಪಟ್ಟೆ ದುಡ್ಡು ಬರ್ತಾ ಇತ್ತಂತೆ, ಒಳ್ಳೆ ದೊಡ್ಡ ಗೋಡೌನೆಲ್ಲ ಕಟ್ಟಿದ್ದಂತೆ. ಅದಕ್ಕೆ ಅವ್ನು ಏನು ಮಾಡ್ತಾನೆ, ಅಯ್ಯೋ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅಂತ, ಇಷ್ಟೊಂದು ಇದಿಲ್ಲ ಏನು ಮಾಡೋಣ, ಎಲ್ಲ ಹಳೆದೆಲ್ಲ ಕೆಡ್ಬಿಟ್ಟು ಹೊಸ್ದಾಗಿ ದೊಡ್ಡದಾಗ ಕಟ್ಟೋಣ, ಇನ್ನೂ ದೊಡ್ಡ ಉಗ್ರಾಣಗಳನ್ನ ಮಾಡೋಣ ಅಂತಂದ್ಬಿಟ್ಟು ಇನ್ನೂ ಅಷ್ಟು ಸೇರಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಆವತ್ತಿನ ದಿನ ಏನು ಹೇಳ್ತಾರೆ, ದೇವ್ರು ಏನು ಹೇಳ್ತಾರೆ ಅವನಿಗೆ, ಎಲೆ ಮೂಡನೆ ಅಲ್ಲ, ಈ ದಿನ ನೀನು ರಾತ್ರಿ ಏನ್ರಿ ಓದಿಂತೀನಿ ವಾಕ್ಯ, ಇಪ್ಪತ್ತನೇ ವಾಕ್ಯ ಓದಿ ಸರ್. ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ ಅಂದನು. ನೋಡ್ರಿ ಎಷ್ಟು ಹೇಳ್ತಾರೆ, ಈ ತರ ಮನುಷ್ಯ ಏನಂದ್ರೆ ತನಗೋಸ್ಕರ ದವ್ಯಗಳನ್ನ ಇಟ್ಕೊಂಡು ದೇವ್ರಿಗೋಸ್ಕರ ಮಾಡಿದಿರ ಇದ್ದವನು ಹೆಂಗಂತಂದ್ರೆ ಇದೇ ತರ ಮನುಷ್ಯ ಅಂತ ಹೇಳ್ತಾರೆ. ಹಂಗಾರೆ ಕಾನ್ಸಿಕ್ರೇಟೆಡ್ ಆಗಿರೋರಿಗೆ ಮೈಂಡ್ ಹೆಂಗಿರ್ಬೇಕು ಅಂದ್ರೆ ದುಡ್ಡೆಲ್ಲ ಇಂಪಾರ್ಟೆಂಟು, ದುಡ್ಡೂ ಅವಶ್ಯಕತೆ ಇದೆ. ಅದರ ಅವಶ್ಯಕತೆ ಇರೋದಕ್ಕೂ ಅದಕ್ಕೆ ಮುಖ್ಯತ್ವ ಕೊಡೋದಕ್ಕೆ ಏನಾಗಿದೆ, ತುಂಬಾ ತುಂಬಾ ಇಂಪಾರ್ಟೆನ್ಸ್ ಇದೆ ಅಲ್ವರ. ಅದು ನಮ್ಮ ಜೀವನಕ್ಕೇನಲ್ಲ, ಅದೇ ನಮ್ಮ ಜೀವನ ಸಾಕ್ಸಂತದಲ್ಲ ರೀ. ಹೇಗೆ ಯೇಸು ಕ್ರಿಸ್ತ ಹೇಳ್ತಾರ, ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕೋನಲ್ಲ ಅಂತಬಿಟ್ಟು ಅಲ್ವರ. ಅಂದ್ರೇನು, ರೊಟ್ಟಿ ಮಾತ್ರ ಊಟ ಮಾತ್ರ ಇದ್ಬಿಟ್ರೆ ಮನುಷ್ಯ ಚೆನ್ನಾಗಿದ್ಬಿಡ್ತಾನೆ ಅಂದ್ರೆ ಇಲ್ಲ ರೀ. ಅವ್ನಿಗೇನು ಬೇಕು, ಪೀಸ್ ಆಫ್ ಮೈಂಡ್ ಬೇಕು ಅಲ್ವರ. ಅದು ಎಲ್ಲಿ ಸಿಗ್ತದೆ? ಲೋಕದಲ್ಲಿ ಸಿಗ್ತದ? ಲೋಕದಲ್ಲಿ ಸಿಗ್ತದೆ. ಎಲ್ಲಿ? ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಸಿಗ್ತಾರೆ ಅಲ್ವರ. ಕೆಲವು ಜನಕ್ಕೆ ಎಲ್ಲ ಇದ್ರೂ ಸರಿ ಮನಸ್ಸಿಗೆ ಸಮಾಧಾನ ಇರಲ್ಲ. ಈ ಸಮಾಧಾನ ನಮ್ಗೆ ಯೇಸು ಕ್ರಿಸ್ತ ಸತ್ಯವೇದ ಮುಖಾಂತರ ಕೊಡ್ತಾರೆ. ಇದೇ ಪ್ರಕಾರ ಏನ್ರಿ, ಸಿಕ್ಕಾಪಟ್ಟೆ ಶ್ರೀಮಂತ ಇದ್ದಿ, ಎಲ್ಲ ದುಡ್ಡೆಲ್ಲ ಇದ್ದಿ, ಆರೋಗ್ಯ ಇರ್ತದಾ ಹೇಳ್ರಿ, ಅವನ ಜೀವನ ಚೆನ್ನಾಗಿರ್ತದಾ ಅಂದ್ರೆ ಇಲ್ಲ ರೀ. ಏನು ಪ್ರಯೋಜನ ಮತ್ತೆ ಇಟ್ಕೊಂಡು ಅಲ್ವರ. ಅದಕ್ಕಿಂತ ಏನಪ್ಪ ಅಂದರೆ ಸಮಾಧಾನದಿಂದ ಇರೋದು, ಸಂತೋಷದಿಂದ ಇರೋದು, ಪೀಸ್ಫುಲ್ ಮೈಂಡಿಂದ ಇರೋದು ಇಂಪಾರ್ಟೆಂಟ್. ಅದಕ್ಕೆ ಯೇಸು ಲಾಸ್ಟ್ ಹೇಳ್ತಾರೆ ಏನ್ರಿ, ಲೈಫ್ ಈಸ್ ಮೋರ್ ದೆನ್ ಮೀಟ್ ಆ್ಯಂಡ್ ಬಾಡಿ ಈಸ್ ಮೋರ್ ದೆನ್ ರೇಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ನಾಳೆ ಬಗ್ಗೆ ನೀವು ಚಿಂತೆ ಮಾಡೋಕೆ ಹೋಗ್ಬೇಡಿ. ಅದರ ನಾಳೆದ ಬಗ್ಗೆ ನೀವು ಚಿಂತೆ ಮಾಡ್ತಾರೆ, ನೀವು ದೇವರಾಜ ನೀತಿಗಾಗಿ ತಾವು ಕೊಟ್ರಿ ಅಂತ ಬಿಟ್ಟು ಯೇಸು ಕ್ರಿಸ್ತ ನಮ್ಗೆ ಏನು ಮಾಡ್ತಾರೆ ಎಕ್ಸಾಂಪಲ್ ಹೇಳ್ತಾರೆ ಅದರ. ಸೊ ಇವಾಗ ನಾವು ಈ ಥರ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ಬೇಕು. ನಮ್ಗೆ ಅನಿಸ್ತದೆ, ಹೌದಪ್ಪ ನಮ್ಮ ಜೀವನದಲ್ಲಿ ದುಡ್ಡು ಬೇಕು. ಎಷ್ಟು ಬೇಕೋ ನಮ್ಮ ಜೀವನ ಸಾಕ್ಸೋಕೆ ಎಷ್ಟು ಬೇಕೋ ಅಷ್ಟಕ್ಕೆ ಬೇಕ್ರಿ ಅಲ್ವರ. ಅದರಲ್ಲೇ ಮನ್ಸಿಟ್ಕೊಂಡು ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ಅದಕ್ಕಾಗೆ ತಲೆ ಕೆಡ್ಸ್ಕೊಂಡು ಅದಕ್ಕಾಗೆ ಸಿಕ್ಕಾಬಿಟ್ಟೆ ದುಡಿಮೆ ಮಾಡ್ಕೊಂಡು ಸತ್ಯನೇ ಬಿಟ್ಟೋಗಂಥ ಅವಶ್ಯಕತೆ ಇದೆಯಾ ಅಂದರೆ ಇಲ್ಲ. ದಟ್ ಈಸ್ ಫೂಲಿಶ್ನೆಸ್. ಇದು ಒಬ್ಬ ಕಾನ್ಸಿಕ್ರೇಟೆಡ್ಗೆ ದೇವರು ಕೊಟ್ಟಿರೋಂಥ ಮನಸ್ಸು. ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಅಂತನ್ಬಿಟ್ಟು ಅಲ್ವರ. ಅದಕ್ಕೆ ದುಡ್ಡು 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 ಅಂತ ಹೋದ ಯುವದಾಸ್ ಏನಾದ ಕೊನೆಗೆ ಅದರ ಅವನೇ ಏನಕ್ಕೆ ಸತ್ತೋಗ್ಬಿಟ್ಟ, ಜೀವನ ಅಂತೆ ಮಾಡ್ಕೊಂಬಿಟ್ಟ. ಏನು ಪ್ರಯೋಜನ ಆಯಿತು ಅಲ್ವರ. ಸದ್ಕೊಡ್ಬೇಕು, ನಾನು ದುಡ್ಡು ಶೇಖರಣೆ ಮಾಡಿದ್ನಲ್ಲ ಅಲ್ಲ, ಒಂದು ಹೊಲವನ್ನು ತೊಗೊಂಡಿದ್ದ ಅಂತ ಹೇಳ್ತಾರೆ. ಏನು ಪ್ರಯೋಜನ ಆಯಿತು? ಏನೋ ಅದೇನಿಲ್ಲ ಅದರ, ಏನೋ ಒಂದು ಬೆನಿಫಿಟ್ಟು ಆಗಿಲ್ಲ ಅಲ್ವರ. ಸೊ ಅದಕ್ಕೆ ಈ ಮೈಂಡ್ ದೇವ್ರ ಮಕ್ಳು ಇರ್ತಾರೆ. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ಏನಪ್ಪ ಅಂದರೆ ಫೇಮ್. ಫೇಮ್ ಅಂದ್ರೆ ಒಂದು ಘನತೆ, ಗೌರವ ಅಲ್ಲರ. ಎಲ್ಲರೂ ಏನು ಮಾಡ್ತಾರೆ, ಹೊಗಳಂಥದ್ದು ಅಲ್ಲರ. ಇದು ಶಾಶ್ವತನ ಅಂತಂದ್ರೆ ಇದು ಶಾಶ್ವತ ಅಲ್ಲ ರೀ ಅಲ್ಲರ. ಏನ್ರಿ ಇದು ಈ ಹೊಗಳಿಕೆ ಎಲ್ಲಿವರೆಗೂ ಮಾತ್ರ ಇರ್ತಾರೆ ಅಂತಂದ್ರೆ ಏನ್ರಿ, ನಮಗೆ ಏನ್ರಿ ಒಂದು ಆ ಒಂದು ಮೂಮೆಂಟ್ ಅಲ್ಲರ, ಅದು ಇರೋ ತನಕ ಏನಾಗಿರ್ತಾರೆ ಹೊಗಳಿಕೆ ಇರ್ತಾರೆ ಅದರ. ಆಮೇಲೆ ಹೊಗಳಿಕೆ ಏನಾಗಿರಲ್ಲ, ಇರಲ್ಲ ಅಲ್ವರ. ಉದಾಹರಣೆಗೆ ಹೇಳ್ಬೇಕಂದ್ರೆ ಇದು ಬೆಸ್ಟ್ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಅರ್ಥ ಆಗೋ ಥರ ಹೇಳ್ಬೇಕು ಅಂದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅದರ. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ನ ಎಲ್ಲರೂ ಏನು ಮಾಡ್ತಾರೆ, ಚೆನ್ನಾಗೆ ಹೊಗಳ್ತಾರೆ. ಯಾವಾಗಪ್ಪ ಅಂದರೆ ಎಲ್ಲ ಮ್ಯಾಚ್ಗಳನ್ನ ಗೆದ್ಕೊಂಬಂದ್ಬಿಟ್ಟು ಏನ್ರಿ ಇವರು ಗೆದ್ದುಬಿಟ್ಟು ವರ್ಲ್ಡ್ ಕಪ್ ಅಂತದೇನೋ ಎಕ್ಸಾಂಪಲ್ ತಂದ್ಬಿಟ್ರೆ ಅವ್ರಿಗೆ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಇದೇ ಸೋತೋಗ್ಬಿಟ್ರೆ ಅವಾಗ ಏನು ಮಾಡ್ತಾರೆ, ಈ ಹೊಗಳಿಕೆ ಇರ್ತದ, ಈ ಗೌರವ ಇರ್ತದ. ಸೊ ಅದೇನು ಹೇಳ್ತಾರೆ, ದಿಸ್ ಈಸ್ ಟ್ರಾನ್ಸಿಟರಿ ಅಂತ ಹೇಳ್ತಾರೆ. ಟ್ರಾನ್ಸಿಟರಿ ಅಂತಂದರೆ ಅದೇನ್ರಿ ಒಂದು ನೀರಿನ ಮೇಲೆ ಇದ್ದ ಒಂದು ಬೊಬ್ಬಲ್ ಥರ ಅದರ, ಒಂದು ಗುಡ್ಡೆ ಥರ ಏನು ಅದರ ಏನಾಗ್ಬಿಡ್ತಾರೆ ಅದು ಇರ್ತಾರೆ. ಪಟ್ಟದ ಸ್ವಲ್ಪ ಕ್ಷಣದಲ್ಲಿ ಏನ್ಬಿಡ್ತಾರೆ ಅದು ಒಟ್ಟೋಗ್ಬಿಡ್ತದೆ. ನಮ್ಮ ಹತ್ರಕ್ಕೆ ಏನಾಗಿರಲಿ ಯಾವತ್ತೂ ಇರಲ್ಲ ರೀ ಅಲ್ವರ. ಸೊ ಇಟ್ ಈಸ್ ಇಂಗ್ಲೀಷ್ ಫಾರ್ ಟೆಂಪರರಿ ಮೂಮೆಂಟ್. ನೆಕ್ಸ್ಟ್ ಇನ್ನೊಂದು ಸತಿ ಇನ್ನೊಂದು ಸನ್ನಿವೇಶ ಬಂದವಾಗ ದೇವ್ರೇನು ಮಾಡೋದು, ಬೇರೆಯವ್ರನ್ನ ಅದರ. ಸೊ ಅದಕ್ಕೆ ಗೌರವನ ಎದುರು ನೋಡೋಂಥದ್ದು ಅದರ, ಎಲ್ಲರೂ ನಮ್ಮನ್ನ ರೆಕಗ್ನೈಸ್ ಮಾಡಬೇಕು ಅಂತ ಎದುರು ನೋಡೋಂಥದ್ದು
ದಟ್ ಈಸ್ ನಾಟ್ ಎ ಗುಡ್ ಥಿಂಗ್ ಅಲ್ವರ. ಏಸು ಕ್ರಿಸ್ತು ಇದ್ರು ನೋಡಿದ್ರಾ, ಏಸು ಕ್ರಿಸ್ತು ಯಾರ ಹತ್ರ ಒಳ್ಳೆ ಹೆಸರಿಗಾಗಿ ಏನು ಮಾಡಕ್ ಹೋಗಿಲ್ಲ, ಕೆಲಸಗಳನ್ನ ಮಾಡಕ್ ಹೋಗಿಲ್ಲ ರೀ. ಅವ್ರಿಗೆಲ್ಲ ಕೆಟ್ಟದ್ದೇ ಬೈದಿದ್ದು. ಏಸು ಕ್ರಿಸ್ತು ಏನಂತೆಲ್ಲ ಹೆಸರು ಕೊಟ್ಟರು, ವೈನ್ ಬಾರ್ಬರ್ ಅಂತ ಹೇಳ್ತಾರೆ. ವೈನ್ ಬಾರ್ಬರ್ ಅಂತಂದ್ರೆ ಏನಂತಾರೆ, ಕುಡ್ಕ. ಕುಡ್ಕನೋ, ಹೊಟ್ಟೆ ಬಾಕನೋ, ದೆವ್ವ ಹಿಡ್ದವನು, ಬೆಲ್ಜಬೂಬನು ಅದರ ಅಂತ ಏನು ಮಾಡ್ತಾರೆ, ಆತರ ಉಪದೇಶ ಹೆಂಗೆ ಕೇಳಕ್ ಹೋಗ್ತಾರೆ, ದೆವ್ವ ಹಿಡ್ದವ ಅಂತೆಲ್ಲ ಏನು ಮಾಡ್ತಾರೆ, ಅವ್ರು ಬೀಳ್ತಾರೆ. ಅದರ ಸದ್ ನೋಡ್ಬೇಕಾದ್ರೆ ಏನ್ರಿ ಒಳ್ಳೆ ಒಂದು ಹೆಸರನ್ನ ಏನ್ರಿ ಫೇಮ್ ಅದರ ಎಲ್ಲರೂ ನಮ್ಮ ನೋಡ್ಬಿಟ್ಟು ಅಪ್ರಿಷಿಯೇಟ್ ಮಾಡಬೇಕು ಅಂತಂದ್ಬಿಟ್ಟು ಏನು ಮಾಡಕ್ ಹೋಗ್ಬಿಡ್ದು, ಅದನ್ನ ನಾವು ಮನ್ಸಲ್ಲಿ ಇಟ್ಕೊಳಕ್ ಹೋಗ್ಬಿಡ್ದು. ಯಾಕಂದ್ರೆ ನಾವು ಸತ್ ಮೇಲೆ ಇದೆಲ್ಲ ನಮ್ಗೇನು ಪ್ರಯೋಜನ ಆಗೋದಿಲ್ಲ. ಮೂರನೇದು ಏನಪ್ಪಾ ಅಂದ್ರೆ ಸೊಸೈಟಿ, ಸಮಾಜದಲ್ಲಿ ಒಂದೊಳ್ಳೆ ಗೌರವ, ಒಂದು ಒಳ್ಳೆ ಸ್ಥಾನಮಾನ ಅಲ್ವರ. ಸರಿ, ಸಮಾಜದಲ್ಲಿ ಒಳ್ಳೆ ಗೌರವ ಸ್ಥಾನಮಾನ ಇದು ಎಲ್ಲಿವರೆಗೂ ಇರ್ತದೆ ಅಂತ ನೋಡ್ಬೇಕಾದ್ರೆ ಏನ್ರಿ, ನಮಗೆ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಇರೋ ತನಕ ಒಂದು ಸ್ಥಾನಮಾನ ಗೌರವ ಇರ್ತಾರೆ. ಯೋಚನೆ ಮಾಡಿರ್ತೀರಿ ಏನ್ರಿ, ಸಮಾಜದಲ್ಲಿ ಎಲ್ಲ ಕಡೆ ಒಳ್ಳೆ ಕೆಲಸಗಳು ಮಾಡಿದ್ದೀರಪ್ಪ, ಉದಾಹರಣೆಗೆ ಹೇಳೋದು, ಅದು ತುಂಬ ತೀರಾ ಬಡವ ಏನ್ರಿ, ಆತನ ಜಗತ್ತು ರೆಕಗ್ನೈಸ್ ಮಾಡ್ತಾರ ಅಂತಂದ್ರೆ ಇಲ್ಲ ರೀ, ಏನೋ ರೇರೆಸ್ಟ್ ಆಫ್ ರೇರೆಸ್ಟ್ ಕೇಸಸ್ ರೀ ಏನು ನೋಡೋಂಥದ್ದು ಅಲ್ದರ. ಸೊ ಇಲ್ಲಾಂದ್ರೆ ಯಾರು ಏನು ಮಾಡಕ್ ಹೋಗಲ್ಲ, ಅವನ ಮೂಸು ನೋಡಕ್ ಹೋಗಲ್ಲ, ಅದರ ಏನು ಇಂಪಾರ್ಟೆನ್ಸೇ ಕೊಡೋದಿಲ್ಲ. ಸೊ ಅದೇ ರೀತಿ ನೋಡ್ಬೇಕಾದ್ರೆ ನಾವು ಬಂದ್ಬಿಟ್ಟು ಸಮಾಜ ನಮ್ಮನ್ನ ಗೌರವಿಸ್ಬೇಕು, ಸಮಾಜದಲ್ಲಿ ನಾನು ಏನಾಗಿರ್ಬೇಕು, ಉನ್ನತವಾಗಿರ್ಬೇಕು ಅಂತ ಇದು ನೋಡಕ್ ಹೋಗ್ಬಾರ್ದು. ಯಾಕಪ್ಪ ಅಂದ್ರೆ ಸಮಾಜ ನಾವು ಚೆನ್ನಾಗಿರ್ಬೇಕು ಏನ್ ಮಾಡ್ತಾರೆ, ಮತ್ತ ಚೆನ್ನಾಗಿರ್ತಾರೆ. ನಾವು ನಮ್ಮ ಕಷ್ಟ ಬಂದಾಗ ಸಮಾಜ ನಮ್ಗೆ ಸಪೋರ್ಟಾಗಿ ನಿಂತ್ಕೊಂತಾರೆ ಅಂದ್ರೆ ಇಲ್ಲ ರೀ, ಪ್ರಾಬ್ಲಮ್ ಅದೇ ರೀ ಅಲ್ವರ. ಅದಕ್ಕೆ ರಿಯಲ್ ಫ್ರೆಂಡ್ಸ್, ಟ್ರೂ ಫ್ರೆಂಡ್ಸ್ ಯಾರಪ್ಪ ಅಂತಂದರೆ, ನಾವು ಚೆನ್ನಾಗಿರ್ಬೇಕಾದ್ರೆ ನಮ್ಮ ಜೊತೆಗಿರೋದು ಟ್ರೂ ಫ್ರೆಂಡ್ಸ್ ಅಲ್ಲ ರೀ. ನಮಗೆ ಕಷ್ಟ ಬಂದಾಗ ನಮ್ಗೆ ಹೆಗಲಾಗಿ ನಿಂತ್ಕೊಂತಾರೆ ಗೊತ್ತಾ, ನಮ್ಮ ಭುಜಕ್ಕೆ ಸಪೋರ್ಟ್ ಕೊಟ್ಟು ನಿಂತಾರೆ ಗೊತ್ತಾ, ಅವರೇ ನಿಜವಾದ ಫ್ರೆಂಡ್ಸ್. ನಮಗೇನು ಸಹಾಯ ಮಾಡಿದಿರೋ ಪರವಾಗಿಲ್ಲ, ನಮ್ಮ ಜೊತೆಗಿರ್ತಾರೆ ಗೊತ್ತಾ, ಅದು ಏನ್ರಿ ವೆರಿ ಒಂದು ಮಾರಲ್ ಸಪೋರ್ಟ್ ಆಗಿರ್ತಾರೆ ಗೊತ್ತಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ತತ್ವಗಳು ಯಾರಿಗಪ್ಪ ಚೆನ್ನಾಗಿ ಗೊತ್ತಿರಬೇಕು ಅಂದರೆ ದೇವರ ಕಾನ್ಸಿಕ್ರೇಟೆಡ್ ಮಕ್ಕಳುಗಳಿಗೆ. ಅದರಿಂದ ಯಾರತನ ಒಳ್ಳೆ ಹೆಸರು, ಒಂದು ಕೀರ್ತಿ, ಒಂದು ಗೌರವ, ಇಲ್ಲ ಸಮಾಜದಲ್ಲಿ ಒಂದು ಸ್ಟೇಟಸ್ಸು ಅಥವಾ ಹಣಕಾಸು ಇವನ್ನೆಲ್ಲ ಎದುರು ನೋಡೋಂಥದ್ದು ಅದೇನಪ್ಪ ಅಂದರೆ ನಮಗೆ ನಮ್ಮ ಮೈಂಡನ್ನ ಡಿಸ್ಟರ್ಬ್ ಮಾಡ್ಕೊಳಂತಿರ್ತೀವಿ. ಅದಕ್ಕೆ ಈ ಮೈಂಡು ನಮ್ಮಲ್ಲಿ ಇರ್ದಿರ ಈ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ನಮ್ಗೆ ಏನಾಗಿರ್ಬೇಕು, ನಮಗಿರಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಏನಪ್ಪ ಎಕ್ಸಾಂಪಲ್, ಒಂದು ಜೂಜ್ ಥರ ಅಂತ ಎಕ್ಸಾಂಪಲ್ ಕೊಡ್ತಾರೆ. ಅದರ ನಾವ್ಯಾರೇ ಆಡೋಲ್ಲ, ಅದರ ಆದರೂ ಏನ್ರಿ ಈ ಕಾರ್ಡ್ಸ್ ಅಂತ ಗೇಮ್ ಆಡ್ಬೇಕಾರೆ ಅದೆಲ್ಲ ಏನು ಮಾಡ್ತಾರೆ, ಈ ಕೆಲವೊಂದೆಲ್ಲ ಇದು ಆಡ್ಬೇಕಾರೆ ಎಷ್ಟೋ ಏನು ಮಾಡ್ತಾರೆ, ದುಡ್ಡುಗಳು ಬೇಸಿಸ್ ಮೇಲೆ ಆಡ್ತಾರೆ. ಅದರ ಗೆದ್ದರೆ ಇಷ್ಟು ದುಡ್ಡು, ಗೆದ್ದರೆ ಅಷ್ಟು ಕ್ಯಾಸಿನೋ ಅಂತ ಹೇಳ್ತಾರೆ ಗೊತ್ತಾ, ಫಾರಿನೆಲ್ಲ ಅದೆಲ್ಲ ಜಾಸ್ತಿ. ಯಾರ ಏನ್ರಿ ಆಡ್ಬಿಟ್ಟು ಇಷ್ಟೊಂದು ಲಕ್ಷ, ಇಷ್ಟು ಕೋಟಿಗಟ್ಟಲೆ ಅಂತ ಅಂದ್ಬಿಟ್ಟು ಕೆಲವು ಜನಕ್ಕೆ ಲಕ್ ಇರ್ತಾರೆ, ಜಾಕ್ ಪಡ್ತಾರೆ ಏನ್ಬಿಡ್ತಾರೆ, ಸಿಕ್ಕಾಬಿಟ್ಟೆ ಗೆದ್ದು ಬಿಡ್ತಾರೆ ಅಲ್ವರ. ಏನೋ ಇವತ್ತು ಒಂದು 100 ರೂಪಾಯಿ ಗೆದ್ದಿರ್ತೀರಿ, ಒಂದು 100 ರೂಪಾಯಿ ಗೆದ್ಬಿಟ್ರೆ ಅಂತ ಆಸೆ ಏನು ಮಾಡೋದು, ಇನ್ನೂ ಸ್ವಲ್ಪ ಆಡಿದ್ರೆ ಇನ್ನೊಂದು 100 ರೂಪಾಯಿ ಗೆಲ್ತೀರಿ. ಹಂಗೆ ಗೆದ್ದು ಏನಾಗ್ತದೆ, ಅಯ್ಯೋ ಇನ್ನೂ ಆಸೆ ಅಂತ ಅಂದ್ಬಿಟ್ಟು ಇನ್ನೂ ಆಡ್ದವಾಗ ಕಂಪ್ಲೀಟಾಗೆಲ್ಲ ಕೇಳ್ಕೊಂಬಿಡ್ತೀರಿ ಅದರ. ಸೊ ಏನೋ ಒಂದು ಸತಿ ನಾವು ಗೆದ್ಬಿದ್ದು ಮಾತ್ರಕ್ಕೆ ಯಾವತ್ತೂ ಗೆಲ್ತೀರಿ ಅಂತೇನಿಲ್ಲ, ಗ್ಯಾರಂಟಿ ಇಲ್ಲ ರೀ ಅಲ್ವರ. ಅದರಿಂದ ಇದರಲ್ಲಿ ಸೋಲು ಒಂದಲ್ಲ ಒಂದಿನ ಖಚಿತ. ಅದೇ ರೀತಿ ನಮ್ಮ ಜೀವನದಲ್ಲಿ ಈ ಲೋಕದ ಜನಗಳಿಂದ ನಾವು ಎದುರುಡೋಂಥ ಒಂದು ಗೌರವ ಆಗಿರ್ಬೋದು, ಎದುರುಡೋಂಥ ವಿಚಾರಗಳಾಗಿರ್ಬೋದು, ಇವ್ಯಾವ ಶಾಶ್ವತ ಅಲ್ಲ ಅಂತಂದ್ಬಿಟ್ಟು ದೇವ್ರ ಮಕ್ಕಳು ಸ್ಪಷ್ಟವಾಗಿ ಕ್ಲೀನಾಗಿ ಮಾಡ್ಕೋ ತಿಳಿದಿಟ್ಕೊಂಡಿರ್ಬೇಕು. ಈ ಒಂದು ಸೌಂಡ್ ಮೈಂಡ್ ನಮ್ಗೇನಾಗಿರ್ಬೇಕು, ಇರಬೇಕು ಅಂತ ಹೇಳ್ತಾರೆ ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನಾನು ಓದ್ಲಾ ಬ್ರದರ್? ಓದ್ತೀರಾ? ಓದಿ ಇಷ್ಟ. ನೆಕ್ಸ್ಟ್ ಬೇರೆ ಸಿಸ್ಟರ್ಸ್ ಓದ್ತಾರೆ. ಓದಿ. ಮತ್ತೊಂದೆಡೆಯಲ್ಲಿ ದೇವರ ಮಕ್ಕಳು ಈಗ ಆತನ ಸುವಾರ್ಥ ಕಾಲದ ಮಹಾಕರೆಗೆ ಪವಿತ್ರಾತ್ಮನಿಂದ ಧನಿಸಿದವರಿಗೆ ಏನೋ ಕೊಡುಗೆ ಇದ್ದು ಅವರ ಮನಸ್ಸುಗಳು ಆದ್ದರಿಂದ ಆಕರ್ಷಿತವಾಗಿವೆ ಮತ್ತು ಜನಸಾಮಾನ್ಯರಲ್ಲಿ ಉಂಟಾಗುವ ಕ್ಷುಲ್ಲಕ ಮತ್ತು ಆವೇಶಪೂರಿತವಾದ ಭ್ರಮೆಯ ಸಂಗತಿಗಳಿಂದ ದೂರವಿರಿಸಿದೆ. ಅವರದು ಉನ್ನತವಾದ ಸಂತೋಷ, ಉನ್ನತ ಮಟ್ಟದ ಸಾಮಾಜಿಕ ನೆಲೆಗೆ, ಹೆಚ್ಚಿನ ಶ್ರೀಮಂತಿಕೆಗೆ ಮತ್ತು ರಾಜ್ಯಕ್ಕೆ, ಪರಲೋಕದ ಸಂಪತ್ತಿಗೆ ಮತ್ತು ನಿತ್ಯ ನಿರಂತರವಾದ ದೇವರ ರಾಜ್ಯಕ್ಕೆ ಅವರದು ಉನ್ನತವಾದ ಆಕಾಂಕ್ಷೆಗಳು. ಅವರ ಈ ಆಕಾಂಕ್ಷೆಗಳು ದೈವಿಕ ವಾಗ್ದಾನಗಳಿಂದ ಉತ್ತೇಜಿಸಲ್ಪಟ್ಟಿದ್ದು ಅವುಗಳು ಪವಿತ್ರವಾದ ಆಕಾಂಕ್ಷೆಗಳಾಗಿವೆ ಮತ್ತು ಕರುಣೆ ಮತ್ತು ಉತ್ತಮ ಫಲಗಳಿಂದ ತುಂಬಿಕೊಂಡಿದೆ ಮತ್ತು ಪ್ರೀತಿಯ ದೆಸೆಯಲ್ಲಿ ಕಾರ್ಯ ಸಾಧಿಸುತ್ತದೆ.
ಅದೇ ಸಮಯದಲ್ಲಿ ಈ ಲೋಕದ ಆಕಾಂಕ್ಷೆಗಳು ಸ್ವಾರ್ಥತೆಯ ನೆಲೆಯಲ್ಲಿ ಕಾರ್ಯ ಸಾಧಿಸುತ್ತವೆ. ಥ್ಯಾಂಕ್ ಯು ಸಿಸ್ಟರ್. ನೋಡ್ಬೇಕಾದ್ರೆ ಏನ್ರಿ ದೇವ್ರ ಮಕ್ಕಳದ್ದು ಒಂದು ಯೋಚನೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಏನ್ರಿ ಅವ್ರದ್ದು ಬಂದ್ಬಿಟ್ಟು ಏನ್ರಿ ಮೈಂಡು ಈ ಲೋಕದ ಒಂದು ಸಂಬಂಧಪಟ್ಟಾಗಂತ ಇದರಲ್ಲಿ ಏನ್ರಿ ಆ ಈ ಟ್ರಿಫಲ್ಸ್ ಡಿಲ್ಯೂಷನ್ಸ್ ಇದ್ರಲ್ಲಿ ಏನಾಗಿರ್ಬಾರ್ದು, ಮುಳುಗಿರ್ಬಾರ್ದು ಅಂತ ಹೇಳ್ತಾರೆ. ಅದರ ಏನಪ್ಪ ಅಂದ್ರೆ ಈ ಲೋಕದಲ್ಲಿ ಈ ಸಂತೋಷ ಕೊಡೋದು, ಈ ಸಮಾಧಾನ ಕೊಡೋದು, ಅಥವಾ ಅವ್ರ ಲೈಫಲ್ಲಿ ಒಂಥರ ಖುಷಿ ತರೋಂಥದ್ದು ಏನಪ್ಪ ಅಂದ್ರೆ ಏನ್ರಿ ಅವ್ರಿಗೆ ಪರ್ಸ್ನಲ್ ಏನ್ರಿ ಎಂಜಾಯ್ಮೆಂಟ್ಸ್, ಅದರ ಪರ್ಸ್ನಲ್ ಅಟ್ರಾಕ್ಷನ್ಸ್, ಅದೇನಂತ ಅವ್ರಿಗೆ ಸುಖ ತರೋಂಥದ್ದು ಅದರ ಏನ್ರಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಏನ್ರಿ ಇರೋಂಥದ್ದು ಏನ್ರಿ ಅವ್ರಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಒಂಥರ ಖುಷಿ ಅಲ್ವರ. ಇದು ಲೋಕದಲ್ಲಿ ನಾವು ಏನು ಮಾಡ್ತೀವಿ ನೋಡ್ತೀರಿ, ಎಲ್ಲರೂ ಮದುವೆ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಅದು ಸಿಕ್ಕಾಪಟ್ಟೆ ಖರ್ಚು ಮಾಡೋಂಥದ್ದು, ಒಂದು ಫಂಕ್ಷನ್ಸ್ ಮಾಡ್ಬೇಕಾದ್ರೆ ಏನು ಮಾಡೋದು, ಮಾಡೋಂಥದ್ದು ಅಲ್ವರ ಏನ್ರಿ ಐಶೋ ಆರಾಮ ಅದರ. ಸೊ ಇದು ಲೋಕದಲ್ಲಿ ಅಂತ. ಸೊ ದೇವ್ರ ಮಕ್ಕಳು ಇದಕ್ಕಿಂತ ಗ್ರೇಟ್ ಆಗಿರ್ಬೇಕು ಅಂತಾರೆ. ಗ್ರೇಟ್ ಯಾವುದಲ್ಲಿ ಅಂದರೆ ಗ್ರೇಟ್ನೆಸ್ ಇನ್ ದ ಕಿಂಗ್ಡಮ್ ಮ್ಯಾಟ್ರ್ಗಳಲ್ಲಿ ಅದರ ದೇವರಿಗೆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೇವ್ರ ಮಕ್ಕಳು ಇನ್ನೂ ಏನಾಗಿರ್ಬೇಕಂತೆ, ಇನ್ನೂ ಗ್ರೇಟ್ ಆಗಿರ್ಬೇಕು. ಇವರೇ ಲೋಕದ ವಿಚಾರಗಳಿಗೆ ಇಷ್ಟು ಒಂದು ಖರ್ಚು ಮಾಡ್ತಾರೆ ಅಂದರೆ ನಾವು ಸತ್ಯ ಅಂತೇಳಿ ತಿಳಿದಿರೋಂಥ ದೇವ್ರ ಮಕ್ಕಳು ಇನ್ನೂ ದೇವ್ರಿಗೋಸ್ಕರ ನಾವು ಎಷ್ಟು ಮಾಡಬೇಕು ಅಂತ ಹೇಳ್ತಾರೆ. ಅದೇ ಬೈಬಲ್ ಅನ್ನೋ ವಾಕ್ಯ ಹೇಳ್ತಾರೆ, ನಾವು ರಾಜ್ಯ ವಂಶಸ್ಥರಾದಂಥ ಏನ್ರಿ ಯಾಜಕ ವರ್ಗದವರು ಅಂತ ಹೇಳ್ತಾರೆ. ವಿ ಆರ್ ಎ ಚೂಸನ್ ರಾಯಲ್ ಪ್ರೀಸ್ಟುಡ್ ಅಂತ ಹೇಳ್ತಾರೆ. ಏನಪ್ಪ ಅದು ರಾಯಲ್ ಪ್ರೀಸ್ಟುಡ್ ಅಂತಂದ್ರೆ, ಪ್ರೀಸ್ಟುಡ್ ಅಂದ್ರೆ ಗೊತ್ತು, ಯಾಜಕ ವರ್ಗದವರು. ರಾಯಲ್ ಅನ್ನೇನು, ರಾಯಲ್ ಅನ್ನೇನು ಕಿಂಗ್, ರಾಜ ಅಲ್ವರ, ತುಂಬ ರಾಜ್ಯದಲ್ಲಿರೋಂಥ ಗೌರವದ ಸ್ಥಾನದವರು, ಉತ್ತಮವಾದ ಅಲ್ಲ ಉತ್ತಮವಾದವರು ಅಲ್ವರ. ಇವಾಗ ಎಕ್ಸಾಂಪಲ್ ಮೈಸೂರು ಮಹಾರಾಜ ಹತ್ರ ಹೋಗ್ಬಿಟ್ಟು ನನಗೆ ತೊಂದರೆ ಇದೆ ಅಣ್ಣ, ಸ್ವಲ್ಪ ಏನೋ ಕಷ್ಟ ಇದೆ, ಸಹಾಯ ಮಾಡಿ. ಅವ್ನು ಏನು ಮಾಡ್ತಾನೆ, ಅವ್ನು ಬೊಕ್ಕಸದಿಂದ ದುಡ್ಡು ಎತ್ಕೊಂಡು ಏನು ಮಾಡ್ತಾನೆ, ಕೈ ಕೊಡ್ತಾನೆ. ಹೆಂಗೆ ಕೊಡ್ತಾನೆ, ಚಿಲ್ಲರೆ ಐಟಮ್ಗಳೆಲ್ಲ ಕೊಡ್ತಾನೆ ಅಂದರೆ ಇಲ್ಲ ರೀ. ಅವನು ಮನಸ್ಸಿಗೆ ಹೆಂಗೆ ಧಾರಾಳವಾಗಿದೆಯೋ ಹೊರತು ಹೆಂಗೆ ಐಶ್ವರ್ಯ ಧಾರಾಳವಾಗಿದೆಯೋ ಯಥಾರ್ಥವಾಗಿ ಏನು ಮಾಡ್ತಾನೆ, ಕೊಡೋನಾಗಿರ್ತಾನೆ. ಇದೇ ಥರ ದೇವ್ರ ಮಕ್ಕಳು ಏನಿರಬೇಕು ಅಂದರೆ ದುಡ್ಡು ಕೊಡೋದಲ್ಲ ರೀ, ದುಡ್ಡೆಲ್ಲ ಇಂಪಾರ್ಟೆಂಟು. ಏನು ವಿಚಾರದಲ್ಲಿ ಇರಬೇಕು ಅಂತಂದರೆ ಏನ್ರಿ ಪರಲೋಕದ ರಕ್ಷಣೆ ಸಂಬಂಧವಾಗಿ ನಾವು ಧಾರಾಳವಾಗಿರಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಆಂಬಿಷನ್ಸ್ ಇರಬೇಕು. ಹೆಂಗೆ ಆಂಬಿಷನ್ಸ್ ಇರಬೇಕು, ಏನ್ರಿ ಟಾರ್ಗೆಟ್ಗಳಿರಬೇಕು, ಅದರ ಅಚೀವ್ ಮಾಡೋದಕ್ಕೆ ಮನಸ್ಸಿರಬೇಕು. ಹೆಂಗಿರ್ಬೇಕೆ, ಹೋಲಿ ಆಂಬಿಷನ್ಸ್, ಅದರ ತುಂಬ ಕರುಣೆ ಉಳ್ಳವರು, ತುಂಬ ದಯಾಳುಗಳು, ಒಳ್ಳೆ ಫಲಗಳಿಂದ ತುಂಬಿರುವಂಥ ದೇವ್ರ ಮಕ್ಳು ಏನಾಗಿರ್ಬೇಕು, ಇರಬೇಕು ಅಂತ ಹೇಳ್ತಾರೆ. ಈ ಭೂಲೋಕದಲ್ಲಿ ಎಲ್ಲ ನೋಡೋ ಕೆಲಸಗಳಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ಸೆಲ್ಫಿಶ್ನೆಸ್ ರೀ. ದೇವ್ರ ಮಕ್ಳು ಹೆಂಗಿರ್ಬೇಕಾದ್ರೆ ಆಪೋಸಿಟ್ ಆಫ್ ಸೆಲ್ಫಿಶ್ನೆಸ್ ಇರ್ಬೇಕ್ರಿ ಅಲ್ವರ. ಏನ್ರಿ ಕೊಡೋಂಥವ್ರಾಗಿರ್ಬೇಕು. ಏನೋ ದುಡ್ಡು ಕೊಡೋಂಥರಲ್ಲ, ನಮ್ಮ ಕೊಡುವಂಥ ಫಸ್ಟ್ ಬರೋದು ಮೈಂಡ್ ದುಡ್ಡು. ಈ ದುಡ್ಡನ್ನು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಐತೆ ನೋಡ್ತೀನಿ, ಇದನ್ನೆಲ್ಲ ದೇವರಿಗೆ ಬಿಟ್ಕೊಡೋರಾಗಿರ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ, ಯಾರು ನಾನು ಶಿಷ್ಯನಾಗೋದಕ್ಕೆ ಮನಸ್ಸು ಮಾಡಿದ್ರೆ ತನ್ನ ತಾನೇ ನಿರಾಕರಿಸ್ತೇವೆ. ದೇವ್ರಿಗೋಸ್ಕರ ನಾವು ಎಷ್ಟು ನಿರಾಕರಿಸೋದಕ್ಕೆ, ಮುಖ್ಯವಾಗಿ ನಮ್ಮನ್ನು ನಾವೇ ನಿರಾಕರಿಸೋಕ್ಕೆ ಎಷ್ಟು ರೆಡಿ ಆಗಿದ್ದೀರಿ ಅಲ್ವರ. ಸೊ ಇದು ಏನ್ರಿ ಈ ಆಂಬಿಷನ್ಸ್ ನಮ್ಗೇನಾಗಿರ್ಬೇಕು, ಇರಬೇಕು ಅಂತಾರೆ, ಹೋಲಿ ಆಂಬಿಷನ್ಸ್ ಅಲ್ವರ. ಅಪೊಸ್ಟ್ಲ ಪೌಲ್ಗಿತ್ತಲ್ಲ ನೋಡಿ, ಅಪೊಸ್ಟ್ಲ ಪೌಲ್ಗೆ ಹೆಂಗಿತ್ತು, ಫಿಲಿಪಿಯರ್ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರಲ್ಲ, ಫಿಲಿಪಿಯರ್ ಬರೆದ ಪತ್ರಿಕೆ ಫಿಲಿಪಿಯನ್ಸ್ 3rd ಚಾಪ್ಟರ್ ವರ್ಸ್ 7 and 8. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆನಿಸಿದ್ದೇನೆ. ನೋಡ್ರ, ಇಷ್ಟೇ ಲಾಭವಾಗಿದ್ದೆಲ್ಲವನ್ನೂ ಕ್ರಿಸ್ತ ನಿಮಿತ್ತವಾಗಿ ಏನ್ ಮಾಡಿದೀನಿ, ನಷ್ಟವೆಂದೆನಿಸಿದ್ದೇನೆ. ಅದರ ಎಂತ ಅವರು ದೊಡ್ಡ ಫ್ಯಾಮಿಲಿ ಹುಡ್ದವರು, ಎಂತ ವೆಲ್ ಎಜುಕೇಟೆಡ್, ಅದರ ಎಂತ ರಾಯಲ್ ಎಂತಾರೆ ಫ್ಯಾಮಿಲಿ ಅಂತ ಹೇಳ್ಬೋದ್ರಿ. ಅದರ ಸಿಕ್ಕಾಬಿಡ ದುಡ್ಡಿರೋರು ಅದರ. ಸೊ ಎಂತಾರೆ ತುಂಬಾ ಭಯಭಕ್ತಿ ದೇವ್ರ ಮೇಲೆ. ಇವೆಲ್ಲ ಅಪೊಸ್ಟ್ಲ ಪೌಲ್ಗೆ ಲಾಭ ರೀ. ನಾವೇನು ಮಾಡ್ತೀರಿ, ಇವೆಲ್ಲ ಇರ್ಬೇಕಾರೆ ದುಡ್ಡು ಗಿಡ್ ಬರ್ತಾರೆ ಅಂತಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಏನು ಹೇಳ್ತಾರೆ ಹಾಗೆ ಮಾಡ್ಕೊಂಡು ಬಿಡಪ್ಪ, ನಮ್ಮ ದುಡ್ಡು ಬರ್ತದೆ, ದುಡ್ಡು ಬರೋಕೆ ಏನು ಮಾಡೋಣ, ಸ್ವಲ್ಪ ಸೈಲೆಂಟ್ ಆಗಿರೋ, ದುಡ್ಡು ಮೇಲೆ ಏನು ಮಾಡೋಣ ಆಮೇಲೆ ಬೇಕಾರೆ ಅಲ್ವರ. ಚೇಂಜ್ ಮಾಡ್ತಿರಲ್ಲ. ಎಕ್ಸಾಂಪಲ್ ಪ್ರಾಪರ್ಟಿ ವಿಚಾರಗಳಲ್ಲಿ ಇವೆಲ್ಲ ಬರ್ತಾರೆ ನೋಡ್ತೀರಿ, ಸೈಲೆಂಟ್ ಆಗಿರ್ತಾರೆ. ಪ್ರಾಪರ್ಟಿ ದುಡ್ಡು ಬರುತ್ತೆ, ದುಡ್ಡು ಬಂದಮೇಲೆ ಏನು ಮಾಡ್ಬಿಡ್ತಾರೆ, ಚೇಂಜ್ ಆಗಿಬಿಡ್ತಾರೆ ಅಲ್ವರ. ಅವ್ರು ಇವ್ರಿಗೆ ಸಂಬಂಧ ಇರಲ್ಲ, ಆ ಥರ ಆಗ್ಬಿಡ್ತಾರೆ ನೋಡ್ತೀನಿ ಅಲ್ವರ. ಅದಕ್ಕೆ ಹೇಳ್ತಾರೆ ಇವೆಲ್ಲ ಲಾಭ, ಇವೆಲ್ಲ ಗೇನ್ ಆಗಿರೋದು ಅಪೊಸ್ಟ್ಲ ಪೌಲ್ಗೆ. ಇವೆಲ್ಲವನ್ನು ಕ್ರಿಸ್ತ ನಿಮಿತ್ತವಾಗಿ ಮಾಡಂತೆ ನಷ್ಟವೆಂದು ಎಣಿಸಿದ್ರಂತೆ ಅಲ್ವರ. ಆಮೇಲೆ ನೆಕ್ಸ್ಟ್ ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ನೋಡ್ರ, ಆತನ ಓದಿಂಟಿ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು
ಅದನ್ನು ಕಸವೆಂದು ಎಣಿಸುತ್ತೇನೆ. ನೋಡ್ರ, ಎಲ್ಲವನ್ನ ಕಳ್ಕೊಂಡು ಏನ್ ಮಾಡ್ತದೆ? ಕಸವೆಂದು ಕಸವನ್ನು ಎಣಿಸಿ ಅಂತಂದ್ರ ಆ ಮೈಂಡು ನಮಗೇನಾಗಿರ್ಬೇಕು? ನಮಗಿರ್ಬೇಕ್ರಿ ಮೈಂಡು. ಎಲ್ಲವನ್ನೂ ಕ್ರಿಸ್ತನ್ಗಾಗಿ ಕಸವನ್ನು ಎಣಿಸೋದಕ್ಕೆ ಏನಾಗಿರ್ಬೇಕ್ರಿ? ಆ ಮನಸ್ಸು ನಮ್ಗೇನಾಗಿರ್ಬೇಕು? ಇರ್ಬೇಕು. ಇದು ನೂತನ ಸೃಷ್ಟಿಯ ಮನಸ್ಸು. ಇದೇ ರಿಯಲ್ ಕಾನ್ಸಿಕ್ರೇಟೆಡ್ ಆಗಿದ್ರಂಥ ಗುಣಲಕ್ಷಣಗಳು ಹೆಂಗಪ್ಪ ಕಂಡುಹಿಡಿಬೋದು ಅಂದರೆ, ಸೆಲ್ಫಿಶ್ನೆಸ್ ಇರಲ್ಲ ನೋಡ್ರಿ ಅಂತೀನಿ. ದಿಟ್ ಈಸ್ ಎ ಬ್ಯೂಟಿಫುಲ್ ಸೈನ್. ಯಾರಲ್ಲಿ ಸೆಲ್ಫಿಶ್ನೆಸ್ ಇರ್ತದೋ ಅವಾಗ ಅರ್ಥ ಮಾಡ್ಕೊಬೋದು ಏನಂತಂದ್ರೆ, ದಿಸ್ ಈಸ್ ನಾಟ್ ಕಾನ್ಸಿಕ್ರೇಟೆಡ್ ಲಕ್ಷಣ. ನೋಡಿ, ಯಾಕೋಬನು ಒಂದು ವಾಕ್ಯ ಬರ್ತದೆ. ಯಾಕೋಬು 3ನೇ ಅಧ್ಯಾಯ 14th verse 15th verse ಓದಿ. ಆದರೆ ತೀಕ್ಷ್ಣವಾದ ಮದ್ಯವು ಓದಿ ಆಂಟಿ. ಆದರೆ ತೀಕ್ಷ್ಣವಾದ ಮದ್ಯವು ಓದಿ 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 ಓದಿ. ಆದರೆ ತೀಕ್ಷ್ಣವಾದ ಮತ್ಸರು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ನೋಡ್ರ, ಅದು ಮೇಲೆ ಏನ್ರಿ ಇವೆಲ್ಲ ಏನ್ತಾರೆ? ಹೇಳ್ತಾರೆ ಬಿಟರ್ ಎನ್ವಿಂಗ್ ಸ್ಟ್ರೈಫ್ ಇನ್ ಹಾರ್ಟ್ಸ್. ಇವೆಲ್ಲ ನಿಮ್ಮ ಮನ್ಸಲ್ಲಿ ಇತ್ತು ಅಂತಂದ್ರೆ ನೀವು ಹೊಗಳ್ಕೊಂಬಿಟ್ರಪ್ಪ, ಏನೋ ದೇವ್ರ ಮಕ್ಕಳು ಕಾನ್ಸಂಟ್ರೇಷನ್ ಮಾಡ್ಕೊಂಬಿಡಿವಲ್ಲ ನಮ್ಮಲ್ಲಿ ಇದೆ ಅಂತ ಅಂದ್ಬಿಟ್ಟಲ್ವರ, ಏನಂತ ದಿಸ್ ಇಸ್ ಬ್ಯಾಡ್ ಸೈನ್. ನೆಕ್ಸ್ಟ್ ಹೇಳ್ಕೊಂಡಿರ್ತೀವಿ ನಮ್ಮಲ್ಲಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ. ನೋಡ್ರ, ಅದು ಇದು ಮೇಲಿಂದ ಬರೋಂತ ಜ್ಞಾನ ಜ್ಞಾನವಲ್ಲ. ಅಲ್ಲ, ಭೂಲೋಕದ ಸಂಬಂಧವಾದದ್ದು, ಪರಲೋಕದ ದೇವರಿಂದ ಜ್ಞಾನವಂತದಲ್ಲ. ಅಂದ್ರೆ ದಿಸ್ ಇಸ್ ನಾಟ್ ಆಫ್ ಗಾಡ್ಸ್ ಹೋಲಿ ಸ್ಪಿರಿಟ್. ಭೂಲೋಕದ ಸಂಬಂಧವಾದದ್ದು. ಆಮೇಲೆ ಪ್ರಾಕೃತ ಭಾವವಾದದ್ದು, ಹ್ಮ್. ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಅಂಡರ್ಲೈನ್ ಮತ್ಸರವು ಮಾಡ್ಕೊಳ್ರಿ. ದೆವ್ವಗಳಿಗೆ ಮತ್ಸರವು ಹ್ಮ್. ನೋಡ್ರ, ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. ಅದರ ಪ್ರಾಕೃತವಾದದ್ದೆಲ್ಲ ಏನ್ರಿ ಈ ಪ್ರಪಂಚ ದೇವರು ಅದರ ಆ ದೆವ್ವಗಳಿಗೇನ್ರಿ ಸಂಬಂಧಪಟ್ಟಿರೋಂಥದ್ದು. ಸೆಲ್ಫಿಶ್ನೆಸ್. ಆಮೇಲೆ ನೆಕ್ಸ್ಟ್ ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧ ನೀಚ ಕೃತ್ಯಗಳು ಇರುವವು. ಅಂಡರ್ಲೈನ್ ಮಾಡ್ಕೊಳ್ರಿ. ಮತ್ಸರವು ಪಕ್ಷಭೇದ, ಅದರ ಪಾರ್ಶಿಯಾಲಿಟಿ, ಅವ್ರು ಬೇಕು ಇವ್ರು ಬೇಡ, ಅದರ ಏನ್ರಿ ಇವಾಗ ಏನಂತ ಕಾಂಗ್ರೆಸ್ ಕಂಡ್ರೆ ಬಿಜೆಪಿ ಆಗಲ್ಲ, ಬಿಜೆಪಿ ಕಂಡ್ರೆ ಕಾಂಗ್ರೆಸ್ ಆಗಲ್ಲ. ಅದೆಲ್ಲ ಏನಿರ್ತದಂತೆ? ಫುಲ್ ಅಟರ್ ಕನ್ಫ್ಯೂಷನ್. ಪಾರ್ಲಿಮೆಂಟಲ್ಲಿ ಜನರಿಗೆ ಏನು ಬೇಕಾ ಡಿಸ್ಕಸ್ ಮಾಡ್ರಿ ಅಂತಂದ್ರೆ ಇವನು ಹಿಂಗೆ ಅವನ ಹಿಂಗೆ ಇವನಿಗೆ ಇದೇ ಡಿಸ್ಕಸ್ ಮಾಡೋದು. ನ್ಯೂಸ್ ಹಾಕ್ಬಿಟ್ಟು ನ್ಯೂಸಲ್ಲಿ ಏನು ನೋಡೋಣ ಅಂತಂದ್ರೆ ಬರೀ ಅವ್ರ ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್, ಇವ್ರ ಮೇಲೆ ಕಂಪ್ಲೇಂಟ್. ಅಲ್ಲಪ್ಪ, ಜನಗಳ ಕಂಪ್ಲೇಂಟ್ ಯಾವಾಗಪ್ಪ ನೀವು ಕೇಳೋದು ಅಂದರೆ ಯಾರು ಕೇಳೋರಿಲ್ಲ. ಅದಕ್ಕೆ ಹಿಂಗಾಗ್ಬಿಟ್ಟು ಹೊಂಟಿದ್ದೀನಿ. ಅದಕ್ಕೆ ಹೇಳ್ತಾರೆ ಸೆಲ್ಫಿಶ್ನೆಸ್. ಅಲ್ಲಿ ಇಂಗ್ಲೀಷಲ್ಲಿ ಬರ್ತಾ ಹೊಂಟಿದ್ದೀನಿ. ಏನು ಹೇಳ್ತಾರೆ ಏನ್ರಿ? ಸೆನ್ಶುಯಲ್ ಡೆವಿಲಿಶ್ ಅದರ ಏನು ಇವೆಲ್ಲ ಸೆಲ್ಫಿಶ್ ಕ್ಯಾರೆಕ್ಟರ್. ಜೆಫೇನಿಯಾ 3:8. ಜೆಫೇನಿಯಾ 3:8. 1 ಮಿನಿಟ್. 3:9 ಸಾರಿ. ಗೊತ್ತಿರ ಯಾರಾದ್ರ? ಆಗ ಎಲ್ಲರೂ ಒಂದೇ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗಗಳವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧಿ ಮಾಡುವೆನು. ಒಂದು ನಿಮಿಷ ರೀತಿ. ಒಂದು ನಿಮಿಷ. ಓಕೆ, ಐಸಯ 11:15 ಹೋದ್ರಿ ಯಾರಾದ್ರ? ಐಸಯ 11:15. ಆಮೇಲೆ ಯಾರೋ ಇಂಗ್ಲೀಷ್ ಬೈಬಲ್ ತೆಗಿರಿ. ಐಸಯ 11:15 ನೋಡ್ರಿ ಯಾರಾದ್ರ? ಆಗ ಯೆಹೋವನು ಐಗುಪ್ತ ಸಮುದ್ರದ ಕೊಲ್ಲೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವನು. ಏಫ್ರಟಿಸ್ ನದಿಯ ಮೇಲೆ ಕೈ ಜಾಡಿಸಿ ತನ್ನ ಬಿಸಿ ಗಾಳಿಯಿಂದ ಅದನ್ನು 7 ತೊರೆಗಳನ್ನಾಗಿ ಒಡೆದು ಜನರ ಕೆರೆಮೆಟ್ಟಿ ದಾಟುವಂತೆ ಮಾಡುವನು. ಓಕೆ, ಸರಿ. ಇದು ನಮ್ಮ ಇಂಗ್ಲೀಷಲ್ಲಿ ಕಾಣೋದು ಬರಲಿಲ್ಲ. ಯಾರು ತಮಿಳ್ ಇಲ್ಲ ಅಂದರೆ ಇಂಗ್ಲೀಷಲ್ಲಿ ಓದ್ತೀರಾ? ತಮಿಳ್ ಯಾರ ಹತ್ರ ಇದೆಯಾ? ತಮಿಳ್ ಯಾರ ಹತ್ರ ಇಲ್ಲ. ಸರಿ, ಇಂಗ್ಲೀಷ್ ಯಾರು ಓದ್ರಾ? ಪ್ರಸನ್ನ ಬುದರ್. And the Lord shall utterly destroy the tongue of the Egyptian sea, and ಸಾಕು with ಸರ್. ನೋಡ್ರ, ಲಾರ್ಡ್ ಶಲ್ ಅಟರ್ಲಿ ಡಿಸ್ಟ್ರಾಯ್ ದ ಟಂಗ್ ಆಫ್ ದ ಈಜಿಪ್ಷಿಯನ್ ಸಿ ಅಂತ ಹೇಳ್ತಾರೆ. ಸಮುದ್ರ ಅಂದ್ರೆ ಅಲ್ಲೋಕುವಂಥ ಜನಗಳು, ಐಗುಪ್ತ ದೇಶ ಅಂದರೆ ಲೋಕ ಅಂದ್ರೆ ಏನ್ರಿ? ಅಲ್ಲೋಲಕುವಂಥ ಲೋಕದ ಜನಗಳ ನಾಲಿಗೆ ಅಂದೇನ್ರಿ? ಏನ್ರಿ ಟಂಗ್ ಅಂದೇನೋ? ಟಂಗನ್ನು ಬೈಬಲ್ ಅರ್ಥ ಏನೋ?
ನಾಲ್ಗೆ ಬ್ರದರ್. ಆ ನಾನು ಮಾತುಗಳು. ಇವಾಗ ಕಲ್ತಿದ್ ನೋಡ್ರಿ ನಾಲ್ಗೆ. ಅದು ಸ್ಕೂಲಲ್ಲಿ ಬೈಬಲ್ ಆತ್ಮಿಕ ಅರ್ಥ ಹೇಳಿ, ನಾಲ್ಗೆ ಏನು? ಮಾತುಗಳು ಬ್ರದರ್. ಮಾತುಗಳು, ಭಾಷೆ. ಮಾತು ಓಕೆ. ಅಲ್ವರ? ಈ ಲೋಕದಲ್ಲಿ ಭಾಷೆ ಇದೆ. ದ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್ ಏನಪ್ಪ? ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್ ಲೋಕದಲ್ಲಿ ಏನ್ ಭಾಷೆ ಇದೆ? ಹಾ, ಯಾರಿಗಾರು ಕಷ್ಟ ಇದೆ, ಕೊರತೆ ಇದೆ, ದುಡ್ಡಿನ ಅವಶ್ಯಕತೆ ಇದೆ, ಅಣ್ಣ ಅಮ್ಮ ಅಕ್ಕ ತಾಯಿ ದಯವಿಟ್ಟು ಪ್ಲೀಸ್ ನಂಗೆ ಸಹಾಯ ಮಾಡಿ, ತುಂಬ ಕೊರತೆ ಇದೆ, ಅಯ್ಯೋ ನನಗೆ ಕೆಲಸ ಇದೆ, ಆ ಕೆಲಸದ ಬರ್ತಾರೆ ಸಂಬಳ ಸಾಲ್ತಾ ಇಲ್ಲ, ದಯವಿಟ್ಟು ನನಗೆ ಒಂದು 10,000 ರೂಪಾಯಿ ಬೇಕು, ನಂಗೆ ದಯವಿಟ್ಟು ಹೆಲ್ಪ್ ಮಾಡಿ, ಯಾರೋ ಕಷ್ಟದಲ್ಲಿದ್ದಾರೆ, ನಮ್ಮ ತಾಯಿಯವ್ರಿಗೆ ಹಿಂಗಾಗಿದೆ ಹಂಗಾಗಿದೆ, ಕ್ಯಾನ್ಸರ್ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ, ಹೆಲ್ಪ್ ಮಾಡಿದೆ, ಯಾರು ಬಂದು ರೋಡಲ್ಲಿ ಬಂದು ನಿಮ್ಮ ಹತ್ರ ಕೇಳಿದ್ರೆ ನೀವು ಕೊಡ್ತೀರಾ ದುಡ್ಡು? ಕೊಡ್ತೀರೋ ಇಲ್ವೋ? ಇಲ್ಲ ಬ್ರದರ್ ಕೊಡಲ್ಲ. ಕೊಡಲ್ಲ. ಬ್ರದರ್ ನೀವು ಕೊಡಲ್ಲ. ಲೋಕದವರಾಗಿದ್ರು ಕೊಡಲ್ಲ, ಕರೆಕ್ಟಾ? ನಾವು ಲೋಕದವರಾಗಿದ್ರೆ ನಾವು ಕೊಡೋದಿಲ್ಲ, ಬೈಬಲ್ ಕೊಡಲ್ಲ ಬಿಡ್ರಿ. ಸರಿ, ಇವಾಗ ಇದನ್ನೇ ನೆಕ್ಸ್ಟ್ ಇನ್ನೊಂದು ಥರ ಥಿಂಕ್ ಮಾಡೋಣ. ಅವನೇ ಬರ್ತಾನೆ ಇವಾಗ, ಮಾರ್ಕೆಟ್ ಮಾಡ್ತಾನೆ ನಿಮಗೆ. ಸರ್ ಒಳ್ಳೆ ಆಫರ್ ಇದೆ ಸರ್, ಸಕ್ಕಾಪಟ್ಟೆ ಭಯಂಕರ ಚೀಪ್ ನೋಡಿ ಸರ್, ಇದು ಆಫರು, ಇದು ಯಾವಾಗೂ ಸಿಕ್ಕಲ್ಲ ಸರ್, ಇದು ಒನ್ ಟೈಮ್ ಲೈಫ್ ಟೈಮ್ ಆಫರು, 1,00,000 ಐಟಮ್ ಸರ್, ಇದು 1,00,000, ಇದು ಜಸ್ಟ್ ನಿಮಗೆ 5,000 ರೂಪಾಯಿ ಕೊಡ್ತಾ ಇದ್ದೀನಿ, ಇಮ್ಮಿಡಿಯೇಟಾಗಿ ಸ್ಪಾಟಲ್ಲಿ ಏನು ಮಾಡ್ತೀನಿ, ಡೆಲಿವರಿ ಮಾಡ್ತೀನಿ ಸರ್ ಅಂತೆಲ್ಲ ನಿಮಗೆಲ್ಲ ತಲೆ ಕೆಡಿಸ್ಬಿಟ್ಟು ಅದು ಆ ಒಂದು ಐಟಮ್ಗೆ ಎಲ್ಲ ಹೇಳ್ಬಿಟ್ಟು ನಿಮ್ಮ ಹತ್ರ ಒಂದು QR ಕೋಡಲ್ಲಿ ಅಥವಾ ಒಂದು ಮೊಬೈಲಲ್ಲಿ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಡೆಲಿವರಿನೇ ಮಾಡಿದ್ರೆ ನಮ್ಗೆ ಹೆಂಗಿರ್ತದೆ? ನಮ್ಗೆ ಯಾಮಾರಿಸ್ದಂಗಿರ್ತಾರೆ ಅಲ್ವರ? ಅವ್ನು ನೋಡಿ, ನಮ್ಮ ಹತ್ರ ನೇರವಾಗಿ ಕೇಳೋದನ್ನ ನಾವು ಕೊಡದಿರೇ ಇದ್ದವಾಗ ಅಡ್ಡದಾರಿ ಹಿಡಿತಾನೆ. ಇವತ್ತು ಲೋಕದಲ್ಲಿ ಇರೋದೇ ಅದು, ಎಲ್ಲ ಕೊಟ್ಬಿಟ್ಟು ಅಡ್ಡದಾರಿ. ಎಲ್ಲ ಕಡೆ ಫೈನಾನ್ಷಿಯಲ್ ಫ್ರಾಡ್ಸ್ ನಡೀತಾ ಇದೆ ಅದರ ಏನ್ರಿ, ಎಲ್ಲ ಬಂದ್ಬಿಟ್ಟು ಆನ್ಲೈನು ಏನ್ರಿ ಡಿಸೆಪ್ಷನ್ಸ್ಗಳು, ಆ ಸ್ಕ್ಯಾನ್ ಮಾಡಿ, ಈ ಸ್ಕ್ಯಾನ್ ಮಾಡಿ, ಇದು ಮಾಡಿ, ಅದು ಮಾಡಿ, ಲಿಂಕ್ ಕ್ಲಿಕ್ ಮಾಡಿ, ನಿಮ್ಗೆ ಏನಾಗ್ತಾರೆ, ಇಷ್ಟು ಬರ್ತಾರೆ ರಿವಾರ್ಡು ಅಂತ. ನಾವಾಗ ಏನು ಮಾಡ್ತಾರೆ, ಮನುಷ್ಯ ಆಸೆಯಿಂದ ಕ್ಲಿಕ್ ಮಾಡ್ತಾ ನೋಡಿರ್ತೀನಿ. ಏನಕ್ಕೆ? ಅವ್ನು ಸೆಲ್ಫಿಶು, ಕಷ್ಟಪಟ್ಟು ದುಡಿಯೋಕೆ ಅವ್ನಿಗೆ ಮನಸ್ಸಿಲ್ಲ ನೋಡಿರ್ತೀನಿ. ಸೊ ಸೆಲ್ಫಿಶ್ನೆಸ್, ದ ಟಂಗ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ಭಾಷೆ ಯಾವುದಪ್ಪ ಅಂದರೆ ಸ್ವಾರ್ಥತನ ಅಲ್ವರ? ಈ ಸ್ವಾರ್ಥತನದಿಂದಾನೇ ಈ ಲೋಕದಲ್ಲಿ ಇಷ್ಟು ಪ್ರಾಬ್ಲಮ್ ಆಗಿರೋದು ಅಲ್ವರ? ಈ ಟಂಗ್, ಈ ನಾಲ್ಗೆನ ಏನು ಮಾಡ್ತಾರಂತೆ? ದೇವರು ನಾಶ ಮಾಡ್ತಾರಂತೆ ಅಲ್ವರ? ಇದೇ ಸೆಲ್ಫಿಶ್ನೆಸ್ ಆಫ್ ದಿಸ್ ವರ್ಲ್ಡ್, ಈ ಭಾಷೆ. ಇವಾಗ ಏನು ಭಾಷೆ ಕೊಡ್ತಾರೆ? ಜೆಫೇನಿಯಲ್ಲಿ ಓದಿದ್ರಲ್ಲ, ಇವಾಗ ಇಂಗ್ಲೀಷಲ್ಲಿ ಓದಿರ್ತೀನಿ. ಜೆಫೇನಿಯಾ ತಮಿಳಲ್ಲಿ ಯಾರಿದ್ರೆ ಓದಿ, ಇಲ್ಲ ಅಂತಂದ್ರೆ ಜೆಫೇನಿಯಾ 3:9 ಓದ್ರಿ. ಓದ್ರಿ ಜೆಫೇರಿಯಾ 3:9. ನಾನೇ ಓದ್ಬಿಡ್ಲಾ? ಕನ್ನಡ ಓದ್ಲಾ ಬ್ರದರ್? ಇಂಗ್ಲೀಷ್ ಕನ್ನಡ ಓದೋದಿಲ್ಲ ಅವಾಗೆ, ಅದ್ರಲ್ಲಿ ಬರಲಿಲ್ಲ ಅದಕ್ಕೆ. ಓದಿ What then ತಮಿಳಲ್ಲಿ will ಓದಿಲ್ಲ brother? ಫಸ್ಟ್ ಇಂಗ್ಲೀಷ್ ಓದ್ಬಿಡ್ತಾಳೆ, ಆಮೇಲೆ ತಮಿಳು ಓದಿ ಕಾರ್ತಿಕ್. For then will I turn to the people a pure language, that they may all call upon the name of the Lord, to serve him with one consent. ಒನ್ ಕನ್ಸೆಂಟ್ ಅದರ ಏನಂದ್ರೆ, ನಾನು ಆಮೇಲೆ ಒಂದು ಶುದ್ಧವಾದ ಭಾಷೆನ ಜನಗಳಿಗೆ ಕೊಡ್ತೀನಿ. ಬಂದ್ರೆ ಕಾರ್ತಿಕ್ ತಮಿಳು ಓದಿ ನೋಡೋಣ. அப்பொழுது ஜனங்கள் எல்லாரும் கர்த்தருடைய நாமத்தை தொழுது கொண்டு ஒருமனப்பட்டு அவருக்கு ஆராதனை செய்யும்படிக்கு நான் அவர்கள் பாஷை சுத்தமான பாஷையாக மாற பண்ணுவேன். ನೋಡ್ರ, ಭಾಷೆ ಸುತ್ತಮಾನ ಭಾಷೆಗೆ ಮಾರ್ಪಾಡು ಪಣ್ಣುವೇನ್. ಅದರ ಸುತ್ತಮಾನ ಭಾಷೆ ಏನರ್ಥ ಐತಲ್ಲ, ಭಾಷೆ ಈ ಸೆಲ್ಫಿಶ್ ಭಾಷೆ ತೆಗೆದ್ಬಿಟ್ಟು ಶುದ್ಧವಾಗಿರೋ ಭಾಷೆ ಅದಪ್ಪ, ದ ಲ್ಯಾಂಗ್ವೇಜ್ ಆಫ್ ಲವ್ ಅಂತ ಹೇಳ್ತಾರೆ. ಇದನ್ನ ಯಾವಾಗ ತರ್ತಾರೋ ಎಲ್ಲರೂ ಒಂದು ಮನಸ್ಸಿಂದ ಏನು ಮಾಡ್ತಾ ಇದ್ದಾರೆ, ದೇವ್ರನ್ನ ಆರಾಧಿಸ್ತಾರೆ. ಅಂದರೆ ಎಲ್ಲರಿಗೂ ಒಂದೇ ಗುರಿ ಇರ್ತದೆ, ಒಂದೇ ಏಮ್ ಇರ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾರೆ ಯಾವ ಗೊತ್ತಾ? ಏನ್ರಿ, ಕೊರೋನಾ ರೀ. ಲಾಕ್ಡೌನ್ ಆಗೋಯ್ತು ಅಲ್ರ ಏನ್ರಿ, ಎಲ್ಲರಿಗೂ ಮನೇಲಿ ಲಾಕ್ಡೌನ್ ಮಾಡ್ಬಿಟ್ರು ಅದರ ಏನ್ರಿ. ಮನೆಗೆ ದುಡ್ಡಿದ್ದವ್ರು ಓಕೆ ಏನ್ರಿ, ಕೆಲಸ ಸ್ವಲ್ಪ ಸಂಬಳ ಬಂದವ್ರಿಗೆ ಓಕೆ, ಸ್ವಲ್ಪ ಸೇವಿಂಗ್ಸ್ ಇಟ್ಟಿರೋರು ಓಕೆ. ದುಡ್ಡು ಏನ್ರಿ ಹಣಕಾಸು ಏನೂ ಇಲ್ದಿರೋರು, ರೋಡಲ್ಲಿ ಬಿದ್ದವ್ರ ಗತಿ ಏನು ಅಲ್ವರ? ಅವಾಗ ಎಷ್ಟೋ ಜನಗಳು ಏನು ಮಾಡಿದ್ರು, ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಹೆಲ್ಪ್ ಮಾಡೋಕೆ ಏನು ಮಾಡೋದು ಶುರು ಮಾಡಿದ್ರು ಅಲ್ವರ? ಏನು ಮಾಡಿದ್ರು, ಅಡುಗೆಗಳ ಮಾಡೋದು ಅದರ, ಪ್ಯಾಕ್ ಮಾಡಿ ತೊಗೊಂಡೋಗಿ ಕೊಡೋದು, ಇಲ್ಲಾಂದ್ರೆ ಏನ್ರಿ ಮನೆ ಹತ್ರನೋ ಇಲ್ಲ ಅಂಗಡಿ ಹತ್ರನೋ ಏನು ಮಾಡೋದು ಏನ್ರಿ, ಅಡುಗೆಗಳು ಮಾಡೋದು, ಬಂದವ್ರಿಗೆಲ್ಲ ಏನು ಮಾಡೋದು, ಫ್ರೀಯಾಗಿ ಕೊಡ್ತಾ ಇದ್ದೋ ಅದರ. ಇದನ್ನ ಅವಾಗ ಮಾತ್ರ ಯಾಕೆ ಮಾಡಿದ್ರು? ಯಾಕಪ್ಪ ಅಂದರೆ ಏನ್ರಿ, ಅವರು ಇದನ್ನ ಎಲ್ಲ ದಿನ ಮಾಡೋದಕ್ಕೆ ಆಗಲ್ಲ. ಈ ಥರ ಎಲ್ಲ ದಿನದಲ್ಲಿ ಫ್ರೀಯಾಗಿ ಅನಿಸ್ತಾ ಕೂತ್ಕೊಂಡ್ರೆ ಇಡೀ ಸಿಟಿನೇ ಏನಂತ ದೂರ ನಿಂತ್ಕೊಂಡ್ಬಿಡ್ತಾರೆ. ನಿಂತ್ಕೊಂಡ್ರು ಕೊಡೋಕ್ಕೆ ಸಾಧ್ಯ ಅಂದರೆ ಆಗಲ್ಲ. ಸನ್ನಿವೇಶ ಹಂಗಿದೆ, ಲಿಮಿಟೆಡ್ ಪೀಪಲ್ ಇರಬೇಕು. ಲಿಮಿಟೆಡ್ ಪೀಪಲ್ಗೆ ಯಾರಿಗೆ ಕರುಣೆ ನೋಡಿಸ್ಬೇಕು ಅವ್ರು ಮತ್ತೆ ಕರುಣೆ ನೋಡ್ಸೋದಕ್ಕೆ ಏನಿದೆ ಅವಕಾಶ ಇರೋದ್ರಿಂದ ಜನಗಳು ಅದನ್ನ ಧಾರಾಳವಾಗಿ ಏನ್ರಿ ಮಾಡಿದ್ರಿ.
ಅಲ್ವರ. ಕಮ್ಮಿ ಜನಗಳಿದ್ರು, ಇವತ್ತು ಕಮ್ಮಿ ಫಂಡ್ಸ್ ಇತ್ತು. ಆ ಕಮ್ಮಿ ಫಂಡ್ಸಲ್ಲಿ ಲಿಮಿಟೆಡ್ ಪೀಪಲ್ ಮಾಡೋದಕ್ಕೆ ಏನಾಯ್ತು ಅವ್ರಿಗೆ ಅನುಕೂಲ ಆಯಿತು. ಇವಾಗ ಮಾಡೋಕ್ಕಾಗ್ತದ? ಆಗಲ್ಲ. ಅವಾಗ ಏನು ಮಾಡಿದ್ರು ದೇವರು? ಭಾಷೆನ ಚೇಂಜ್ ಮಾಡಿದ್ರು. ಏನು ಭಾಷೆ? ದ ಲ್ಯಾಂಗ್ವೇಜ್ ಆಫ್ ಲವ್. ಅದರ ಅವಾಗ ಭಾಷೆಗೆ ಇರಬೇಕಾ? ನೀನು ತಮಿಳವನಾಗಿರಲಿ, ತೆಲುಗುವನಾಗಿರಲಿ, ಮರಾಠಿ ಆಗಿರಲಿ, ಗುಜರಾತಿ ಆಗಿರಲಿ, ಅದರ ಹೊಟ್ಟೆ ಹಸಿವಿಗೆ ಸಹಾಯ ಬೇಕು. ಕಾಯಿಲೆಯಲ್ಲಿ ಇದೆಯಾ? ಕಾಯಿಲೆ ಏನು ಮಾಡಬೇಕು? ಟ್ರೀಟ್ಮೆಂಟ್ ಕೊಡಬೇಕು. ಬಟ್ಟೆ ಇಲ್ವಾ? ಬಟ್ಟೆ ಕೊಡ್ಬೇಕು. ಇದು ಯಾವ ಲ್ಯಾಂಗ್ವೇಜ್ ಬೇಕು? ಯಾವ ಭಾಷೆನೂ ಬೇಕಲ್ಲ. ಬಾಯಾರಿಕೆ ಇದ್ದವಂಗೆ ಏನು ಮಾಡ್ಬೇಕು? ನೀರು ಕೊಡಬೇಕು. ಇದಕ್ಕೇನಪ್ಪ ಭಾಷೆ ಬೇಕು? ಅದರ ಏನೋ ಲ್ಯಾಂಗ್ವೇಜ್ ಬೇಕಾಗಿದೆ ಅಂದರೆ ಇಲ್ಲ ರೀ. ಅದರ ಎಲ್ಲ ಸೈನ್ ಲ್ಯಾಂಗ್ವೇಜಲ್ಲಿ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ದಟ್ ಈಸ್ ದ ಮೇನ್ ಲ್ಯಾಂಗ್ವೇಜ್. ಅದನ್ನ ಏನು ಮಾಡಿದ್ರು? ವ್ಯಕ್ತಪಡಿಸಿ ಶುರು ಮಾಡಿದ್ರು ಅಲ್ವರ. ಅದಕ್ಕೆ ಅವಾಗೆಲ್ಲರೂ ಒಂದು ಮನಸ್ಸಿಂದ ಏನು ಮಾಡಿದ್ರು? ಈ ಕೆಲಸನ ಮಾಡಿದ್ರು ನೋಡ್ತೀವಿ. ಯಾವ ಕೆಲಸನ? ಒಂದು ಮನಸ್ಸಿಂದ ಧಾರಾಳಗೆ ಮತ್ತೊಬ್ರಿಗೇನ್ರಿ ಸಹಾಯ ಮಾಡೋ ಅಂಥ ಕೆಲಸ ಮಾಡಿದ್ರು ಅದರ. ಇವಾಗ ಈ ಥರ ಇಡೀ ಲೋಕ ಏನ್ರಿ ಒಂದು ಮನಸ್ಸಿಂದ ಚೇಂಜ್ ಆಗಬೇಕು ಅಂದರೆ ದೇವ್ರೇನು ಮಾಡಬೇಕು? ಅವ್ರ ನಾಲ್ಗೆ ಇದೆಲ್ಲ ಅದರ ಅದನ್ನ ಏನು ಮಾಡಬೇಕು? ಇವಾಗ ಚೇಂಜ್ ಮಾಡೋಕೆ ಆ ನಾಲ್ಗೆನ ಚೇಂಜ್ ಮಾಡಬೇಕು ನೀನು ಅದರ. ಇವಾಗ ಒಬ್ಬ ದೊಡ್ಡ ಕೋಟ್ಯಾಧಿಪತಿ ಮದುವೆ ಮಾಡ್ತಾನೆ ರೀ. ಅದರ ನಮಗೆ ಗೊತ್ತು, ನೋಡಿದಿರಲ್ಲ, ಕೋಟ್ಯಾಧಿಪತಿ ಮದುವೆ ಮಾಡವನೇ ಏನೋ ಎಷ್ಟೋ ಸಾವಿರ ಕೋಟಿ ಖರ್ಚು ಮಾಡಿದ್ದಾನೆ. ಅದರ ನಾವು ಜಸ್ಟ್ 5,000 6,000 ಕೋಟಿ ಎಲ್ಲ ಬೆಸಾಕಪ್ಪ ಅಂತಂತಾರೆ. ಅದರ 7 ಜನಕ್ಕೆ ಊಟ ಮಾಡೋರು, 7 ಜನಕ್ಕೆ ಊಟ ಹಾಕ್ಸೋರು. ಏನು ಊಟಗಳು ಎಲ್ಲ ಚಿನ್ನದ ತಟ್ಟೆಗಳು, ಬೆಳ್ಳಿ ತಟ್ಟೆಗಳು. ಚಿನ್ನ ತಟ್ಟೆನ ಬಿಟ್ಟು ಬೆಳೆಯಲ್ಲ ಇಲ್ಲ. ಅದರ ಹೈಫೈ ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಸ್ಗಳು ಬಂದು ಏನು ಮಾಡೋದು? ಊಟನ ಬಡಿಸಿರೋದು ಅಲ್ವರ. ಏನ್ರಿ ಒಬ್ಬೊಬ್ರಿಗೂ ಬಂದವ್ರಿಗೆಲ್ಲ 10 ಕೋಟಿದು ವಾಚ್ಗಳು ಏನು ಮಾಡಿರೋದು? ಗಿಫ್ಟಾಗಿ ಕೊಟ್ಟಿರೋದು. ಯೋಚನೆ ಮಾಡಿ ಏನ್ರಿ ಅವ್ರಿಗೆ ಮಾತ್ರ ಯಾಕೆ ಮಾಡ್ತಾರೆ ಅಲ್ವರ? ಯಾಕೆಂದರೆ ದ ಲ್ಯಾಂಗ್ವೇಜ್ ಆಫ್ ಸೆಲ್ಫಿಶ್ನೆಸ್ ಅಲ್ವರ. ಆದರೆ ಲ್ಯಾಂಗ್ವೇಜ್ ಆಫ್ ಲವ್ ಬಂದವಾಗ ಇಡೀ ಜಗತ್ತಿಗೆ ಏನು ಮಾಡ್ತಾರೆ? ದೇವರು ಮಾಡೋಂಥ ಸನ್ನಿವೇಶ ತರ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ ದೇವ್ರ ಮಕ್ಕಳಿಗೆ ಈ ಹೈಯರ್ ಆಂಬಿಷನ್ಸ್ ಇರಬೇಕು. ಏನು ಹೈಯರ್ ಆಂಬಿಷನ್ಸು? ನಾವು ಇವಾಗ ಜಗತ್ತಿಗೆಲ್ಲ ಏನು ಮಾಡಿದ್ರೋ ಅವ್ರನ್ನ ತೃಪ್ತಿಪಡಿಸೋಕ್ಕಾಗಲ್ಲ. ಇದು ಒಂದು ಲಿಮಿಟ್ ಅಷ್ಟೇ ಅದರ. ಆದರೆ ಎಲ್ಲ ಜನಗಳನ್ನ ನಾವು ಸಂತೃಪ್ತಿಯಾಗಿ ಅವ್ರನ್ನ ತೃಪ್ತಿಪಡಿಸ್ಬೇಕು. ಅವ್ರಿಗೆ ಎಟರ್ನಲ್ ಶಾಶ್ವತವಾಗಿ ಸಂತೋಷ ಕೊಡಬೇಕು ಅಂದರೆ ಸಭೆ ಹೆಂಗೆ ಗೊತ್ತಾ ಮಾಡಬೇಕು? ತನ್ನ ಓಟ ನೋಡಿ ಮುಗಿಸ್ಬೇಕು. ಓಟ ಮುಗಿಸಿದ್ರೆ ದೇವರು ಇಡೀ ಬ್ರಹ್ಮಾಂಡ ನಮಗೆ ಕೊಟ್ಟಿರ್ತಾರೆ. ಅವಾಗ ಬ್ರಹ್ಮಾಂಡ ಇಟ್ಕೊಂಡು ಏನು ಮಾಡೋದು? ಎಲ್ಲರಿಗೂ ಆಶೀರ್ವಾದ ಕೊಡ್ಬೋದು. ಇದೇನೇ ಹೇಳಿದ್ರು ಯುವದಾಸಿನ ಕ್ರಿಸ್ತನು. ಯುವದಾಸ್ ಹೇಳ್ತಾರೆ, ಮಾರ್ಬಿಟ್ಟು ಸ್ವಾಮಿ 300 ಬೆಳ್ಳಿ ನಾಣ್ಯಗಳಿತ್ತು, ಬಡವ್ರು ಕೊಡ್ಬೋದಾಗಿತ್ತಲ್ಲ ಅಂತಂದರೆ ಯೇಸು ಕ್ರಿಸ್ತನ ಬಡವ್ರಿಗೆ ದುಡ್ಡು ಕೊಟ್ರಾ? ಯಾವಾಗ ಯೇಸು ಕ್ರಿಸ್ತ ಬಡವ್ರಿಗೆ ದುಡ್ಡು ಕೊಟ್ಟಿದ್ದೀರಾ? ಇಲ್ಲ ಬ್ರದರ್, ಕೊಟ್ಟಿಲ್ಲ. ಇಲ್ಲ ಬ್ರದರ್. ಏನು ಕೊಟ್ರು ಮತ್ತೆ? ಬಡವ್ರಿಗೆ ಏನು ಕೊಟ್ರು ಯೇಸು ಕ್ರಿಸ್ತ? ಊಟ ಊಟ ಮಾಡೋದು. ಊಟ ಕೊಟ್ರು. ಊಟ ಎಲ್ಲಿಂದ ತರಿಸಿದ್ರು? 5 ಸ್ಟಾರ್ ಹೋಟ್ಲಿಂದ ಪ್ಯಾಕ್ ಮಾಡ್ಕೊಂಡು ತೊಗೊಂಬಂದ್ರ? ಅವ್ರ ಹತ್ರನೇ ಪ್ರಾರ್ಥನೆ ಮಾಡಿ ಬಂದ್ಕೊಂಡು ಏನು ಊಟ? ಪರಲೋಕದಿಂದ ಬ್ರದರ್. ಏನು ಊಟ ಕೊಟ್ರು? ರೊಟ್ಟಿ ಮತ್ತೆ ಮೀನು. ರೊಟ್ಟಿ ಮತ್ತೆ ಮೀನು. ಯಾಕೆ ರೊಟ್ಟಿ ಮೀನು? ಆ ಕಾಲದಲ್ಲಿ ಕಾಮನ್ ಫುಡ್ ಅದೇ ಅದರ. ಯೇಸು ಕ್ರಿಸ್ತ ಹೇಳ್ತಾರೆ, ಏನಪ್ಪ ಇವ್ರಿಗೆ ಏನು ತರಕ್ಕೆ ಹಾಕ್ತಾರೆ ಅಂದರೆ, ಅಯ್ಯೋ ಸ್ವಾಮಿ ಇವ್ರು ತರಕ್ಕೆ ಎಲ್ಲ ಇರ್ತಾರೆ, ಇಷ್ಟೊಂದು ದುಡ್ಡು ಇಷ್ಟೊಂದು ನಮ್ಮ ಹತ್ರ ಇಲ್ಲೇ ತರಕ್ಕೆ ತರಕ್ಕೆ ಹಾಕ್ತಾರಾ? ಇಷ್ಟೊತ್ತು ಹೋಗ್ಬಿಟ್ಟು ಆಗಲ್ಲ, ಇವ್ರಿಗೆ ತರಕ್ಕಾಗಲ್ಲ ಅಂತಂದರೆ ಸರಿ ಏನಿದೆ ತಗೊಂಬನ್ನಿ ಅಂತ ಹೇಳ್ತಾರೆ. ಸರ್ ಸ್ವಲ್ಪ ರೊಟ್ಟಿ ಮೀನಿದೆ ಸಾಕಪ್ಪ, ಸಿಂಪಲ್ ಫುಡ್ ಇದನ್ನೇ ಕೊಡ್ರಿ ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಕ್ರಿಸ್ತನ ಹೈಫೈ ಎಲ್ಲ ಏನು ಮಾಡೋಕೆ ಹೋಗಿಲ್ಲ, ನೋಡೋಕೆ ಹೋಗಿಲ್ಲ ರೀ ಅಲ್ವರ. ಅದಕ್ಕೆ ಕರ್ತನ ಯಾಕೆ ಗೊತ್ತಾ? ಯುವದಾಸ್ ಅದನ್ನೇ ಕೇಳ್ತಾನೆ, ಎಲ್ಲೋ ದುಡ್ಡು ಕೊಟ್ಟೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ, ಗ್ರ್ಯಾಂಡಾಗಿ 4,000 ಜನ ಕೊಟ್ಟರಲ್ಲ, ಇನ್ನೂ 1,000 ಜನ ಕೊಡ್ಬೋದು, ಲಕ್ಷಾಂತರ ಜನ ಕೊಡ್ಬೋದು. ಯೇಸು ಕ್ರಿಸ್ತ ಹೇಳ್ತಾರೆ, ನೋಡಪ್ಪ ಅವರೆಲ್ಲ ಯಾವತ್ತೂ ನಿನ್ನ ಸಂಗಡ ಇರ್ತಾರೆ, ನಾನು ನಿನ್ನ ಸಂಗಡ ಇರಲ್ಲ. ಹಂಗೇನು ಅವರೆಲ್ಲ ಮಾಡೋದಕ್ಕೆ ಜನಗಳಿಗೆ ಜನಗಳಿಗೆ ಮಾಡೋದಕ್ಕೆ ಒಂದು ಟೈಮ್ ಇದೆ, ಅದು ತುಂಬ ಕಾಲ ಇದೆ. ಯಾವಾಗ? ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ. ಇವಾಗ ಮಾಡೋಂಥದ್ದಲ್ಲ. ಯುವದಾಸು 300 ಕಾಸನ್ನು ತೊಗೊಂಡೋಗಿದ್ರು ಸರಿ, ಜನಗಳಿಗೆ ಸಹಾಯ ಮಾಡಿದ್ರು ಸರಿ, ಅದು ಎಷ್ಟು ದಿನ ಇದ್ದಿರೋದು? ನೀವು ಹೇಳ್ತೀರಿ ಎಷ್ಟು ದಿನ ಇದ್ದಿರೋದ? ಒಬ್ಬೊಬ್ರಿಗೆ ಒಂದು ಕಾಸು ಕೊಟ್ಟಿದ್ರೆ 300 ಜನಕ್ಕೆ ಮಾಡ್ಬೋದಾಯ್ತು ಅಷ್ಟೇ ಹೊರತು ಜಾಸ್ತಿ ಜನಕ್ಕಲ್ಲ. ಎಷ್ಟು ದಿನ ಮಾಡ್ಬೋದು? 1 ವರ್ಷ 2 ವರ್ಷ ಮಾಡ್ಬೋದು. ತಿರ್ಗಿ ಮಾಡೋಕ್ಕಾಯ್ತದ? ಆಗಲ್ಲ. ಆವಾಗ ಬಂದವರೆಲ್ಲ ಏನಿರ್ತಾರೆ? ಅವರೆಲ್ಲ ಇದೇ ಥರ ಇರ್ತಾರ? ನೀವು ಕೊಂದು ಸಹಾಯ ಮಾಡಿದ್ನ ಒಳ್ಳೆ ಥರ ಆಗ್ಬಿಡ್ತಾರೆ ಅಂದ್ರೆ ಇಲ್ಲ ರೀ, ವಾಪಸ್ ಕೆಟ್ಟತನಕ್ಕೆ ಹೋಗ್ತಾರೆ. ಅದರ ಕೆಟ್ಟತನ ಅವನಲ್ಲಿ ತುಂಬಿರೋದ್ರಿಂದ ವಾಪಸ್ ಏನಾಗ್ತಾನೆ? ಒಂದೆರಡು ದಿನ ಕೆಟ್ಟತನಕ್ಕೆ ಹೋಗ್ತಾನೆ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನೋಡು. ಏನು ಪರ್ಮನೆಂಟ್ ಸೊಲ್ಯೂಷನ್ನು? ಇವಾಗ ಏನ್ರಿ ನನಗೆ ಮಾಡು ಅಂತ ಹೇಳ್ತಾರೆ, ನಾವು ಸಭೆಗೆ ಏನು ಮಾಡಿ ಮಾಡಿದಂತೆ ಕ್ರಿಸ್ತನಿಗೆ ಮಾಡಿ ಅಂತ ಹೇಳ್ತಾರೆ. ಕ್ರಿಸ್ತನಿಗೆ ಮಾಡಿದ್ರೆ ಸಭೆಗೆ ಮಾಡಿದ್ರೆ, ಸಭೆ ಮಾಡಿದ್ರೆ ಕ್ರಿಸ್ತನ್ ಮಾಡೋದು ಅಂತ ಹೇಳ್ತಾರೆ. ಅದರ ಕ್ರಿಸ್ತನ ರಾಜ್ಯದಲ್ಲಿ ಅದರ ಯೇಸು ಕ್ರಿಸ್ತು ರಾಜಾದಿರಾಜನಾಗಿ ಭೂಲೋಕದ ಆಳ್ವಿಕೆ ಮಾಡ್ಬೇಕಾರೆ ಆವಾಗ ಇಡೀ ಲೋಕದೆಲ್ಲ ಜನಗಳಿಗೂ ಏನು ಕೊಡೋದು? ಆಶೀರ್ವಾದ ಕೊಡೋಂಥದ್ದು. ಆವಾಗ ಹೆಂಗಿರ್ತಾರೆ ಆಶೀರ್ವಾದ ಕೊಟ್ಟರೆ? ಅದರ ಅವನು ಎಷ್ಟು ಕಾಸು ಕೊಡ್ಬೋದು? ಕಾಸಿಗಿಂತ ಮುಖ್ಯ ಏನು ರೀ? ಮನುಷ್ಯನಿಗೆ ಏನು ಬೇಕು? ಅದರ ಊಟ ತಿಂಡಿ, ಅದರ ಏನ್ರಿ
ಬಟ್ಟೆ ವಸ್ತ್ರ, ಮಲ್ಕೊಳಕ್ಕೆ ಇರೋಂಥ ಸ್ಥಳ, ಅದರ ಮನುಷ್ಯಂಗೆ ಏನು ಬೇಕು? ಇದೇ ಥರ ಬೇಕಾಗಿರೋದು, ಹೌದಾ ಇಲ್ವಾ? ನಾವೆಲ್ಲ ಕಷ್ಟಪಡೋದು ಏನಕ್ಕೆ? ಏನು ತಿನ್ಬೇಕು, ಏನು ಏನು ಉಣ್ಬೇಕು, ಏನು ಉಡ್ಕೊಬೇಕು, ಏನು ಕುಡಿಬೇಕು, ಇದೇ ತಾನೇ ಚಿಂತೆ ಮಾಡೋದು ನಾವು. ಇನ್ನೇನಿಲ್ಲ ಹೌದು. ಬಿಡ್ತೀರಿ. ಕ್ರಿಸ್ತನ್ ರಾಜ್ಯದಲ್ಲಿ ಇದೆಲ್ಲ ದೇವರೇ ಕೊಡ್ತಾರೆ, ಗೌರ್ಮೆಂಟಿನ ಫ್ರೀ ಸಪ್ಲೈ. ಸೈಟ್ ಬೇಕಂತ ವಿಲ್ಲಾನೇ ಕೊಡ್ತೀನಿ ತಗೊಳಪ್ಪ, ಊಟ ಬೇಕಾ ಎಲ್ಲ ಕೊಡ್ತೀನಿ ಬಿಡಪ್ಪ, ಚಿಂತೆ ಮಾಡ್ಬೇಡ ಅಂತ ಹೇಳ್ತಾರೆ. ಆಮೇಲೆ ಇನ್ನೇನು ಬೇಕೋ, ಟೈಮ್ ಇದೆ, ನೀನೇನು ಮಾಡೋ ಅಂತ ಹೇಳ್ತಾರೆ, ಕೂತ್ಕೊಂಡು ವಾಕ್ಯನ ಧ್ಯಾನ ಮಾಡು ಅಂತ ಹೇಳ್ತಾರೆ. ನಾನೇನು ಕೂತ್ಕೊಂಡು ದೇವರಲ್ಲಿ ಮೆಡಿಟೇಟ್ ಮಾಡೋ, ದೇವರಲ್ಲಿ ಸತ್ಯಲಿ ಬೆಳಿ ಅಂತ ಹೇಳ್ತಾರೆ. ಇಷ್ಟೇ ಕೇಳೋದು. ಅವಾಗ ಜನಗಳು ಬೆಳಿತಾರೋ ಇಲ್ವಾ ಅಂದರೆ ಖಂಡಿತವಾಗ ಬೆಳಿತಾರೆ. ಇದನ್ನ ಮಾಡು ಅಂತ ಹೇಳಿದ್ರೆ ಹೈಯರ್ ಆಂಬಿಷನ್ಸ್ ಇದು ನಮ್ಮಲ್ಲಿ ಇರಬೇಕು ಅಂದ್ರೆ ಏನಪ್ಪ ಅಂತಂದರೆ, ನಾನು ಇವಾಗ ಯಾರಿಗೋ ಒಬ್ರು ಲೋಕದಲ್ಲಿರೋರಿಗೆ ಸ್ವಲ್ಪ ತಾತ್ಕಾಲಿಕವಾಗಿ ಹೆಲ್ಪ್ ಮಾಡಿ ಅವ್ರಿಗೂ ಸುಧಾರಣೆ ಮಾಡೋದಕ್ಕಿಂತ ಇವ್ರಿಗೆ ಪರ್ಮನೆಂಟಾಗೆ ಆಶೀರ್ವಾದ ಥರ ಮಾಡೋಣ. ಯಾವಾಗ ಆತನ ರಾಜ್ಯದಲ್ಲಿ ನಾನು ಕ್ರಿಸ್ತನ ಜೊತೆಗೆ ಓಟ ಓಡಿ ಮುಗಿಸಿ ಆತನ ಸೇರ್ಕೊಂಡಾವಾಗ ಇಡೀ ಲೋಕ ಜನಗಳಿಗೆ ಏನು ಬರ್ತಾರೆ? ರಕ್ಷಣೆ ಬರ್ತದೆ. ಅದಕ್ಕೆ ಹೇಳ್ತಾರಲ್ಲ ಕೊರಿಂಥದಲ್ಲಿ, 1 ಕೊರಿಂಥ 15ನೇ ಅಧ್ಯಾಯ ಹೋದ್ರಿ. 1 ಕೊರಿಂಥ 15ನೇ ಅಧ್ಯಾಯ ಎಲ್ಲಿದೆ? ಒಂದು ನಿಮಿಷ ರೀ. ಒಂದು ನಿಮಿಷ. ಬ್ಯಾಪ್ಟೈಸ್ ಫಾರ್ ದ ಡೆಡ್ ಅಂತ ಬರ್ತಾರಲ್ಲ, ಸತ್ತವ್ರಿಗೂ ಸಹ ದೀಕ್ಷಾಸ್ನಾನ ಮಾಡಿಸ್ಕೊಂಡವ್ರು ಅಂತ. ಬ್ರದರ್ 29ನೇ ವಚನ ಕರೆಕ್ಟ್, ಓದಿ. 29. ಸತ್ತವರಿಗೆ ಪುನರುತ್ಥಾನವಿಲ್ಲವಾದರೆ ಸತ್ತವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರು ಏನು ಮಾಡುವವರು? ಸತ್ತವರು ಎದ್ದು ಬರುವುದೇ ಇಲ್ಲವೆಂಬುದು ನಿಜವಾಗಿದ್ದರೆ ಯಾಕೆ ಅವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಾರೆ? ನೋಡ್ರ, ಈ ವಾಕ್ಯ ಇಟ್ಕೊಂಡೆ ಏನು ಮಾಡೋದು? ರೋಮನ್ ಕ್ಯಾಥಲಿಕಲ್ಲಿ ಸತ್ತವ್ರಿಗೋಸ್ಕರ ದೀಕ್ಷಾ ತೊಗೊಳಕ್ಕೆ ಮಾಡ್ಬಿಟ್ರಿ. ಏನು ಸತ್ತವ್ರಿಗೋಸ್ಕರ ದೀಕ್ಷಾ ತೊಗೊಳೋದಂದ್ರೆ, ಅಯ್ಯೋ ನಿಮ್ಮ ತಾತ ಸತ್ತೋಗ್ಬಿಟ್ಟವ್ರೆ, ದೀಕ್ಷಾ ತೊಗೊಂಡಿಲ್ಲ, ಅವ್ರ ಆತ್ಮ ಇವತ್ತೆಲ್ಲೈತೆ ನರಕದಲ್ಲಿ ವಿಲಾ ವಿಲಾ ಅಂತ ಒದ್ದಾಡ್ತಾ ಇದೆ, ನಿಮ್ಮ ತಾತನ ಆತ್ಮ ರಕ್ಷಣೆ ಹೊಂದ್ಬೇಕಾ? ಹೌದು ಸರ್, ಓಡ್ಬೇಕು ಸರ್. ಏನು ಗೊತ್ತಿಲ್ಲ ಆ ಕಾಲದಲ್ಲಿ, ಬೈಬಲ್ ಓದೋ ಗೊತ್ತಿಲ್ಲ ಅಂತೆಲ್ಲ ಪೆದ್ದ ದಡ್ಡ, ಲೈಟ್ ಇಲ್ಲ, ಕ್ಯಾಂಡ್ಲು ನೆಟ್ಟಿಗಿಲ್ಲ, 6 ಗಂಟೆಲ್ಲ ದಬಾಕೊಂಬಿಡೋರು, ಬೆಳಿಗ್ಗೆ 6 ಗಂಟೆಗೆ ಇದ್ರೆ ಹೋಗೋರು, ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂಡ್ಬಿಡೋರು, ಏನೂ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ, ಅದರ ಏನೂ ಇಲ್ಲ, ಪರಿಜ್ಞಾನನೇ ಇಲ್ಲ ಅಂಥವ್ರಿಗೆ ಏನು ಹೇಳಿದ್ರು? ಏನು ಮಾಡೋರು? ಮೂಢನಂಬಿಕೆ ಕೇಳ್ಬಿಡೋರು. ಅದಕ್ಕೆ ಏನು ಮಾಡೋರು? ಇಲ್ಲಿ ನೋಡಿ ವಾಕ್ಯ ಐತೆ, ಸತ್ತವ್ರಿಗೂ ಏನು ಮಾಡಬೇಕು? ದೀಕ್ಷಾಸ್ನಾನ ತೊಗೊಬೇಕು. ನೋಡಿ ಇವತ್ತು ಏನು ಮಾಡ್ತೀವಿ ಅಂದರೆ, ನಿಮ್ಮ ತಾತ ರಕ್ಷಣೆ ಹೊಂದ್ಬೇಕು ಅಂದ್ಬಿಟ್ಟು ಇವ್ರು ಬ್ಯಾಪ್ಟಿಸಮ್ ತೊಗೊತಾರಂತೆ. ಅದಕ್ಕೆ ನೀವು ಏನು ಮಾಡಬೇಕು? ಕಾಣಿಕೆ ಕೊಡ್ಬೇಕಪ್ಪ. ಎಷ್ಟು ಕೊಡ್ಬೇಕು ಸರ್? ಅದೇ ಏನು ಲೂಟಿ ಏನು ಮಾಡ್ಬಿಡೋರು. ಅದರ ಈ ವಾಕ್ಯ ಇಟ್ಕೊಂಡಿದ್ರೆ ಸತ್ತವ್ರಿಗೋಸ್ಕರ ದೀಕ್ಷಾಸ್ನಾನ. ಏನು ಈ ಸತ್ತವರು? ಅದರ ಇವಾಗ ಇದನ್ನ ಅರ್ಥ ಮಾಡ್ಕೊಬೇಕು ಅಂತಂದರೆ ಇದನ್ನ ವಾಕ್ಯನ ಸ್ವಲ್ಪ ಚೇಂಜ್ ಮಾಡೋದನ್ನ, ಅಲ್ಲಿ ಸತ್ತೋರು ಅಂತ ಬದಲಾಗಿ ಲೋಕದವರು ಅಂತ ಹಾಕ್ಬಿಟ್ಟು ಹೋದ್ರಿ. ಲೋಕದವರಿಗೆ ಪುನರುತ್ಥಾನವಿಲ್ಲವಾದರೆ ಲೋಕದವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರು ಏನು ಮಾಡುವವರು? ನೋಡ್ರ, ಎಷ್ಟು ಕ್ಲೀನಾಗಿ ಅರ್ಥ ಬರ್ತಾ ನೋಡ್ರಿ. ಏನ್ರಿ, ಲೋಕದವ್ರಿಗೆ ಪುನರುತ್ಥಾನ ಇಲ್ಲ ಅಂದ್ರೆ ನಾವು ಅವ್ರಿಗೋಸ್ಕರ ಬ್ಯಾಪ್ಟಿಸಮ್ ತಗೋಬೇಕು ಅಂತ ಹೇಳ್ತಾರೆ. ಕರೆಕ್ಟಾ? ಲೋಕ ಅಂದ್ರೇನ್ರಿ? ಇಡೀ ಲೋಕ ಜನಗಳು ದೇವದೃಷ್ಟಿಲಿಂಗವ್ರೆ ಸತ್ತೋರ್ತಾರವ್ರೆ. ನಾವೆಲ್ಲ ದೀಕ್ಷಿಸ್ತಾ ನೋಡಿರೋದು ಏನಕ್ಕೋಸ್ಕರ? ಏನ್ರಿ, ನಾವು ಸತ್ತರೆ, ನಾವು ಕ್ರಿಸ್ತನ ಸತ್ತರೆ ಯಾರು ರಕ್ಷಣೆ ಬರ್ತಾರೆ? ಲೋಕ ಜನಗಳಿಗೆ ರಕ್ಷಣೆ ಬರ್ತಾರೆ. ಲೋಕ ಎಲ್ಲ ಸತ್ತೋರ್ ತರ ಇದ್ದಾರೆ, ಅವರೆಲ್ಲ ವಾಪಸ್ ಏನಾಗ್ತಾರೆ? ಜೀವಂತವಾಗಿ ಎದ್ದು ಬರ್ತಾರೆ. ಎಲ್ಲೈತೆ ವಾಕ್ಯ? ಹಿಂಗೆ ಇಟ್ಕೊಳ್ಳಿ, ರೋಮಾಪುರದಲ್ಲಿ ಬನ್ರಿ. ರೋಮಾಪುರದಲ್ಲಿ 11:15. ರೋಮಾಪುರದಲ್ಲಿ 11:15 ಹೋದ್ರಿ. ಯಾಕೆಂದರೆ ಓದಿ ಅನ್ನಿಸ್ಟಾರ್. ಯಾಕೆಂದರೆ ಇಸ್ರಾಯೇಲರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು? ಸತ್ತವರು ಜೀವಿತರಾಗಿ ಎದ್ದು ಬಂದಂತಾಗುವುದು. ಇಸ್ರೇಲ್ ಜನಗಳು ತಳ್ಳಿಬಿಟ್ಟಿರೋದ್ರಿಂದನೇ ಏನಾಗ್ಬಿಟ್ಟಿದಂತೆ? ಲೋಕಕ್ಕೆ ರಕ್ಷಣೆ ಬಿಡುತ್ತೆ. ಇಸ್ರೇಲ್ ಜನ ಸ್ವೀಕಾರ ಮಾಡ್ಕೊಂಡ್ಬಿಟ್ರೆ ಸತ್ತವ್ರಿಗೆ ಏನ್ ಮಾಡ್ದಂಗೆ? ಜೀವ ಬಂದಂಗೆ. ಇದೇ ಸತ್ತವ್ರು, ಲೋಕ ಸತ್ತವ್ರ ತರ ಇದು ನೋಡ್ತೀವಿ. ಅವ್ರು ಜೀವ ಬಂದಂಗೆ. ಅವ್ರಿಗೆ ಜೀವ ಬರೋದು ಯಾವಾಗ? ಇಸ್ರೇಲ್ ಜನರ ರಕ್ಷಣೆ ಬಂದಾಗ. ಇಸ್ರೇಲ್ ಜನಗಳು ಯಾವ ರಕ್ಷಣೆ ಅಂತಾರೆ? ಅಲ್ಲೇ ಐತಲ್ಲ 25ನೇ ವಾಕ್ಯದಲ್ಲಿ, ಸಹೋದರರೇ, ಇಸ್ರೇಲಿನ 1 ಪಾಲು ಜನರಿಗೆ ಮಂಡುತನ ಉಂಟಾಗಿರುವುದು ಎಲ್ಲಿವರೆಗೂ ತನಕ ಮಾತ್ರ?
ಅನ್ಯಜನರ ಸಮುದಾಯ ದೇವರಾಜ್ಯದಲ್ಲಿ ಸೇರುವ ತನಕ ಮಾತ್ರ. ಒಂದು ಸತಿ ಅವ್ರು ಸೇರ್ಬಿಟ್ರೆ ಆಮನ್ ಇಸ್ರೇಲ್ ಜನಗಳೆಲ್ಲರೂ ಏನಾಯ್ತು ರಕ್ಷಣೆ ಹೊಂದುವರು. ನೋಡ್ರ ಯಾವಾಗ ಸಭೆ ಒಂದ್ಸತಿ ಕಂಪ್ಲೀಟ್ ಆಗ್ಬಿಟ್ರೆ ಇಸ್ರೇಲ್ ಜನಗಳ ರಕ್ಷಣೆ ಬರ್ತಾರೆ. ಇಸ್ರೇಲ್ ಜನಗಳ ರಕ್ಷಣೆ ಬಂದರೆ ಸತ್ತವರಲ್ಲಿ ಏನಾಗ್ತಾರೆ ಪುನರ್ತನ ಆಗ್ತಾರೆ. ಹಂಗಂದ್ರೆ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿರೋದು ಏನಕ್ಕಪ್ಪ ಅಂದ್ರೆ ಇಡೀ ಲೋಕಕ್ಕೆ ಏನ್ ಬರ್ಲಿ ರಕ್ಷಣೆ ಬರ್ಲಿ ಅಂತಂದ್ಬಿಟ್ಟು ಅಲ್ವರ. ಇದಕ್ಕೋಸ್ಕರನೇ ಕ್ರಿಸ್ತನ್ ನಾವೇನಾಗಿರೋದು ಏನ್ರಿ ನಾ ಕ್ರಿಸ್ತನ್ ಸಾಯ್ತೀನಿ ದೇವ್ರೆ, ಕ್ರಿಸ್ತನ್ ತರ ಸಾಯ್ತೀನಿ, ಲೋಕಕ್ಕಾಗಿ ನಾನು ಸಾಯ್ತೀನಿ. ಕೊಲೋಸ್ಯರು ಹೇಳ್ತಲ್ಲ 1:3 ನೀವು ಲೋಕಕ್ಕಾಗಿ ಸತ್ತಿರಲ್ಲ, ನೀವು ಕ್ರಿಸ್ತನಲ್ಲಿ ಊಡಲು ಪಟ್ಟಿದ್ದೀರಲ್ಲ, ನಿಮ್ಮ ಮೇಲಿರೋದ್ಗಳನ್ನ ಏನ್ ಮಾಡಿ ನೀವು ಹುಡುಕಿರಿ ಅಂತ ಏನಕ್ಕೆ ಕೇಳೋದು, ಹೀಗೆ ಹೇಳೋದು ಅಲ್ವರ. ಅದಕ್ಕೆ ಹೇಳೋದು ಸತ್ತವ್ರು ಎದ್ದೇಳಲೇ ಇಲ್ಲ ಅಂತಂದ್ರೆ ಸತ್ತವ್ರಿಗೋಸ್ಕರ ದೀಕ್ಷಾ ಸ್ನಾನ ಮಾಡ್ಕೊಂಡವ್ರು ಏನ್ ಪ್ರಯೋಜನ. ಇಡೀ ಲೋಕಕ್ಕೆ ರಕ್ಷಣೆ ಇಲ್ಲ ಅಂತಂದ್ರೆ ನಾವ್ಯಾಕೆ ಇವಾಗ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಇಷ್ಟನ್ನೆಲ್ಲ ಕಷ್ಟಪಟ್ಟು ಕ್ರಿಸ್ತನ ಮರಣದಲ್ಲಿ ಶ್ರಮ ಮಾಡೋದು ಸಾಯ್ಬೇಕು, ಏನಪ್ಪ ಪ್ರಯೋಜನ, ವಾಟ್ ಇಸ್ ಯೂಸ್. ಅಪೊಸ್ತಲ ಪೀಟರ್ ಕೇಳ್ತಾರೆ ನಾವೆಲ್ಲ ಬಿಟ್ಬಿಟ್ಟು ನಮ್ಗೆ ಏನು ಸಿಗ್ತದೆ ಸ್ವಾಮಿ ಅಂದ್ರೆ, ವರಿ ಮಾಡಬೇಡ, ಇಸ್ರೇಲಿನ 12 ಗೋತ್ರಗಳನ್ನ ಆಳ್ವಿಕೆ ಮಾಡೋಕ್ಕೆ 12 ಸಿಂಹಾಸನಗಳಿದೆ, ಅದ್ರ ಮೇಲೆ ಕೂತ್ಕೊಂಡು ನೀವೇನು ಮಾಡ್ತೀರಿ ಆಳ್ವಿಕೆ ಮಾಡ್ತೀನಿ ಅಂತಂದ್ರು. ಅಲ್ಲರ ನ್ಯಾಯ ತೀರ್ಪುತ್ತೀರಿ ಅಂತ ಅಲ್ವರ. ಇಡೀ ಲೋಕದ ಜನಗಳಿಗೆ ಏನ್ರಿ ಆಶೀರ್ವಾದ ಕೊಡೋಕ್ಕೇನೆ ದೇವ್ರ ಸಭೆನ ಕರೀತಾ ಇರೋದು. ಮ್ಯಾಥ್ಯೂ ನೋಡಿ ಅಂತೀನಿ ತುಂಬ ಚೆನ್ನಾಗಿದೆ, ಅಲ್ಲಿ 19 ಚಾಪ್ಟರ್ ಹೇಳ್ತಾರೆ ನೋಡಿದ್ದೀನಿ ಇಲ್ಲಿ. ಮ್ಯಾಥ್ಯೂ 19 ಚಾಪ್ಟರ್ ವರ್ಸ್ 27 ಇಂದ ಓದಿ, 27 ಇಂದ ಹಿಡಿದು 29 ಆಗ ಪೇತ್ರನು ಆತನನ್ನು, ಇಗೋ ನಾವು ಎಲ್ಲ ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು. ನೋಡ್ರ ನಾವೆಲ್ಲರೂ ಬಿಟ್ಕೊಂಡ್ಬಿಟ್ಟಿದ್ರಿ, ನಮ್ಗೆ ಏನ್ ಸಿಗ್ತದೆ? ನಮಗೂ ಅದೇ ಪ್ರಶ್ನೆ ಅಲ್ವರ. ನಾವೆಲ್ಲ ಬಿಟ್ಬಿಟ್ಟಿದ್ರಿ, ಕಾನ್ಸಂಟ್ರೇಷನ್ ಮಾಡ್ಕೊಂಡ್ಬಿಟ್ಟಿರಿ, ಎಲ್ಲ ತಗೊಂಡ್ಬಿಟ್ಟಿದ್ದೀವ್ರೆ, ಏನು ಪ್ರಯತ್ನ ಐತೆ ಬ್ರದರ್? ಅದರ ಒಂದು ಸಮಾಧಾನ ಶಾಂತಿ ಇಲ್ಲ ಅಂದರೆ ಸಮಾಧಾನನೂ ಸಿಕ್ಕಲ್ಲ ಶಾಂತಿನೂ ಸಿಕ್ಕಲ್ಲ, ಇಬ್ರು ನಮಗೆಲ್ಲ ಅಗೇನ್ಸ್ಟ್, ನಮ್ಮ ಎನಿಮಿಗಳು ಅಲ್ವರ. ನಮಗೆ ಸಿಕ್ಕೋದು ಲೋಕ ಥರ ಸಮಾಧಾನ, ಲೋಕ ಥರ ಶಾಂತಿನೂ ಅಲ್ಲ ಅಲ್ವರ. ಯಾವ ಥರ ಸಮಾಧಾನ, ಯಾವ ಥರ ಶಾಂತಿ? ಏಸು ಕ್ರಿಸ್ತಂಗಿರೋಂಥ ಶಾಂತಿ. ಏಸು ಕ್ರಿಸ್ತನ್ ಎಲ್ಲರೂ ಕೆಟ್ಟಾಗಿ ಬೈದರು, ಏಸು ಕ್ರಿಸ್ತನ್ ಎಲ್ಲರೂ ಹೊಲ್ಸಾಗೆ ನೋಡಿದ್ರು. ಏಸು ಕ್ರಿಸ್ತ ಪಾಪ ಯಾರಿಗೂ ಕೆಟ್ಟದ್ದೇ ಮಾಡಲಿ, ಎಲ್ಲರಿಗೂ ಒಳ್ಳೇದೇ ಮಾಡಿದ್ರು. ಆದ್ರೆ ಇವ್ನೇನು ಮಾಡಿರಲ್ಲ, ಒಂದು ನೋಡಿದ ದೃಷ್ಟಿಕೋನ ಹೆಂಗಂತೆ, ದೇವರಿಂದ ಧಿಕ್ಕರಿಸಲ್ಪಟ್ಟವನು, ಮನುಷ್ಯರಲ್ಲಿ ಸೇರಿಸಿಕೊಳ್ಳದವನು, ಅದರ ಏನ್ರಿ ಘೋರ ವ್ಯಾಧಿಗೊಳಗಾದವನು, ಹಿಂಗೆ ನೋಡಿದ್ದು. ನಮ್ಮನ್ನು ಕೂಡ ಹಂಗೆ ನೋಡ್ತಾರೆ. ಆದರೆ ಅದರಲ್ಲಿ ಎಲ್ಲದರಲ್ಲಿ ನಮಗೆ ಪರೀಕ್ಷೆ, ಹೌ ಈಸ್ ಎ ಮೈಂಡ್, ನಾವು ಮೈಂಡನ್ನ ಹಿಂಗೆ ಮೇಂಟೈನ್ ಮಾಡ್ತಾ ಇದ್ರಿ ಅದರ. ಯಾಕೆಂದರೆ ನಾಳೆ ಕ್ರಿಸ್ತನ ಜೊತೆಗೆ 1000 ವರ್ಷ ಆಳ್ವಿಕೆ ಮಾಡ್ತೀರಿ ಅಂತಂದರೆ ಏನ್ರಿ ಯಾವ ಅಶುದ್ಧನೂ ಅವ್ರ ಪಕ್ಕದಲ್ಲಿ ಕೂತ್ಕೊಳಕ್ಕೆ ಸಾಧ್ಯ ಇಲ್ಲ. ಬೈಬಲ್ ವಾಕ್ಯ ಓದ್ತಿರಲ್ಲ, ಕೀರ್ತನೆ 9:5 ಏನು ನೋಡ್ತೀರಿ, ಯಾವ ಅಶುದ್ಧನು ಅದರ ಏನ್ರಿ ದುಷ್ಟನು ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಲಾರನು ಅಲ್ವರ. ನಾವು ದುಷ್ಟ ಮೈಂಡಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೇನಂತಾರೆ ನಮ್ಮ ಮೈಂಡ್ ಹೆಂಗಾಗ್ಬಿಡ್ಬೇಕಂತಾರೆ, ಎಷ್ಟು ಪ್ರೆಷರಲ್ಲಿ ವರ್ಕ್ ಆಗ್ಬೇಕು ಮೈಂಡು ಅಂದರೆ, ಎಷ್ಟೇ ದುಷ್ಟತನ ಬರಲಿ ರೀ, ನಮ್ಮ ಮೈಂಡು ದುಷ್ಟತನನ ಆಲೋಚನೆ ಮಾಡಕ್ಕೆ ಹೋಗ್ಬಾರ್ದ್ರಿ, ಅಷ್ಟು ಹೈ ಪ್ರೆಷರಲ್ಲಿ ಟೆಸ್ಟ್ ಆಗಬೇಕು ಅಂತ ಹೇಳ್ತಾರೆ. ಅದರ ಇವಾಗ ಯೋಚನೆ ಮಾಡಿರ್ತೀನಿ ಏನ್ರಿ. ಒಂದು ಎಕ್ಸಾಂಪಲು ಏನಪ್ಪ ಅಂದರೆ, ಜಸ್ಟ್ ನಾನು ಓದ್ತಾ ಇದ್ದೆ, ಏನೋ ಇರಾನ್ನಲ್ಲಿ ಯುದ್ಧ ಆಗ್ತೈತಲ್ಲ, ಈ ಹಡಗುಗಳಲ್ಲಿ ಪಾಪ ಎಷ್ಟೋ ಜನ ವಾಸ ಮಾಡ್ತಾರೆ. ಅದರ ಅವ್ರ ಜೀವನ ಹೆಂಗಿರುತ್ತೆ ಅಂತ ಸುಮ್ಮನೆ ಓದ್ತಾ ಇದ್ದೀರಿ. ಅದರ ಎಷ್ಟು ಅಲೆಗಳಲ್ಲಿ ಹಿಂಗೆ ಭಯಂಕರ ಅಲೆಗಳಲ್ಲಿ ಸ್ಟೇಬಲ್ ಇಲ್ಲ ರೀ ಏನ್ರಿ. ಮಲ್ಕೊಂತಾನೆ ಸಮಾಧಾನ ಅಂದರೆ ಸಮಾಧಾನ ಮಲ್ಕೊಳಕ್ಕಾಗಲ್ಲ, ಹಿಂಗೆ ಆಡ್ತದೆ ಬೆಡ್ ಹಿಂಗೆ ಆಡ್ತೈತೆ, ಒದ್ದಾಡ್ತದೆ, ದಬ 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 ಅಂತ. ಒಂದು ಪೀಸ್ಫುಲ್ ಮೈಂಡ್ ಇಲ್ಲ, ಮೈಂಡ್ ಏನ್ರಿ ಅಟರ್ಲಿ ಡಿಸ್ಟರ್ಬ್ಡ್. ಅದರ ಇವಾಗ ಅವನು ನಾನೊಂದು ಏನೋ ಇದಲ್ಲಿ ನೋಡ್ದಪ್ಪ ವಿಡಿಯೋ, ಚೆನ್ನಾಗಿ ನಿದ್ದೆ ಹೊಡಿತಾರೆ, ಹಿಂಗೆ ಹೋಯ್ತಾನೆ ಹಿಂಗೆ ಬರ್ತಾನೆ ಆಸ್ಕೆ ಇವ್ನು ಹೆಂಗಪ್ಪ ನಿದ್ದೆ ಮಾಡ್ತಾರೆ ನೋಡಿದ್ರೆ ಅವ್ನ ಮೈಂಡ್ ಫಿಕ್ಸ್ ಆಗ್ಬಿಟ್ಟೈತೆ. ಅದಕ್ಕೇನೋ ಒಂದು ರೋಗ ಹೇಳ್ತಾರಪ್ಪ, ಅದೇನೋ ಈ ಶಿಪ್ಪಲ್ಲಿರೋರಿಗೆ ಒಂದು ರೋಗ ಬರ್ತದಂತೆ, ಅದೆಲ್ಲ ಓದಿಗೆ ಸ್ಕ್ರೂವಿ ಅಂತಲೇ ಏನು ಹೇಳ್ತಾರೆ ರೋಗ. ಅದರ ಈ ರೋಗ ಹೆಂಗೆ ಅಂತಂದರೆ ಶಿಪ್ಪಲ್ಲಿರೋರಿಗೆ ಮಾತ್ರ ಬರ್ತದಂತೆ. ಅವ್ರ ಮೈಂಡು ಹಿಂಗೆ ಆಡೋದು ಸರಿ ಸ್ಟೇಬಲ್ ಆಗಿರ್ತಾರೆ ಅವ್ರಿಗೂ ದಟ್ ಇಸ್ ವೆರಿ ಕಾಮನ್ ಫಾರ್ ದೆಮ್. ಅದರ ಯಾಕೆ ಬಂದರೆ ದೇ ಯೂಸ್ ಟು ಇಟ್. ಅದರ ಹೈ ಪ್ರೆಷರಲ್ಲಿ ಹೆಂಗೆ ಕೆಲಸ ಮಾಡೋರು ಅಂತಂದರೆ ಅವ್ರಿಗೆ ಇದು ಬಿಟ್ಟು ಬೇರೆ ಯಾವುದೇನಾಗಲ್ಲ, ಕಂಫರ್ಟಬಲ್ ಝೋನ್ ಅಲ್ಲ ರೀ. ದಿಸ್ ಇಸ್ ವೆರಿ ಕಂಫರ್ಟಬಲ್ ಝೋನ್ ಫಾರ್ ದೆಮ್. ಒಂದು ಸತಿ ಅಡುಗೆಲ್ಲಿ ಹೋದ ಅಂತಾರೆ 6 ತಿಂಗಳು 3 ತಿಂಗಳು ಲೆಕ್ಕನೇ ಇರಲ್ಲ ರೀ, ವಾಪಸ್ ನೆಲಕ್ಕೆ ಬರೋರ್ಗು ಅವ್ರಿಗೆ. ಅದರ ಅದ್ರಲ್ಲಿ ಏನಾಗ್ಬಿಟ್ಟಿದೆ, ಅವ್ರಿಗೆ ಹ್ಯಾಬಿಟ್ ಆಗಿಬಿಟ್ಟಿದೆ. ಅದರಿಂದ ನಮಗೂ ದೇವ್ರು ಅದೇ ಮಾಡ್ತಾ ಇರೋದು, ನಮ್ಮನ್ನು ಹ್ಯಾಬಿಟ್ ಮಾಡಿಸ್ತವ್ರೆ. ನಮ್ಮ ಮೈಂಡು ಏನು ಮಾಡ್ತಾರೆ, ಎಲ್ಲರೂ ಕೆತ್ಕೋತಾರ, ಎಲ್ಲರೂ ಕೆಣ್ಕೋತಾರ, ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗತ್ತಾರ, ನಮ್ಗೇನು ಮಾಡ್ತಾರೆ. ಯಾಕೆ ಅಂದರೆ ನಮ್ಮ ಮೈಂಡ್ ಹಿಂಗಿರ್ಬೇಕು, ನಮ್ಮ ಮೈಂಡನ್ನ ಹೆಂಗೆ ಫರ್ಮಾಗಿ ಮಾಡ್ಕೊಬೇಕು. ಏಷ್ಯಾದಲ್ಲಿ ಓದ್ತಿಲ್ಲ ಕ್ರಿಸ್ತನ ಬಗ್ಗೆ ಹೇಳ್ಬೇಕಾರೆ ಏನೋ ಒಡೆಯೋರಿಗೆ ನಾನು ಏನು ಮಾಡಿದೆ, ಗಡ್ಡವನ್ನು ಒಡ್ಡಿದ್ದೇನೋ, ನಾನು ಒಡೆಯೋರಿಗೆ ಬೆನ್ನನ್ನು ಕೊಟ್ಟೇನೋ, ಅದರ ಉಗಿಲಿಸ್ಕೊಳ್ಳುವಂಥ ಅವಮಾನಕ್ಕೆ ನಾನು ಮುಖವನ್ನು ಮರೆ ಮಾಡಲಿಲ್ಲ,
ಯಾಕಪ್ಪ ಅಂತಂದ್ರೆ ನನ್ನ ಮಕ್ಕವನ್ನು ಕಗ್ಗಲ್ಲಿನಂತೆ ಮಾಡಿದೆನೋ. ಅದರ ಯೆಹೋವನು ನನಗೇನು ಮಾಡ್ತಾನೆ, ಸರಿಯಾದ ಸಮಯಕ್ಕೆ ನನಗೆ ಸಹಾಯ ಮಾಡ್ತೆ ಅಂತ ನಾನು ಬಲ್ಲೆನು. ಹೋದ್ರಿ ಏಷಯ 50 ಐದಾ, ಅದು 50ರಲ್ಲಿ 5. ಏಷಯ 50ನೇ ಅಧ್ಯಾಯ 5ನೇ ವಾಕ್ಯ ಹೋದ್ರಿ. ಹಾ, ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದೆನು. ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನನ್ನ ಮುಖವನ್ನು ಕಗ್ಗಲ್ಲಿನಂತೆ ಗಟ್ಟಿಯಾಗಿ ಮಾಡಿಕೊಂಡಿದ್ದೇನೆ. ಆಶಾಭಂಗ ಪಡಲಾರನೆಂದು ನನಗೆ ಗೊತ್ತು. ನನ್ನ ನ್ಯಾಯಸ್ಥಾಪಕನು ಸಮೀಪದಲ್ಲಿದ್ದಾನೆ, ನನ್ನನ್ನೇ ಯಾರು ವ್ಯಾಜ್ಯವಾಡುವರು? ನಮ್ಮಿಬ್ಬರು ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವ. ನನಗೆ ಪ್ರತಿಕಕ್ಷೆಯು ಯಾರು? ನನ್ನ ಬಳಿಗೆ ಬರಲಿ. ಆಹಾ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ನನ್ನನ್ನು ಅಪರಾಧಿ. ನೋಡ್ರ ಹೆಂಗ್ ಹೇಳ್ತಾರೆ ಅಂತಾರೆ, ಹಿ ಈಸ್ ನಿಯರ್ ದ ಜಸ್ಟಿಫೈಡ್ ಮೀ, ಹೂ ವಿಲ್ ಕಂಟೆಂಡ್ ವಿತ್ ಮೀ. ನನ್ನ ಜೊತೆಗೆ ಯಾರು ವಾದಿಸ್ತಾರೆ? ಯಾರನ್ನ ಈ ಕೇಸ್ನ ಯಾರು ಓಡಾಡ್ತಾರೆ? ಅದರ ನಂಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಇದನ್ನ ಯಾರಪ್ಪ ಡಿಬೇಟ್ ಮಾಡ್ತಾರೆ ಅಂತಂದರೆ ಕರ್ತನಾಗಿರೋ ಯೆಹೋವನು ಏನು ಮಾಡ್ತಾನೆ ಅಲ್ವರ. ಅದಕ್ಕೆ ಅಂತಂದರೆ ಅವರು ಇದು ಗೊತ್ತಿತ್ತು ಏನಂದ್ರೆ ಕ್ರಿಸ್ತನ್ಗೆ, ನಾನು ಈ ಮೂಮೆಂಟಲ್ಲಿ ಇಂಥ ಸಂದರ್ಭಗಳಲ್ಲಿ ದೇವರಿಗೆ ವಿಧೇಯತೆ ನೋಡಿಸ್ಬಿಟ್ರೆ ಏನಪ್ಪ ನಾನು ನೋಡಿಸ್ತಾ ಇದ್ದೀನಿ ಅಂತಂದರೆ, ಮುಂದಕ್ಕೆ ಏನಾಗಲಿ ಮೆಂದಿ ಬ್ರಹ್ಮಾಂಡದಲ್ಲಿ ಏನೇ ಆಗಲಿ, ದೇವ್ರು ಏನೇ ಪರೀಕ್ಷೆ ಕೊಟ್ಟಲಿ ನಾನೇನಾಗ್ತೀನಿ, ಸಕ್ಸಸ್ಫುಲ್ಲಾಗಿ ಪಾಸ್ ಆಗ್ತೀನಿ ಅಂತ ಅರ್ಥ. ಲೂಸಿಫರ್ಗೆ ಒಂದು ಚಿಕ್ಕ ಟೆಸ್ಟ್ ಬಿಟ್ರಿ, ಏನಿಲ್ಲ ಹೋಗ್ಬಿಟ್ಟು ಹೋಗಪ್ಪ ಅಲ್ಲಿ ಆದಮನ ಸೃಷ್ಟಿ ಮಾಡಿದ್ದೀನಿ, ಅವ್ನು ಸ್ವಲ್ಪ ಮನೆ ಕೆಲಸ ಮಾಡ್ಬಾ ಅಂತಂದ್ರೆ ಹಿಂಗೇನಾಗ್ಬಿಟ್ಟು ಬೇಜಾಬಿಡಿ, ನಾನು ಇಂಥವನು ನನ್ನನ್ನು ಹೋಗ್ಬಿಟ್ಟು ಅಂತ ಕೀಳಕ್ಕೆ ಕೆಲ್ಸಕ್ಕಾಗ್ತಿಲ್ಲ ಅಂತ ತೆಗೆಸ್ಕೊಳಕ್ಕಾಗಿಲ್ಲ ರೀ. ಅದರ ಇದೇ ಸಿಂಪಲ್ ಪ್ರಾಬ್ಲಮ್ಮು. ಎಲ್ಲರಲ್ಲೂ ಈಗೋ ಇರ್ತದೆ, ನಮಗೂ ಇದೇ ಪ್ರಾಬ್ಲಮ್ ಅದರ ಈಗೋ ಅಲ್ಲರ. ನಮ್ಮನ್ನು ನಾವೇ ಬಿಟ್ಕೊಟ್ಟು ತೆಗೆಸ್ಕೊಳಕ್ಕೆ ನಮಗೇನಿಲ್ಲ ಮನಸ್ಸು ಇಲ್ಲ. ಇದು ಇರಬೇಕು. ಅದನ್ನು ತರ್ಸೋದಿಕ್ಕೇ ಕ್ರಿಸ್ತನಿಗೆ ಭಯಂಕರವಾಗಿರೋ ಲೋ ಕ್ಲಾಸ್ 3rd ಕ್ಲಾಸ್ ಟ್ರೀಟ್ಮೆಂಟ್ ಕೊಟ್ಟೆ ಮಾಡೋಂತೆ ಪರೀಕ್ಷೆ ಮಾಡಿದ್ರು. ಈ 3rd ಕ್ಲಾಸ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೇಕಾದ್ರೆ ಕ್ರೈಸ್ತ ಏನಾದರೂ ಈ ಪ್ರೂವ್ ಟು ದ ಫಾದರ್ ದಟ್ ಐ ಆಮ್ ಪಾಸ್. ನಾನು ಹಾಕಿ ಅದಕ್ಕೆ ಹೇಳ್ತಾರೆ, ಏಸಕ್ಕೂ ಸಿಂಗಿದ್ದಾನೆ, ನಿನ್ನೆ ಕೂಡ ಹಾಗೇ ಇದ್ದಾರೆ, ಇವತ್ತು ನಾಳೆ ಕೂಡ ಏನಾಗಲ್ಲಂತೆ ಹಾಗೆ ಇದ್ದಾರೆ. ಅರ್ಥ ಏನು ಗೊತ್ತಾ? ನಿನ್ನೆ ಕೂಡ ಅವ್ರು ದೇವ್ರಿಗೆ ಫೇತ್ಫುಲ್ ಆಗಿದ್ರು. ಎಸ್ಟರ್ಡೇ ಆಲ್ಸೋ ಕ್ರೈಸ್ಟ್ ವಾಸ್ ಒಬಿಡಿಯಂಟ್, was first in all things. Today also Christ is first in all things, he is obedient in everything. Tomorrow also he will be first because he is obedient in all things. ನಾವು ಸ್ವಲ್ಪ ಥಿಂಕ್ ಮಾಡಬೇಕು. ಅದಕ್ಕೆ ನೂತನ ಸೃಷ್ಟಿಯ ಮನಸ್ಸು ಏನ್ರಿ, ಈ ಒಂದು ಸಮಾಜದಲ್ಲಿರುವಂಥ ವಿಚಾರಗಳನ್ನ ಎದುರುವಂತಲ್ಲ. ಅದಕ್ಕೆ ಪೇತ್ರ ಕೇಳ್ತಾನಲ್ಲ, ನಮ್ಗೇನಪ್ಪ ಸಿಗ್ತಾನೆ ಅಂತಂದ್ರೆ, ಏನ್ರಿ ನಮ್ಗೇನು ಸಿಗ್ತದೆ ಸ್ವಾಮಿ, ನಾವೆಲ್ಲವನ್ನು ಬಿಟ್ಟು ಬಂದಿದ್ದೀರಿ ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ, ಮುಂದಕ್ಕೆ ಓದಿ ಇವಾಗ ನೆಕ್ಸ್ಟ್ ಅಂತೀನಿ ಇಲ್ಲಿ ಮತ್ತೆಯ 19:28. ಮ್ಯಾಥ್ಯೂ 19:28 ಬೈಬಲ್ ಯಾರು ತೆಗಿತಾರೋ ಧಾರಾಳ ಓದ್ಬೋದು. ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತ್ಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಇದೇ ನಮಗೆ ಕೊಡಂತ ಗ್ರೇಟ್ನೆಸ್, ಗೌರವ. ಏನ್ರಿ, ರಾಯಲ್ ಪ್ರೀಸ್ಟ್ಹುಡ್ಗೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ನೇಮ್ ಮೀನಿಂಗು, ಅಪ್ಪ ಇಲ್ಲಿ ಕಾಂಜಿ ಪಾಂಜಿ ಐತಲ್ಲ, ಕಾಂಜಿ ಪಿಂಜಿ ಎಲ್ಲ ಕೂತ್ಕೊಂಡ ಬಾ ನೀನು. ಯಾರೋ ಮಿನಿಸ್ಟ್ರಿ ಕರೀತಾನಂತೆ, ಯಾರೋ ಒಂದು ಫಂಕ್ಷನ್ ಮಾಡ್ತಾರೆ, ಒಂದು ಸೀಟಲ್ಲಿ ಕೊಂಡು ಕೊಡ್ತಾರೆ. ಇದೆಲ್ಲ ಯಾಕೋ ನೀನು ತವಕ ಪಡ್ತೀಯಾ, ಬಿಟ್ಬಿಡೋ ಅದನ್ನೆಲ್ಲ, ಇದೆಲ್ಲ ಕಾಂಜಿ ಪಿಂಜಿ ಜುಜ್ಬಿ ಇವೆಲ್ಲ ಚಿಲ್ಲರೆ ಐಟಮ್ಗಳು, ಬಾ ನೀನು ದೊಡ್ಡದು ಕೊಡ್ತೀನಿ. ಏನು, ಮನುಷ್ಯ ಕುಮಾರ್ ರಾಜಾಡಳಿತ ಮಾಡಬೇಕಾದ್ರೆ ಅವ್ರ ಸಿಂಹಾಸನದ ಮೇಲೆ ಅವ್ರ ಜೊತೆ ಕೂತ್ಕೊಂತ ಅವಕಾಶ. ಎಂಥ ಗ್ರೇಟ್ನೆಸ್ ರೀ. ಅದರ ಯಾವ ಒಂದು ಗಣನೀಯ ಅಂತ ವ್ಯಕ್ತಿ ಪಕ್ಕದಾಗ ಕೂತ್ಕೊಳೋದೇ ಎಂಥದ್ದು ಅಂದರೆ, ಅದಕ್ಕಿಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದಾಗ ಸೃಷ್ಟಿಕರ್ತನೇ ಹೇಳ್ತಾರೆ, ನನ್ನ ಪಕ್ಕದಾಗ ಕೂತ್ಕೊಬಾ ಅಂತಂದ್ಬಿಟ್ಟು. ಇದಕ್ಕೆ ನೀವೇನು ಮಾಡಿರಿ, ತವಕ ಪಡಿರಿ. ಈ ಮೈಂಡು ನಿಮ್ಮಲ್ಲಿ ಇರಲಿ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು, ಕ್ರಿಸ್ತನ ಹೆಂಗಾರ ಮಾಡಿ ಅಲಕ್ ಬಳಕ್ ಹೆಂಗಾರ ಮಾಡಿ ಒಂದು ಸತಿ ಕ್ರಿಸ್ತನ ಪುನರ್ತನೆ ಏನು ಮಾಡ್ತಾನೆ ನಾವು ಪಾಲ್ಗೊಳ್ಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಎಲ್ಲವನ್ನೂ ಎಫರ್ಟ್ಸ್ ಏನು ಮಾಡ್ತೀನಿ, ಆಗ್ತೀನಿ ಅಂತ ಹೇಳ್ತೀನಿ. ಯಾಕೆ ಅವ್ರಿಗೇನು ತಲೆ ಕೆಟ್ಟಿತ್ತ? ಅವ್ರು ಹೇಳ್ತಾರೆ ನಾನು ಹುಚ್ಚ ಅಂತಂದ್ಬಿಟ್ಟು. ಯಾಕೆ
ಫಾರ್ ಕ್ರೈಸ್ಟ್ ಸೇಕ್ ಐ ಆಮ್ ಫುಲ್ ಅಂತ ಹೇಳ್ತಾರೆ. ಬೇರೆಲ್ಲ ನೋಡ್ದಂಗಿದ್ರಂತೆ. ಆದರೆ ಎಲ್ಲರೂ ಕಂಪೇರ್ ಮಾಡಿದಾಗ ಅಪೋಸ್ಟಲ್ ಪೌಲ್ನೇ ನಾವು ಗ್ರೇಟಾಗಿ ಇವತ್ತು ಹೊಗಳ್ತೀರಿ. ಯಾಕಂದರೆ ಅಫ್ಕೋರ್ಸ್ ಈ ವಾಸ್ ಫುಲ್ ಇನ್ ಎವ್ರಿಬಡಿ ಸೈಟ್, ಬಟ್ ಇನ್ ಗಾಡ್ ಸೈಟ್ ಈ ವಾಸ್ ದ ಏನ್ರಿ ಓವರ್ ಕಮರ್. ನಾನು ಎಲ್ಲವನ್ನು ಹೋರಾಡಿ ಜಯಿಸಿದ್ದೀನಿ. ಏನು ಮಾಡಿದ್ದೀನಿ ನಾನು? ಒಳ್ಳೆ ವಿಶ್ವಾಸ ಹೋರಾಟನ ಜಯಿಸಿದ್ದೀನಿ. ನನಗಾಗೆ ಮಾಡೋ ದೇವರು ಜಯಮಲನ ಇಟ್ಟವ್ರೆ. ನನಗೆ ಮಾತ್ರ ಅಲ್ಲ ರೀ, ಈ ಥರ ಯಾರೆಲ್ಲ ಓಡ್ತಾರೋ ಅವ್ರಿಗೆಲ್ಲ ಗ್ರೇಟ್. ಈ ಮೈಂಡ್, ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ನಮಗೇನಾಗಿರ್ಬೇಕು? ಇರಬೇಕು. ಸೊಸೈಟಿ, ಸಮಾಜ, ಘನತೆ, ಗೌರವ, ಇದು ಲೋಕದಲ್ಲಿ ನಾವು ಎದುರು ನೋಡ್ತಾ ಹೋದರೆ ದೇವ್ರ ಮಕ್ಕಳು ಯಾರು ನೋಡಿ, ದೇವ್ರ ಮಕ್ಕಳು ಎಷ್ಟು ಸತ್ಯದಲ್ಲಿ ಬೆಳೀತಾ ಇರ್ತಾರೋ ಅಷ್ಟು ಆಪೋಸಿಟಾಗಿ ಲೋಕದಲ್ಲಿ ನಡೀತಾ ಇರ್ತಾರೆ. ಲೋಕ ಎಲ್ಲ ನಮ್ಮನ್ನ ರಿಕಗ್ನೈಸ್ ಮಾಡಲ್ಲ. ಆದರೆ ಆ ಮೂಮೆಂಟ್ಗಳಲ್ಲಿ ನಾವೇ ಹೇಗಿರ್ತೀರಿ ಅಂದರೆ ನೋಡಿ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ 12 ಕುಲಗಳಲ್ಲಿ ನಾವು ಕೂತು ಇದು ಮಾಡ್ತೀರಾ. 29 ನೆಕ್ಸ್ಟ್. ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ನೋಡ್ರ ಹೇಳ್ತಾರೆ, ತಂದೆ ತಾಯಿಗಳನ್ನಾಗಲಿ, ಅಣ್ಣ ತಮ್ಮ ಅಕ್ಕ ತಂಗಿಯರಾಗಲಿ, ಭೂಮಿಗಳನ್ನಾಗಲಿ, ಸ್ವತ್ತುಗಳನ್ನಾಗಲಿ ಯಾರು ಬಿಟ್ಟಾರೋ ಏನು ಸಿಗ್ತಾರಂತೆ? ಅನೇಕ ಪಾಲು 100ರಷ್ಟು ಸಿಗ್ತಾರಂತೆ. ಅಲ್ವರ ಏನ್ರಿ? ನಾವೆಲ್ಲ ಏನು ಬಿಟ್ಟು ಬಂದಿದ್ದೀರಿ? ಯೇಸು ಕ್ರಿಸ್ತ ಹೇಳ್ತಾರೆ, ನನಗೋಸ್ಕರ ಏನು ಬಿಡಬೇಕು? ತಂದೆ ತಾಯಿ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬಿಟ್ಕೊಡಕ್ಕೆ ರೆಡಿ ಇದ್ದೀರಾ? ಬಿಟ್ಟು ಕೊಟ್ರೆ ದೇವ್ರು ನಮ್ಮನ್ನ ಏನು ಮಾಡಕ್ಕೋಗಲ್ಲ, ಯಾವತ್ತು ಕೈ ಬಿಡಕ್ಕೋಲ್ಲ. ನಿತ್ಯ ಜೀವ ಕೊಡ್ತಾರೆ, 100ರಷ್ಟು ಕೊಡ್ತಾರೆ. ಹಂಗಾರೆ ಬ್ರದರ್, ಇಲ್ಲಿ ಒಬ್ಬನ ಬಿಟ್ರೆ 100 ಜನಕ್ಕೆ ಕೊಡ್ತಾರಾ ಅಂತಂದ್ಬಿಟ್ಟು ಒಬ್ರನ್ನ ಬಿಡಕ್ಕೆ ಹೋಗ್ಬಿಡಿ. ಅದೇನರ್ಥ ಅಂದರೆ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಯಾವುದು ಕೊಡ್ತಾ ಇದ್ದಾರೆ. ನಾವು ದೇವ್ರ ವಿಚಾರಗಳಿಗೆ ನಾವು ಮುಖ್ಯತ್ವ ಕೊಟ್ಟಾಗ 100% ನಮಗೆ ತೃಪ್ತಿ ದೇವ್ರ ವಿಚಾರದಲ್ಲಿ ಇದ್ದಾವಾಗ, ಅದಕ್ಕಾಗಿ ಎಫರ್ಟ್ಸ್ ಆಗ್ದವಾಗ ದೇವ್ರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ರೀ. ಖಂಡಿತವಾಗ ದೇವ್ರು ಏನು ಮಾಡ್ತಾರೆ? ಅದನ್ನು ಕಂಪನ್ಸೇಟ್ ಹೆಂಗಾರ ಮಾಡಿ ಏನು ಮಾಡ್ತಾರೆ? ಮಾಡೇ ಮಾಡ್ತಾರೆ. ಅದಕ್ಕೆ ಒಬ್ರು ಬ್ರದರು ಒಂದು ಬುಕ್ಕಲ್ಲಿ ಬರ್ತಾರೆ, ಸೂಪರಾಗಿ ಬಿಡ್ದವ್ರಿ. ಅದು ಎಕ್ಸಾಂಪಲ್ ನಂಗೆ ತುಂಬ ಇಷ್ಟ ಆಯಿತು. ನಾನು ಹಂಗೆ ಅಂತ ಥಿಂಕ್ ಮಾಡ್ತೀನಿ. ಇದು ಹೇಗೆ ಅಂತಂದರೆ ನೋಡ್ರಿ, ನಮ್ಮ ದೇವರು ಒಳ್ಳೆ ಯಜಮಾನ, ಒಳ್ಳೆ ಬಾಸ್, ಸೂಪರ್ ಬಾಸ್. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನೀವು ಯಾರನ್ನೋ ಲಾರ್ಡ್ ಅಂತ ಕರಿಬೇಡಿ, ಎಕ್ಸೆಪ್ಟ್ ಯುವರ್ ಫಾದರ್ ಇನ್ ಹೆವೆನ್ ಈಸ್ ದ ಲಾರ್ಡ್ ಅಂತ ಹೇಳ್ತಾರೆ. ನೀವು ಯಾರನ್ನೋ ಯಜಮಾನ ಒಡೆಯ ಅಂತ ಕರಿಬೇಡ್ರಿ, ನೀವು ಪರಲೋಕದಲ್ಲಿರುತ್ತಂದ್ರೆ ನಿಮ್ಮ ಕರ್ತನೇ ಲಾರ್ಡ್ ಅಂತ ಹೇಳ್ತಾರೆ. ನಮ್ಮ ಲಾರ್ಡ್, ನಮ್ಮ ಬಾಸ್ ಹೆಂಗವ್ರೆ ಅಂತಂದರೆ ಏನ್ರಿ? ಸಂಬಳ ಕೊಡ್ಬೇಕು ಅವರು. ಇಸ್ರೇಲೆಲ್ಲ ಹೆಂಗಿತ್ತು ಸಂಬಳ ಅಂತಂದರೆ ಆವತ್ತಿನ ಕೂಲಿ ಆವತ್ತೇ ಕೊಟ್ಬಿಡೋರಿ. ಬೈಬಲ್ ಹೇಳ್ತಾರಲ್ಲ, ಕೂಲಿ ಕೂಲಿನ ಹಿಡ್ಕೊಂಬೇಡಿ, ಸಂಜೆ ಮುಳುಗೋದಕ್ಕಿಂತ ಮುಂಚೆ ಒಂದು ಕೂಲಿ ಕೊಟ್ಬಿಡಿ ಅಂತ ಹೇಳ್ತಾರೆ. ಯಾಕೆ ಅಂತ ಹಿಂಗೆ ಹೇಳ್ತಾರೆ ಅಂದರೆ, ಇಸ್ರೇಲ್ದು ಒಂದು ಪಾಲಿಸಿ ದೇವ್ರು ಹೆಂಗಿತ್ತು ಅಂದರೆ, ಇಸ್ರೇಲಲ್ಲಿ ಯಾರಿಗೂ ಬಡತನ ಇರಬಾರ್ದ್ರಿ, ಎಲ್ಲರಿಗೂ ಸಂತೃಪ್ತಿ ಆಗಿರ್ಬೇಕು. ಅದಕ್ಕೆ ಎಲ್ಲರಿಗೂ ಈಕ್ವಲ್ ಆಗಿ ಜಾಗಗಳನ್ನ ಮಾಡೋದು ಹಂಚಿದ್ರು. ಎಲ್ಲರೂ ಈಕ್ವಲ್ ಆಗಿರಬೇಕು, ಯಾರಿಗೂ ಕುಂದು ಕೊರತೆ ಇರ್ಬಾರ್ದು ಅಂದ್ಬಿಟ್ಟು. ಆದರೆ ಇಸ್ರೇಲ್ ಏನಾಗ್ಬಿಟ್ರು ಅಂದರೆ, ಎಲ್ಲರಿಗೂ ಈಕ್ವಲ್ ಆಗಿ ಹಂಚಿದ್ನ ಇವರು ಸೋಂಬೇರಿತನದಿಂದನೋ ದೇವ್ರ ವಾಕ್ಯಕ್ಕೆ ಅವಿಧೇಯನಾಗಿರೋದನ್ನ ದೇವ್ರ ಮೇಲೆ ದೇವ್ರ ಶಾಪಗಳು ಇವ್ರ ಮೇಲೆ ಬಂದಾಗ ಕಳ್ಕೊಂಬಿಟ್ರು, ಬಡತನ ಆಗ್ಬಿಟ್ರು, ಭಿಕ್ಷೆ ಬಿಡಕ್ಕೆ ಶುರು ಆಗ್ಬಿಟ್ರು. ಯೂಬ್ಲಿನ ಓದಿದ್ದೀರಲ್ವ, ಅವಾಗ ಕಷ್ಟ ಸಂಕಟ ಬಂದ್ಬಿಡ್ತು. ಅವಾಗ ಏನು ಮಾಡಬೇಕು? ಈ ದುಡ್ಡನ್ನ ಏನು ಮಾಡಬೇಕು? ಬೇರೆ ಹತ್ರ ಬೇಡ ಅಂತ ಸನ್ನಿವೇಶ ತಂದ್ಬಿಡ್ತು. ಸೊ ಅವಾಗ ಏನಪ್ಪ ಆಯಿತು ಅಂತಂದರೆ ಏನ್ರಿ? ಕಷ್ಟಗಳು ಬಂದ್ಬಿಡ್ತು. ಅವಾಗ ಕೆಲ್ಸಕ್ಕೆ ಹೋಗಿ ಶುರು ಆದರು. ಅವಾಗ ಏನು ಹೇಳ್ತಾರೆ ನೋಡು, ಅವ್ನು ಬರ್ತಾರದೇ ಕಷ್ಟಪಟ್ಟು ಬರ್ತಾವನೆ. ನಾನು ಇಷ್ಟೆಲ್ಲ ಆಶೀರ್ವಾದ ಮಾಡಿದ್ರೆ ಎಲ್ಲ ಕಳ್ಕೊಂಬಿಟ್ಟ, ಮನಸ್ಸಿಗೆ ಬೇಜಾರಾಗಿದೆ ಅವ್ನು ಕಷ್ಟದಲ್ಲಿ ಬರ್ತಾನೆ, ದುಃಖದಲ್ಲಿ ಬರ್ತಾವನೆ. ಅವನ ಕಣ್ಣು ಯಾವ್ದ ಮೇಲೆ ಇರ್ತಾರೆ? ದುಡ್ಡು ಮೇಲೆ ಇರ್ತಾರೆ. ಯಾಕೆಂದರೆ ದಿನದೆಲ್ಲ ಕೂಲಿ ಮಾಡಿ ಮೇಲೆ ದುಡ್ಡಲ್ಲಿ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಇರ್ತದೆ. ಅದರಿಂದ ಅದಕ್ಕೆ ಮಾತ್ರ ಕೊಕ್ಕಿ ಹಾಕ್ಬೇಡ, ದುಡ್ಡು ಸೂರ್ಯ ಮುಳುಗಕ್ಕೆ ಮುಂಚೆ ಫಸ್ಟ್ ಕೊಟ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಇಸ್ರೇಲ್ ಅಂತ ಸಂಬಳ ಅವತ್ತಿನ ಸೆಟ್ಲ್ಮೆಂಟ್. ನಾವೊಂದು ಸಮಯದಲ್ಲಿ ಓದ್ತಿರಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡಿದವನಿಗೆ ಸಂಬಳ ಕೊಟ್ಟ, 11 ಗಂಟೆಗೆ ಬಂದಾಗ ಸಂಬಳ ಕೊಟ್ಟ, 6 ಗಂಟೆಗೆ ಕೊಟ್ಟ, ಎಲ್ಲ ಕೊಟ್ಬಿಟ್ಟು ಅಲ್ಲಿ ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ಅವತ್ತೇ ಸೆಟ್ಲ್ಮೆಂಟ್. ಈ ಥರ ಇಸ್ರೇಲ್ನ ನಮ್ಮ ದೇವ್ರ ಮೈಂಡ್ ಇತ್ತು ರೀ. ಅವ್ರ ಕೂಲಿನ ಯಾವತ್ತು ವಿತ್ಹೋಲ್ಡ್ ಮಾಡಲ್ಲ ರೀ. ನಾನು ಕೆಲಸ ಮಾಡಿದ್ದೀನಿ ದೇವ್ರೆ, ನನಗೆ ಕೂಲಿ ಕೊಡಲಿಲ್ಲ ಅಂತಂದರೆ ನಮ್ಮ ದೇವ್ರು ಅನ್ಯಾಯಸ್ಥನಲ್ಲ. ಆ ಕೂಲಿನ ಕೊಟ್ಟೇ ಬಿಡ್ತಾರೆ. ಸ್ಪಾಟಲ್ಲಿ ಇಮ್ಮಿಡಿಯೇಟ್ ಸೆಟ್ಲ್ಮೆಂಟ್ ಮಾಡ್ತಾರೆ, ಯಾವತ್ತೂ ನಿಧಾನ ಸೆಟ್ಲ್ಮೆಂಟ್ ಮಾಡಲ್ಲ. ಹೆಂಗೆ ಸೆಟ್ಲ್ಮೆಂಟ್ ಮಾಡ್ತಾರೆ ಅಂತಂದರೆ ಬ್ರದರ್ ಹೇಳ್ತಾರೆ ಹೆಂಗೆ ಅಂತಂದರೆ, ನಾವು ಹೊಲದಲ್ಲಿ ಕೆಲಸ ಮಾಡ್ತೈತ್ರಿ ಆಮೇಲೆ ಅಲ್ಲಿ ನೋಡ್ತಿರಲ್ಲ, ನೀನೇನಪ್ಪ ಮಾಡ್ತೀವಿ ಮಾರ್ಕೆಟಲ್ಲಿ, ಬಾಬಾ ನೀನು ಬಾ, ನಿನಗೂ ಸಂಬಳ ಕೊಡ್ತೀನಿ. ಇನ್ನೊಂದು 1 ಗಂಟೆಗೆ ಹೋಗ್ತಾರೆ, ನೀನು ಯಾಕೆ ನಿಂತಿದ್ಯಾ, ಬರ ನಿನಗೂ ಸಂಬಳ ಕೊಡ್ತೀನಿ. 5 ಗಂಟೆಗೆ ಹೋಗ್ತಾರೆ, 5 ಗಂಟೆ ನಿಂತಿರೋಂಗೂ ಸಂಬಳ ಕೊಡ್ತಾರಂತೆ. ಇದನ್ನೇ ರಿವರ್ಸ್ ಆರ್ಡ್ರಲ್ಲಿ ಥಿಂಕ್ ಮಾಡಿ. ಏನು? ಅಯ್ಯೋ ಪಾಪ ಏನಪ್ಪ ಬೆಳಗಿನ ಕೆಲಸ ಮಾಡೋದು, ತಗೋ ನೀನು ಕೂಲಿ ತಗೋ. ಅಯ್ಯೋ ನೀನು 1 ಗಂಟೆಗೆ ಬಂದಿದ್ಯಾ ಕೆಲಸ ಮಾಡೋಕ್ಕೆ, ಪರವಾಗಿಲ್ಲ ನೀನು ಮಾಡೋ, ಕೂಲಿ ತಗೋ. ಅಯ್ಯೋ ನೀನು 5 ಗಂಟೆಗೆ ಕೆಲಸ ಮಾಡಕ್ಕೆ ಬಂದಿದ್ಯಾ, ಪರವಾಗಿಲ್ಲ ನೀನು ಮಾಡು, ನೀನು ಕೂಲಿ ತಗೋ.
ಅಯ್ಯೋ ಕೊನೆ ಕ್ಷಣದಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ಯಾ, ಅವಾಗ ಕೂಲಿ ತಗೋ. ಇದು ಹಿಂಗಿದೆ, ಸೇಮ್ ಕಾನ್ಸೆಪ್ಟು ಡಿಫ್ರೆಂಟ್ ಆ್ಯಂಗಲಲ್ಲಿ ಅಷ್ಟೇ. ದೇವ್ರು ಇದನ್ನೇ ಮಾಡಿರೋದ್ರಿ ಇಲ್ಲಿ. ಇದೇ ಥರ ದೇವ್ರು ನಮಗೆ ಕೂಲಿಗಳನ್ನ ಕೊಡ್ಬೇಕಾದ್ರೆ ದೇವ್ರು ಅನ್ಯಾಯ ಮಾಡಲ್ಲ. ದೇವ್ರಿಗೋಸ್ಕರ ಯಾವಾಗಾದ್ರೂ ಸರಿ ನಾವೇನೋ ತ್ಯಾಗ ಮಾಡಿದವಾಗ ದೇವ್ರು ನಮ್ಮನ್ನ ಕೈ ಬಿಡಲ್ಲ. 100% ಕೊಡ್ತಾರೆ. ಯಾವಾಗ ಈ ಸಂಸಾರದಲ್ಲ, 100% ಸಮಾಧಾನ, ಶಾಂತಿ, ನೆಮ್ಮದಿ ದೇವ್ರು ಕೊಡ್ತಾರೆ. ಆದರೆ ನಿತ್ಯ ಜೀವ ನಾವೇನು ಮಾಡ್ತೀರಿ, ಸಂಪಾದಿಸ್ಕೊಂತೀರಿ. ಅದರ ಈ ಸಂಪಾದನೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ತ್ಯಾಗ ಮಾಡಬೇಕು, ಬಿಟ್ಕೊಡ್ಬೇಕು. ಇಲ್ಲಿ ಬಿಟ್ಕೊಡ್ದೇ ಇದ್ರೆ ದೇವ್ರು ನಮ್ಗೇನು ಕೂಲಿ ಏನು ಮಾಡಲ್ಲ, ಕೊಡಲ್ಲ. ಈ ಕೂಲಿ ನಮ್ಮ ಜೀವನದಲ್ಲಿ ಏನು ಮಾಡ್ತಾರೆ, ಎಲ್ಲ ರೀತಿಯಲ್ಲಿ ಆಶೀರ್ವಾದಗಳ ಮುಖಾಂತರ, ಕೃಪೆಗಳ ಮುಖಾಂತರ, ದಯೆಗಳ ಮುಖಾಂತರ ಹೆಂಗಾರ ದೇವ್ರು ಕಂಪಲ್ಸೇಟ್ ಮಾಡಿಬಿಡ್ತಾರೆ. ಆ ದೇವ್ರು ಯಾವತ್ತೋ ದೇವ್ರ ಮಕ್ಕಳನ್ನ ಕೈ ಬಿಡಲ್ಲ. ಹೇಳ್ತಾರಲ್ಲ, ಐ ನೆವರ್ ಸೀನ್ ರೈಟರ್ಸ್ ಬೆಗಿಂಗ್ ಫಾರ್ ಅ ಬೌಲ್ ಆಫ್ ರೈಸ್. ಸಿಂಹದ ಮರಿಗಳು ಹಸಿದಾಗ ಬಿದ್ದಿರ್ಬೋದು, ದೇವ್ರ ಮಕ್ಕಳು ಯಾವತ್ತೂ ಹಸಿದಾಗ ಬಿದ್ದಿರಲ್ಲ ಅಂತ. ಹಂಗಾರೆ ಏನರ್ಥ, ಅವ್ರ ಜೀವನದಲ್ಲಿ ಏನು ಬೇಕೋ, ಏನು ಅವಶ್ಯಕತೆ ಇದೆಯೋ ಅದನ್ನು ಆತನ ಸೂಕ್ತವಂತ ಟೈಮಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಏನು ಮಾಡೋದು, ದೇವ್ರು ಅದನ್ನ ದಯಪಾಲಿಸ್ತಾರೆ. ಅದರ ಈ ನಂಬಿಕೆ ನಮ್ಗೆ, ಈ ಸೌಂಡ್ ಮೈಂಡ್, ಈ ಮೈಂಡ್ ಇದೆಯಲ್ಲ, ಈ ಮೈಂಡ್ ನಮ್ಗೆ ಏನಾಗಿರ್ಬೇಕು ಇರಬೇಕು. ತಾವು ಕಪಟ್ಟಿ ದುಡ್ಡು ದುಡ್ಡು ದುಡ್ಡು, ಅಯ್ಯೋ ಅಯ್ಯೋ, ಬೆಳಗ್ಗೆ ಸಾಯಂಕಾಲವರೆಗೂ ಏನು ಮಾಡ್ತಾರೆ, ಕತೆ ಥರ ದುಡಿತಾ ಇರೋದು. ಕೊನೆಗೆಲ್ಲಪ್ಪ ಸತ್ಯಲ್ಲೂ ಇರಲ್ಲ, ಸಭೆಗೂ ಬರಲ್ಲ, ಯಾವ ಕ್ಲಾಸ್ಗಳಿಗೂ ಬರಲ್ಲ, ಏನೂ ಅಟೆಂಡ್ ಆಗಲ್ಲ. ಮೈಂಡ್ ಏನಾಯ್ತದೆ ಅವಾಗ ಹೇಳ್ರಿ, ಮೈಂಡ್ ಏನಾಗ್ತದೆ? ಆ ಧೋನಿ ಎಕ್ಸಾಂಪಲ್ ಕೇಳಿದ್ರಲ್ಲ, ಅವ್ನು ಅಡುಗೆಲಿ ಹಿಂಗೆ ಮಲ್ಗಿ 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 ಅವ್ನಿಗೆ ಏನಾಗ್ಬಿಟ್ಟಿದೆ, ಮೈಂಡು ಹಿಂಗೆ ಆಗ್ಬಿಟ್ಟಿದೆ. ಮನೆಗೆ ಬಂದು ಹಿಂಗೆ ಓಡಾಡ್ತಾ ಇರ್ಬೇಕು ಅವ್ನಿಗೆ. ಇಲ್ಲ ಈ ಒಂಥರ ವ್ಯತ್ಯಾಸವಾಗಿದೆ. ಅದೇ ಥರ ಇನ್ನು ಈ ಲೋಕದಲ್ಲಿ ಮುಳುಗಿ 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 ದುಡ್ಡು 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 ದುಡ್ಡಿಂದನೇ ಹೋಗಿ ಕೊನೆಗೆ ಏನಾಗ್ಬಿಡ್ತಿಲ್ಲ ಮೈಂಡು, ದುಡ್ಡಿಂದನೇ ಮುಳುಗೋಗ್ಬಿಡ್ತಾರೆ. ಇದನ್ನು ಜಯಿಸ್ಬೇಕು ದೇವ್ರ ಮಕ್ಕಳು. ಇದು ಮೈಂಡು ನಮ್ಮಲ್ಲಿ ಏನಾಗಿರ್ಬೇಕು, ಇರಬೇಕು. ಇದು ಮೈಂಡ್ ನಮ್ಮಲ್ಲಿ ಬರಬೇಕು ಅಂದರೆ ದೇವ್ರ ವಾಕ್ಯದಲ್ಲಿ ನಾವೇನಾಗಿರ್ಬೇಕು, ಇಂಟ್ರೆಸ್ಟ್ ಆಗಿರ್ಬೇಕು, ಸ್ಟಡಿ ಮಾಡಬೇಕು ಕೂತ್ಕೊಂಡು. ಓಕೆನಾ? ಸರಿ, ನೋಡ್ಬೇಕಾದ್ರೆ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್. ಇಲ್ಲಿ ನಾವು ಸ್ಟಾಪ್ ಮಾಡೋಣ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಸೊ ಅದನ್ನ ಎಲ್ಲರಿಗೂ ಅನೌನ್ಸ್ಮೆಂಟ್ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಮಾರ್ಚ್ 31 ಪ್ರಭುರಾತ್ರಿ ಭೋಜನ ಇರ್ತಾರೆ, 5 ಗಂಟೆಗೆ ಆರಂಭ ಆಗ್ತದೆ. ದಯವಿಟ್ಟು ಕರೆಕ್ಟ್ ಟೈಮಿಗೆ ಆ ಸಭೆಗಳಿಗೆ ಸೇರ್ಕೊಳಕ್ಕೆ ಟ್ರೈ ಮಾಡಿ. 5 ಗಂಟೆಗೆ ಮುಂಚೆನಾಗಿರ್ಬೇಕು ಇರಬೇಕು. ಅದರ ನಿಧಾನ ಮಾಡೋದು, ಲೇಟಾಗಿ ಬರೋದು ಆವತ್ತಿನ ದಿನ ದಯವಿಟ್ಟು ಮಾಡಿಬಿಡಿ. ಯೇಸು ಕ್ರಿಸ್ತ ನಮಗಾಗಿ ಸಭೆ ಮೇಲೆ ಒಂದು ಕ್ಷಣ ಆ ಕಡೆ ಈ ಕಡೆ ಸತ್ತಿಲ್ಲ. ಅದೆಲ್ಲ ಬೈಬಲ್ ಸೂಪರ್ ಸಬ್ಜೆಕ್ಟ್ಗಳಿದೆ. ಟೈಮ್ ಟು ಟೈಮ್, ಪಕ್ಕಾ ಟೈಮ್ ರೀ. ಅದರ ಆ ಟೈಮ್ನ ನಾವು ಮೇಂಟೈನ್ ಮಾಡೋಣ. ವರ್ಷಕ್ಕೆ ಒಂದು ಸತಿ ಕರೆಕ್ಟಾಗಿ ಮಾಡೋಣ. ಅರ್ಥ ಆಯ್ತಾ? ದಯವಿಟ್ಟು ರಜೆ ಹಾಕ್ಬಿಡಿ. ಅವತ್ತಿನ ಕೆಲ್ಸಕ್ಕೆ ಹೋಗಿ ಬಂದ್ಬಿಡ್ತೀನಿ, 10 ನಿಮಿಷ ಬಂದ್ಬಿಡ್ತೀನಿ, 10 ನಿಮಿಷ ಬಂದ್ಬಿಡ್ತೀನಿ, ಎಲ್ಲ ಓನೇ ಇಟ್ಕೊಂಬಿಡಿ. ಪಕ್ಕಾ ಬರೆದಿಟ್ಕೊಳ್ಳಿ. ಸೇತ ನಿಮಗೆಲ್ಲ ಟ್ರ್ಯಾಪ್ ಹಾಕಿರ್ತಾನೆ. ನಿಮಗೆಲ್ಲ ಒಂದು ಕಡೆ ಏನು ಮಾಡಿರ್ತಾನೆ, ನಿಮಗೆ ಕುಂಡಿಸ್ಬೇಕು, ನಿಮ್ಮ ಮೈಂಡ್ನ ಡಿಸ್ಟರ್ಬ್ ಮಾಡ್ಬೇಕು ಆಯ್ತಾ ಇರ್ತಾನೆ. ಏನೋ ಕೆಲಸಗಳು ಮಾಡಿದ್ರೆ ಅವತ್ತು ರಜೆ ಹಾಕ್ಬಿಟ್ಟು ಎಲ್ಲ ಫೋನ್ಗಳು ಸ್ವಿಚ್ ಆಫ್ ಮಾಡಿಬಿಟ್ಟು ಕರೆಕ್ಟಾಗಿ ಸಭೆಗೆ ಆ ಟೈಮ್ ಬರೋಕ್ಕೆ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಮಿಸ್ ಮಾಡ್ಕೊಂಬಿಡಿ. ಆಮೇಲೆ ಈ ಬರೋ ಭಾನುವಾರ 22ನೇ ತಾರೀಕು ಕಮಿಂಗ್ ಸಂಡೇ ಕ್ಯಾಂಪಸ್ ಕ್ರೂಸೈಡಲ್ಲಿ ಕನ್ವೆನ್ಷನ್ ಇರ್ತದೆ, ಪ್ರೀಮಿಯರ್ ಕನ್ವೆನ್ಷನು. ಸೋದರ ಸೋದರಿಗಳೆಲ್ಲ ಪಾಲ್ಗೊಳ್ಬೇಕು ಕೇಳ್ಕೊತೀನಿ ಅದರ. ಸೊ ಅದರಿಂದ ಈ ಬರೋ ಭಾನುವಾರ ಎಲ್ಲೋ ಫಿಸಿಕಲ್ ಗ್ಯಾದರಿಂಗ್ ಇರಲ್ಲ, ಬೆಂಗಳೂರಲ್ಲಿ ಕನ್ವೆನ್ಷನ್ ಇರ್ತದೆ. ಓಕೆನಾ? ಇನ್ನೊಂದು, ಇದು ನಾವು ಮಾಡೋಂಥ ಆ್ಯನ್ಯುವಲ್ ಕನ್ವೆನ್ಷನ್ ಇದಲ್ಲ, ಅದಲ್ಲ. ಇದು ನಮ್ಮ ಆ್ಯನ್ಯುವಲ್ ಕನ್ವೆನ್ಷನು ನೆಕ್ಸ್ಟ್ ಮಂತ್ ಅಂದರೆ ಏಪ್ರಿಲ್ 19ನೇ ತಾರೀಕು ಇರ್ತಾರೆ. ಆಯಿತಾ? ಅದೆಲ್ಲಪ್ಪ ಅಂದರೆ YMC ಇರ್ತದೆ. ಅದ್ರ ಬಗ್ಗೆ ಪ್ರಭುರಾತ್ರಿ ಭೋಜನದ ನಂತರ ನಿಮಗೆ ಡೀಟೇಲ್ಸ್ ಎಲ್ಲ ಇನ್ಫಾರ್ಮ್ ಮಾಡ್ತೀರಿ. ಓಕೆನಾ? ಸೊ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಯಾರಿಗಾನ ಡೌಟ್ಸ್ ಏನಿದೆಯಾ, ಕ್ವಶನ್ಸ್ ಇದೆಯಾ? ಏನಿಲ್ಲ, ಕ್ವಶನ್ಸ್ ಏನಿಲ್ಲ. ಸರಿ, ಓಕೆ. ಆಮೇಲೆ ಬರುವಂಥ ಭಾನುವಾರ ಪ್ರೀಮಿಯಂ ಕನ್ವೆನ್ಷನ್ದು ಆನ್ಲೈನ್ ಟೆಲಿಕಾಸ್ಟ್ ಕೂಡ ಇರ್ತಾರೆ. ಅದನ್ನು ಎಲ್ಲ ಒಂದು ಎಕ್ಲಿಷಗಳು ಯಾರು ಆನ್ಲೈನ್ ಕೇಳ್ಬೋದು, ಅದನ್ನು ಕೂಡ ನಾವು ಟೆಲಿಕಾಸ್ಟ್ ಮಾಡ್ತೀರಿ. ಓಕೆನಾ? ಸರಿ, ಕೊನೆಯದಾಗಿ